ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿದೆ ನೀವೆಲ್ಲ ಸಿ ಇ ಟಿ ಪ್ರಿಪ್ರೇಷನ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂದ್ಬಿಟ್ಟು. ಸೊ ಮಕ್ಕಳೇ, ಕೆ ಸಿ ಟಿ ಪವರ್ ಶಾರ್ಟ್ಸ್. ಸೊ ನಿಮಗೆ ಕಂಪ್ಲೀಟ್ಲಿ ಪವರ್ ಶಾರ್ಟ್ಸ್ ಅಂತ ಹೇಳಿದ್ರೆ ಕಂಪ್ಲೀಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟಿ ಚಾಪ್ಟರ್ದು ಕಾನ್ಸೆಪ್ಟ್ಸ್ ಫಸ್ಟ್ ನಾನು ಕಾನ್ಸೆಪ್ಟ್ ಹೇಳ್ಕೊಂಡು ಹೋಗ್ತೀನಿ. ಅದ್ರ ಜೊತೆ ಅದ್ರ ರಿಲೇಟೆಡ್ ಪಿ ವಿ ಕ್ಯೂಸ್ ಟೀಚ್ ಮಾಡ್ತೀನಿ. ಅದನ್ನು ಹೇಗೆ ನೀವು ಕ್ವಶನ್ಸ್ನ 1 ಮಿನಿಟಲ್ಲಿ ಆಪ್ಷನ್ ಎಲಿಮಿನೇಟ್ ಮಾಡ್ಕೊಂಡು ಹೇಗೆ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳ್ತೀನಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೀವು ಸಿ ಟಿ ಪ್ರಿಪೇರ್ ಆಗ್ತಾ ಇದ್ದಾರೆ ಕೆ ಸಿ ಇ ಟಿಗೆ. ಆಲ್ಮೋಸ್ಟ್ 60 ಕ್ವಶನ್ಸಲ್ಲಿ ಆಲ್ಮೋಸ್ಟ್ 80%, ಅಂದರೆ ಒಂದು 45 to 50 ಕ್ವಶನ್ಸ್ನ ಯು ಕ್ಯಾನ್ ಈಸಿಲಿ ಸಾಲ್ವ್ ಅಂಡರ್ 1 ಮಿನಿಟ್. ನಿಮ್ಗೆ ಇರೋದೇ 70 ಮಿನಿಟ್ಸ್, ಅಲ್ಲಿ 60 ಕ್ವಶನ್ ಸಾಲ್ವ್ ಮಾಡಬೇಕು. ಸೊ ಇಫ್ ಯು ನಾಟ್ ಲರ್ನಿಂಗ್ ದಿಸ್ ಮೆಥಡ್ಸ್ ಯು ಕಾಂಟ್ ಸಾಲ್ವ್ ಅಂಡರ್ 1 ಮಿನಿಟ್. ಅರ್ಥ ಆಯ್ತಾ? ಐ ವಿಲ್ ಟೀಚ್ ಯು ಎವ್ರಿಥಿಂಗ್ ಮಕ್ಕಳೇ. ಆ್ಯಂಡ್ ಆಲ್ಸೋ ಇಫ್ ಯು ಲುಕಿಂಗ್ ಫಾರ್ ಕೆ ಸಿ ಇ ಟಿ ಕೋರ್ಸಸ್, ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಕೆ ಸಿ ಟಿ ಕೋರ್ಸ್ ಇದೆ. ಆ್ಯಂಡ್ ಸೊ ನೀವು ಜಾಯ್ನ್ ಆಗ್ಬೋದು. ಈ ಥರ ಎಷ್ಟೊಂದು ಕ್ವಶನ್ಸು ಐ ಥಿಂಕ್ ನೀವು ಆಲ್ರೆಡಿ ಯಾರು ಜಾಯ್ನ್ ಆಗಿದೆ ಗೊತ್ತಿರಬೇಕು. ಇದೇ ಚಾಪ್ಟ್ರಲ್ಲಿ ಐ ಥಿಂಕ್ ಒಂದು ನನ್ನ ಪ್ರಕಾರ ಒಂದು 70 to 80 ಕ್ವಶನ್ಸ್ನ ಅಂಡರ್ 1 ಮಿನಿಟಿಗೆ ಸಾಲ್ವ್ ಮಾಡ್ಕೊಂಡು ಟೀಚ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಆಲ್ ದ ಪಿ ವೈ ಕ್ಯೂಸ್, ಡಿ ಪಿ ಪಿಸ್, ಎವ್ರಿಥಿಂಗ್ ಐ ಹ್ಯಾವ್ ಟಾಟ್ ಅಂಡರ್ 1 minute. If you study that many questions, nothing will come out of that along with your notes, everything. ಅರ್ಥ ಆಯ್ತಾ ಮಕ್ಕಳ? You can join the simplified mind courses for KCET. ಆಯ್ತಾ? For anywhere, come here now. ಫಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟನ್ಸ್ ಅಂದರೆ ಏನು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು ಮಕ್ಕಳೇ? ಇಟ್ಸ್ ವೆರಿ ಸಿಂಪಲ್. ಒಂದು ಚಾರ್ಜ್ ಇರುತ್ತೆ, ವರ್ಕ್ ಡನ್. ಆಲ್ರೆಡಿ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್ ಮುಗಿಸಿದ್ದೀನಿ. ಐ ಗಿವ್ ದಟ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್, ಹೋಗಿ ಚೆಕ್ ಮಾಡಿ ಆ ಚಾಪ್ಟರ್. ಅರ್ಥ ಆಯ್ತಾ? ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟನ್ಸು ವೆರಿ ಸಿಂಪಲ್. ವರ್ಕ್ ಡನ್, ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ದ ಚಾರ್ಜಸ್. ಒಂದು ವೇಳೆ ನಾನು 1 ಶಾರ್ಟ್ ನೋಡ್ಸಿದ್ರೆ, ನಂದು ಪಿ ಯು ಸಿಗೆ 1 ಶಾರ್ಟ್ ನೋಡಿದರೆ ಕಂಪ್ಲೀಟ್ ಅರ್ಥ ಮಾಡ್ಕೊಂಡಿದ್ರೆ ಆರಾಮಾಗಿ ಸ್ಕಿಪ್ ಮಾಡ್ಕೊಂಡು ಕ್ವಶನ್ ಮಾಡ್ತಾ ಇರಿ ಮಕ್ಕಳು. ಆಯಿತಾ? ಸೊ ಕ್ಯೂ ಅಂಡ್ ಅಮೌಂಟ್ ಆಫ್ ವರ್ಕ್ ಡನ್ ಇಸ್ ಡನ್ ಎಸ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಸಿಂಪಲ್ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಅದಾದಮೇಲೆ ನಂತರ ಸೊ ಇಟ್ಸ್ ಸ್ಕೇಲಾರ್ ಕ್ವಾಂಟಿಟಿ ವಿ ಈಸ್ ಈಕ್ವಲ್ ಡಬ್ಲ್ಯೂ ಬೈ ಕ್ಯೂ ಫಾರ್ಮುಲಾ ಇರುತ್ತೆ. ಅದಾದಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಕನ್ಸರ್ವೇಟಿವ್, ಡಸನ್ ಡಿಪೆಂಡ್ ಅಪಾನ್ ಪಾತ್, ಯಾವ ಪಾತ್ ಮೇಲೆ ಹೋಗ್ತೀವಿ ಡಿಪೆಂಡ್ ಆಗಲ್ಲ. ಇದ್ರ ಮೇಲೆ ಸಿ ಡಿ ಕ್ವಶನ್ ಬರ್ತಾ ಇದೆ. ನಂತರ ಈ ಗ್ರಾಫ್ ಮೇಲೆ ಸಿ ಡಿ ಕ್ವಶನ್ ಬರುತ್ತೆ, ಹೇಗೆ ಪೊಟೆನ್ಷಿಯಲ್ ಹೇಗೆ ವೇರಿ ಆಗುತ್ತೆ ಅಂದ್ಬಿಟ್ಟು. ಇದು ನೆನ್ಪಿಟ್ಕೊಳ್ಳಿ, ವಿ ಈಸ್ ಪ್ರಪೋರ್ಷನ್ ಟು 1/r. ಅರ್ಥ ಆಯ್ತಾ? ಅದಾದಮೇಲೆ ಡೈಮೆನ್ಷನ್ ಫಾರ್ಮ್ನ ಗೊತ್ತಿರೋಕೆ ನಿಮಗೆ ಇವೆಲ್ಲ ಗೊತ್ತಿದೆ. ಇಟ್ಸ್ ವೆರಿ ಸಿಂಪಲ್. ಸಿ ಇ ಟಿಯಲ್ಲಿ ಕಾನ್ಸೆಪ್ಟ್ ಇಷ್ಟೇ ಮಕ್ಕಳೇ. ವಿ ಈಸ್ ಈಕ್ವಲ್ ಡಬ್ಲ್ಯೂ ಬೈ ಕ್ಯೂ. ನಮಗೆಲ್ಲ ಗೊತ್ತಿದೆ, ವಿ ಈಸ್ ಈಕ್ವಲ್ ಡಬ್ಲ್ಯೂ ಬೈ ಕ್ಯೂ ಅಂತ ಗೊತ್ತಿದೆ. ಅದು ಸಿ ಇ ಟಿಯಲ್ಲಿ ದಿ ಲಾಸ್ಟ್ ವೆರಿ ಗುಡ್ ಕ್ವಶನ್. ಲೆಟ್ಸ್ ಟೇಕ್ ಫಸ್ಟ್ ಕ್ವಶನ್. ಲುಕ್ ಅಟ್ ದಿಸ್ ಕ್ವಶನ್ ಮಕ್ಕಳೇ. ದ ಪೊಟೆನ್ಷಿಯಲ್ ಅಟ್ ಎನ್ ಪಾಯಿಂಟ್ ಎ ಇಸ್ -3 volts. ನಿಮ್ಗೆ ಏನಾದರೂ ಕಾನ್ಸೆಪ್ಟ್ಸ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾನು 1 ಶಾರ್ಟ್ ಲೆಕ್ಚರ್ಸ್ ಪಿ ಯು ಸಿ ಮಾಡಿದ್ದೀನಲ್ವಾ, ಅದನ್ನು ನೋಡ್ಕೊಂಬಂದು ನೀವು ಸಾಕಾಗಿ ಮಾಡ್ತೀರಾ. ಅರ್ಥ ಆಯ್ತಾ? ಅದೆಲ್ಲ ತೀರಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನಾನು ಜಾಸ್ತಿ ಫೋಕಸ್ ಮಾಡೋದು ಆಪ್ಷನ್ನ ಹೇಗೆ ತೆಗೆದು ಬಿಸಾಕಬೇಕು ಆಚಕ್ಕೆ, ಅದನ್ನು ಯೋಚನೆ ಮಾಡೋಣ. ಕಾನ್ಸೆಪ್ಟ್ ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ತೀನಿ ಕಾನ್ಸೆಪ್ಟ್ಸ್ನ. ಅರ್ಥ ಆಯ್ತಾ? ನೆಕ್ಸ್ಟ್ ಫಸ್ಟ್ ಕ್ವಶನ್. The potential at a point A is -3 volts and that another point is B 5 volts. What is the work done carrying a charge from -5 microcoulombs to 5 microcoulombs from B to A? ಒಂದು ವೇಳೆ ಇಲ್ಲೆಲ್ಲ ನೆಗೆಟಿವ್ ಇದೆ, ಸೊ ಡಸಂಟ್ ಮ್ಯಾಟರ್, ಡೋಂಟ್ ವರಿ ಅಬೌಟ್ ಸಿಗ್ನೇಚರ್ ಸೈನ್. ನೀವು ಯಾವುದೇ ಫಿಸಿಕ್ಸ್ ಕ್ವಶನ್ಸಲ್ಲಿ 2 ಪಾಸಿಟಿವ್ 2 ನೆಗೆಟಿವ್ ಇದ್ದರೆ ಕ್ವಶನ್ ಕೊಟ್ಟ ವಿತಿನ್ 10 seconds, ಫಸ್ಟ್ 10 ಸೆಕೆಂಡ್ಸಲ್ಲಿ ಯು ಎಲಿಮಿನೇಟ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಇಲ್ಲೆಲ್ಲ ನೆಗೆಟಿವ್ ಪ್ರಾಬ್ಲಮ್ ಇಲ್ಲ. ಸೊ ಒಂದು ವೇಳೆ ಈ ಥರ ಯಾವುದೇ ಕ್ವಶನ್ ಆಗಲಿ, ಸೊ 2 ಪಾಸಿಟಿವ್ 2 ನೆಗೆಟಿವ್ ಇದೆ, 2 ತೆಗಿಬೇಕು ನಾವು. ಅರ್ಥ ಆಯ್ತು? ದಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ಸ್ ಪಾಸಿಬಲ್ ಆಲ್ಸೋ. ಆಯ್ತು, ಅವ್ರು ದೇ ಆರ್ ಗಿವನ್ ದ ಪೊಟೆನ್ಷಿಯಲ್ ಮಕ್ಕಳೇ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್, ವಾಟ್ ಇಸ್ ದ ಫಾರ್ಮುಲಾ? ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಅಲ್ವಾ? ಸೊ ಇದು ತಲೆಯಲ್ಲೇ ಇಟ್ಕೊಬೇಕು ನಾವು, ಬರೀಬಾರ್ದು ನೋಟ್ಸ್ ಎಲ್ಲ ಸಿ ಇ ಟಿಯಲ್ಲಿ. ಡಬ್ಲ್ಯೂ ಬೈ ಕ್ಯೂ, ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಕ್ಯೂ. ವಾಟ್ಸ್ ದ ಡಿಫ್ರೆನ್ಸ್ ಇನ್ ದ ಪೊಟೆನ್ಷಿಯಲ್? 5 -3. 5 - 3 is 8 ಅಲ್ವಾ? 8 into 5, 8 5s are 40. ಎಲ್ಲ ಮಲ್ಟಿಪಲ್ಸ್ ಆಫ್ 4 ಇದೆ. ಇನ್ನೂ ನೆನ್ಪಿಟ್ಕೊಳ್ಳಿ, ಸಿ ಇ ಟಿ ಆಪ್ಷನ್ಸಲ್ಲಿ ಒಂದು ವೇಳೆ ನಾನು ಎಲ್ಲ ಟೈಪ್ ಕ್ವಶನ್ ತೋರಿಸ್ತೀನಿ ನಿಮಗೆ, ಡು ನಾಟ್ ವರಿ. ಸಿ ಇ ಟಿಲಿ ಏನಾದರೂ ನಿಮಗೆ ಎಲ್ಲ ಕ್ವಶನ್ಸು ನಂಬರ್ಸ್ 4 4 4 4 ಇತ್ತಾ, ನೀವು ಕೇರ್ಫುಲ್ಲಾಗಿ ಮಿಲಿ ಮೈಕ್ರೋ ಎಲ್ಲ ತೊಗೊಬೇಕು. 4 ಇಲ್ವಾ ಆಪ್ಷನ್ಸ್ ನೋಡಿ, 4 5 6 7 ಹಿಂಗೆ 10 12 ಈ ಥರ. ಯು ಕ್ಯಾನ್ ಡೂ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್, ಗೆಟ್ ದ ಆನ್ಸರ್ಸ್ ಆಫ್ ಆಲ್ ಸಿ ಇ ಟಿ ಕ್ವಶನ್ಸ್. ನಾನು ತೋರಿಸ್ತೀನಿ ನಿಮ್ಗೆ, ಡೋಂಟ್ ವರಿ, ಐ ಶೋ ಆಲ್ ದ ಕ್ವಶನ್. ನಾನು ಎಲ್ಲ ಮೆಥಡ್ಸು ಹೇಳ್ಕೊಡ್ತೀನಿ ನಿಮಗೆ. ವಿ ಈಸ್ ಈಕ್ವಲ್ ಡಬ್ಲ್ಯೂ ಬೈ ಕ್ಯೂನಾ? P is equal to W ಅಂದರೆ ಏನಾಗುತ್ತೆ? ವಿ ಕ್ಯೂ ಆಗುತ್ತೆ. ಸೊ ವಿ ನೋ ದ ಫಾರ್ಮುಲಾ. ಸೊ ಇಟ್ ಶುಡ್ ಬಿ ಮಲ್ಟಿಪಲ್ ಆಫ್ 4 ಫಾರ್ ಶೋರ್. ನೋಡಿ, 5 -3 8 5s are 40. ಸೊ 40 ಇಲ್ಲಿ ಮಿಲಿ ಇದೆ. ಒಂದು ವೇಳೆ 5 ಕೂಲಮ್ ಆಗಿದ್ರೆ 40 ಆಗ್ತಾ ಇತ್ತು, ಬಟ್ ಮಿಲಿ ಇದೆ. ಸೊ ಐ ಡೋಂಟ್ ಥಿಂಕ್ ಸೊ 40 ಕ್ಯಾನ್ ಬಿ ದ ಆನ್ಸರ್. ಸೊ ಕೆನಾಟ್ ಬಿ, ಇಟ್ಸ್ ನಾಟ್ ಪಾಸಿಬಲ್. ಆ್ಯಂಡ್ ಮಿಲಿ ಇರೋದ್ರಿಂದ ಇಟ್ಸ್ ನಾಟ್ ಈವನ್ 4, ಯಾವುದೋ ಒಂದು ಆಪ್ಷನ್ಸ್ ಆಗಿರುತ್ತೆ. ಸೊ ವೆರಿ ಸಿಂಪಲ್ ಮಕ್ಕಳೇ. ಸೊ 40 ಇಂಟು ನಿಮಗೆ 10⁻³ ಅಂತ ನೋಡಿದ್ರೆ ಯಾವ್ದು ಆನ್ಸರ್ ಬರುತ್ತೆ ನಿಮಗೆ? 10⁻³ ಅಂದರೆ 0.04 joules minus. The answer is very simple. The answer is -0.04 joules. So this question is asked in CET. Can you do it in 10 seconds, 15 seconds? ತಲೆಯಲ್ಲಿ ಹೇಳ್ಬೋದಾ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ವರ್ಕ್ ಡನ್ ಅಂದರೆ ಏನು? ವಿ ಎ ಮೈನಸ್ ವಿ ಬಿ.
ಸೊ ವರ್ಕ್ ಡನ್ ಅಂದರೆ ವಿ ಎ ಪೊಟೆನ್ಷಿಯಲ್ ಇರುತ್ತೆ, ವಿ ಬಿ ಇರುತ್ತೆ. ಸೊ ವರ್ಕ್ ಡನ್ ಈಸ್ ಬಟ್ ನಥಿಂಗ್ ಬಟ್ ವಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಟು ಬ್ರಿಂಗ್ ಎ ಚಾರ್ಜ್ ಫ್ರಮ್ ಎ ಟು ಬಿ. ದಟ್ ಮೀನ್ಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು W is equal to difference in the potentials, that is VA minus VB or VB minus VA depending on what. So the difference in the potential difference divided by charge moved. ಅರ್ಥ ಆಯ್ತಾ? ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ದ ಆನ್ಸರ್ ಈಸ್ 0.04 joules. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ಈ ಕ್ವಶನ್ ನೋಡಿ KCET ಅಲ್ಲಿ ಕೇಳಿದ್ದಾರೆ. ನೀವು ಯಾವುದಾದ್ರು ಬುಕ್ ಓಪನ್ ಮಾಡಿ ಈ ಕ್ವಶನ್ಗೆ, ನೀವು ಐ ಥಿಂಕ್ ಯು ವಿಲ್ ಬಿ ಆಲ್ ರೆಫರಿಂಗ್ ಟು PYQs ಬುಕ್ಸ್ ಅಲ್ವಾ. ಸೊ ಇದನ್ನು ತುಂಬ ಲೆಂತಿಯಾಗಿ ಕೊಟ್ಟಿರ್ತಾರೆ ಕ್ವಶನ್ನ. ಸೊ ಸಿಂಪಲಾಗಿ ಹೇಳ್ತೀನಿ, ಅರ್ಥ ಆಯ್ತಾ? ನೋಡಿ, ಎ ಪಾರ್ಟಿಕಲ್ ಆಫ್ ಮಾಸ್ 1, ನೋಡಿ ಆನ್ಸರ್ಸ್ ಫಸ್ಟ್ ಆನ್ಸರ್ ಚೆಕ್ ಮಾಡ್ರು. 10 ಇದೆಯಾ, 8 ಇದೆಯಾ, 6 ಇದೆಯಾ, 9 ಇದೆ. ಯಾವುದಾದ್ರೂ ಕ್ವಶನ್ ಈ ಥರ ಕೊಟ್ಟಿದ್ರೆ, ಈ ಥರ ಕ್ವಶನ್ಸ್ ಏನಾದರೂ ಕೊಟ್ಟಿದ್ರೆ ನಾನು ಹೇಳ್ತಾ ಸ್ಟ್ರೇಟ್ ಫಾರ್ವರ್ಡ್ ಹೇಳ್ತಾ ಇದ್ದೀನಿ, ಡು ನಾಟ್ ವೆರಿ ಅಬೌಟ್ ಗ್ರಾಮ್, ಮೈಕ್ರೋ, ಮಿಲಿ, ಇವೆಲ್ಲ ತಲೆಯನ್ನೇ ಕೆಡ್ಸ್ಕೊಂಬೇಡಿ. ನಾನು ಹೇಳ್ತೀನಲ್ವಾ. ನೋಡಿ, ಹೌ ಟು ಸಾಲ್ವ್ ದಿಸ್ ಕ್ವಶನ್ ನಾವು? ಸಿಂಪಲ್. ಸೊ ವಿ ಹ್ಯಾವ್ ಓಕೆ, ಸೊ ಡು ನಾಟ್ ವರಿ ಅಬೌಟ್ ಮಿಲಿ, ಮೈಕ್ರೋ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಇದನ್ನು ನೀವು ಆ್ಯಕ್ಚುಲಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗಿಯೋದು ಕತೆ. 5 ನಿಮಿಷ ಇಲ್ಲೇ ಬೇಕು, ಆಯಿತಾ? ನೆಕ್ಸ್ಟು ಒಂದೇನಾಗಿದೆ, ಪಾರ್ಟಿಕಲ್ ಆಫ್ ಮಾಸ್ 1 ಗ್ರಾಮ್ ಇದೆ ಆ್ಯಂಡ್ ಎ ಚಾರ್ಜ್ ಆಫ್ 1 ಮೈಕ್ರೋನ್ ಇಸ್ ಹೆಲ್ಡ್ ಎಟ್ ರೆಸ್ಟ್ ಆ್ಯಂಡ್ ಎ ಫ್ರಿಕ್ಷನ್ಲೆಸ್ ಆರಿಜಿನಲ್ ಸರ್ಫೇಸ್ ಆ್ಯಂಡ್ 1 ಮೀಟರ್ ಫ್ರಮ್ ದ ಫಿಕ್ಸ್ಡ್ ಚಾರ್ಜ್. ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ನಾನು ಡಯಾಗ್ರಾಮ್ ಬರೀತೀನಿ, ಬಟ್ ನೀವು ಅದನ್ನು ಬರೆಸಬೇಕಾಗಿಲ್ಲ. ಆನ್ ಎ ಫಿಕ್ಸ್ ಚಾರ್ಜ್ 1 meter from a fixed charge 2 millicoulombs. If the particle is released, it will be repelled the speed of the particle when it is at a distance of 10 meter from the fixed charge. ಅರ್ಥ ಆಯ್ತಾ? ನೋಡಿ, ಈ ಥರ ಕ್ವಶನ್ ತುಂಬ ರಿಪೀಟ್ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಐ ವಾಂಟ್ ಟೆಲ್ ಯು ಒನ್ ಮೋರ್ ಥಿಂಗ್ ಮಕ್ಕಳೇ. ಸೊ ನಮ್ಮ ಸಿಂಪ್ಲಿಫೈಡ್ ಮೀನ್ಸ್ ಆ್ಯಪಲ್ಲಿ ಈ ಚಾಪ್ಟರ್ ಮುಗಿದಾದ್ಮೇಲೆ, ಸೊ ಯಾರ್ಯಾರು ಕೋರ್ಸ್ ತೊಗೊಂಡಿರೋ ನಿಮ್ಗೆ ತುಂಬ DPPs ಮಾಡಿದ್ದೀನಿ. ಯಾರ್ಯಾರು ಮಕ್ಕಳು ತೊಗೊಂಡಿಲ್ವೋ ನಿಮಗೂ ಒಂದೊಂದು DPP ಅಂದರೆ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ ಅಂತ, ಅಲ್ಲಿ ನಾನು ಹೈಯರ್ ಲೆವೆಲ್ ಕ್ವಶನ್ ತೊಗೊಂಡು ಸಾಲ್ವ್ ಮಾಡ್ತೀನಿ. ತುಂಬ ಮೆಥಡ್ಸ್ನ ಸಾಲ್ವ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇನ್ಫೈನೈಟ್ ಕ್ವಶನ್ಸು, ಇನ್ನೂ ಏನಾದ್ರು ಕ್ವಶನ್ಸ್ ಇರುತ್ತೆ, ಸಕ್ಕದಾಗಿರುತ್ತೆ ಕ್ವಶನ್ಸು. ಈಗ ಪೊಟೆನ್ಷಿಯಲ್ ಬಂದಾಗ ಸೀರೀಸು, ಪ್ಯಾರಲಲ್ಲು, ಕೆಪಾಸಿಟನ್ಸ್ ಕೊಡ್ತಾರೆ. ಕೆಪಾಸಿಟನ್ಸಲ್ಲಿ 1/3 1/4 ಫಿಲ್ ಮಾಡ್ತಾರೆ. ಅದನ್ನ ಸೀರೀಸ್ ಪ್ಯಾರಲಲ್ ಇರುತ್ತೆ. ಅವೆಲ್ಲ ಕ್ವಶನ್ಸು ಯಾವುದಾದ್ರು ನಿಮಗೆ ಈ ಚಾಪ್ಟರ್ ಆಲ್ರೆಡಿ ಒಂದು DPPನ ಫ್ರೀ ಮಾಡಿದ್ದೀನಿ. ಗೋ ಟು ದ ಸಿಂಪ್ಲಿಫೈಡ್ ಮೈಂಡ್ಸ್ ಕೋರ್ಸ್ ಆ್ಯಂಡ್ ಸಿ ಡೆಮೋ ವೀಡಿಯೋಸ್. ಆ ಡೆಮೋ ವೀಡಿಯೋಸಲ್ಲಿ ನಿಮ್ಗೆ ಇನ್ನೊಂದು ಇದಾದಮೇಲೆ ಅದನ್ನು ಸಾಲ್ವ್ ಮಾಡಿ. ಅರ್ಥ ಆಯ್ತಾ? ಅದನ್ನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೋಸ್ ಟೇಕನ್ ದ ಕೋರ್ಸ್, ನಿಮ್ಗೆ ತುಂಬಾ ವೀಡಿಯೋಸ್ ಇದೆ, ದಯವಿಟ್ಟು ರೆಫರ್ ಮಾಡಿ. ಅರ್ಥ ಆಯ್ತಾ? ಆ್ಯಂಡ್ ಡೋಂಟ್ ಕಮೆಂಟ್ ಮೀ ಇಯರ್ ಆ್ಯಂಡ್ ದೇ ಸೇಯಿಂಗ್ ದಟ್ ಸೊ ಯು ಆರ್ ಡೂಯಿಂಗ್ ಇನ್ ಯೂಟ್ಯೂಬ್ ಆಲ್ಸೋ, ಯು ಆರ್ ಡೂಯಿಂಗ್ ಎವ್ರಿವೇರ್ ಅಂದ್ಬಿಟ್ಟು. ಎಸ್ ಮಕ್ಕಳು, ವಿ ಶುಡ್ ಡೂ ಎವ್ರಿವೇರ್. ವಾಟ್ ಇಸ್ ದೇರ್ ಇನ್ ದಟ್? ಐ ಆಮ್ ಸಾಲ್ವಿಂಗ್ ಯು 80 ಕ್ವಶನ್ಸ್ ಇನ್ ದ ಆ್ಯಪ್ ಆ್ಯಂಡ್ ಐ ಆಮ್ ಜಸ್ಟ್ ಡೂಯಿಂಗ್. ಈಗ ಅಲ್ಲಿ ಪಾಪ ಮಕ್ಕಳಿಗೆ ಯಾರು ದೋಸ್ ಹು ಕಾಂಟ್ ಇವನ್ ಗೋ ಟು ದ ಎನಿ ಆಫ್ ದಿಸ್ ಥಿಂಗ್ ದೇ ಕ್ಯಾನ್ ರೆಫರ್ ಇಯರ್. ಅರ್ಥ ಆಯ್ತಾ? ನೆಕ್ಸ್ಟ್, ವೆರಿ ಸಿಂಪಲ್. ನಂಬರ್ಸ್ ಡಿಫ್ರೆಂಟ್ ಆಗಿದೆಯಾ? ಸೊ ನಾವು ಹೇಗೆ ಮಾಡ್ತೀವಿ ಇದನ್ನು? ವೆರಿ ಸಿಂಪಲ್. ಸೊ ಫಸ್ಟ್ ಒಂದು ಸೋರ್ಸ್ ಚಾರ್ಜ್ ಇದೆಯಾ, ಅದು ಒಂದು 2 millicoulombs ಇದೆಯಾ. ಅದರಿಂದ ಏನಾಗಿದೆ, ದರ್ ಈಸ್ ಅ ಒನ್ ಮೋರ್ ಚಾರ್ಜ್ ವಿಚ್ ಈಸ್ ಆಫ್ 1 microcoulombs ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 1 meter ಫ್ರಮ್ ದ ಸೋರ್ಸ್ ಚಾರ್ಜ್ ಆನ್ ದ ಫ್ರಿಕ್ಷನ್ಲೆಸ್ ಸರ್ಫೇಸ್. ಅದಾಯ್ತಾ? ನೆಕ್ಸ್ಟು, ಇಫ್ ದ ಪಾರ್ಟಿಕಲ್ ಇಸ್ ರಿಲೀಸ್ಡ್ ಇಟ್ ವಿಲ್ ಬಿ ರಿಪಲ್ಡ್. ಅಫ್ಕೋರ್ಸ್ ಇದು ಪಾಸಿಟಿವ್ ಆಗಿರುತ್ತೆ, ಇದು ಪಾಸಿಟಿವ್ ಆಗಿರುತ್ತೆ. ಅದರಿಂದ ರಿಪಲ್ಷನ್ ಆಗ್ತದೆ. ಸೊ ಸ್ಮಾಲ್ ಚಾರ್ಜ್ ಇದೆ ಇಲ್ಲಿ. ಸೊ ಟೆಸ್ಟ್ ಚಾರ್ಜ್ ಅದು ರಿಪಲ್ಷನ್ ಆಗುತ್ತೆ, ಎರಡು ಪಾಸಿಟಿವ್ ಆಗಿರೋದ್ರಿಂದ. ಸೊ ಸ್ಪೀಡ್ ಆಫ್ ದ ಪಾರ್ಟಿಕಲ್ ವೆನ್ ಇಟ್ ಡಿಸ್ಟೆನ್ಸ್ ಆಫ್ 10 meter, ಇಲ್ಲಿಂದ 10 meter ಅಂದರೆ ಇಲ್ಲಿಂದ 10 meter ಹೋದಾಗ, ನೋಡಿ ಇಲ್ಲಿಂದ 10 meter ಹೋದಾಗ, ಇದೆಲ್ಲ ಗುಡ್ ಕ್ವಶನ್ಸು. CETಯಲ್ಲಿ ಬಚ್ಚೆ ಕ್ವಶನ್ಸ್ ಇರುತ್ತೆ ಮಕ್ಕಳೇ. ನಾನು ಹೇಳ, ಈ ಚಾಪ್ಟ್ರಲ್ಲಿ ನಿಮಗೆ 3 ಕ್ವಶನ್ಸ್, ಸಮ್ಟೈಮ್ಸ್ 4 ಕ್ವಶನ್ಸ್ ಬರುತ್ತೆ. ಯಾರು ಬೇಕಾದರೂ 1 or 2 ಕ್ವಶನ್ಸ್ನ ಈಸಿಗೆ ಆನ್ಸರ್ ಮಾಡ್ತೀರಾ. ಇನ್ನು ರಿಮೈನಿಂಗ್ 2 ಕ್ವಶನ್ಸ್ ಇದೆಯಲ್ವಾ, ಅದನ್ನು ನೀವೇನಾದರೂ 1 meter ಆನ್ಸರ್ ಮಾಡಿ, ಈ ಥರ ಕ್ವಶನ್ಸ್ ಬಂದಾಗ, ಈ ಕ್ವಶನ್ ನೀವೇನಾದ್ರು 1 meter ಆನ್ಸರ್ ಮಾಡಿದ್ರೆ, ದೆನ್ ದಟ್ ಈಸ್ ವಾಟ್ you will become the topper in CET. ಅಂದರೆ ರ್ಯಾಂಕ್ ಅಂಡರ್ 1000, 1500, 2000 ಬರಬೇಕಂದ್ರೆ ಅದನ್ನು ಸಾಲ್ವ್ ಮಾಡಬೇಕು. ಎಲ್ಲರೂ 20, ಯಾರು ಬೇಕಾದ್ರೆ 25 ತೊಗೊತಾರೆ CET 2025. ಸೊ ಯು ಹ್ಯಾವ್ ಟು ಗೆಟ್ ದ ಆನ್ಸರ್ಸ್ ಫ್ರಮ್ ಹಿಯರ್. ನೋಡಿ 1 meter, ಇದು 10 meter, ಸಿಂಪಲ್ ನೋಡಿ ಇಲ್ಲಿ. ಸೊ ಈಗ ಅಂದರೆ ಏನು, ಇಲ್ಲಿಂದ ಎಲ್ಲಿಗೆ. ಸೊ ವೆರಿ ಸಿಂಪಲ್. ಸೊ ಇಲ್ಲಿ ಬಿಟ್ಟಿದ ತಕ್ಷಣ ಏನಾಗುತ್ತೆ, ಪಾಸಿಟಿವ್ ರಿಪಲ್ಷನ್ ಆಗುತ್ತೆ. ದೇರ್ ಫೋರ್ ಇಟ್ ವಿಲ್ ಗೋ ಟಿಲ್ ಹಿಯರ್. ಅರ್ಥ ಆಯ್ತಾ? ಸೊ ಈಗೇನಾಗುತ್ತೆ ಬೇಸಿಕಲಿ, ಸೊ ದೇ ಆಸ್ಕಿಂಗ್ ದಟ್ ಇಟ್ ಹಸ್ ಟ್ರಾವೆಲ್ ಟು ಡಿಸ್ಟೆನ್ಸ್ ಆಫ್ 9 meter ನಾವು. ಇದೆಲ್ಲ ನೀವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೋರ್ಸ್ ಚಾರ್ಜ್ ಇದೆ, ಟೆಸ್ಟ್ ಚಾರ್ಜ್ ಇದೆ, 1 meter, 10 meter ಎಷ್ಟು ಅಂತ ಇವೆಲ್ಲ ಡಯಾಗ್ರಾಮ್ ಬರೋಷ್ಟು ಬೇಕಾಗಿಲ್ಲ. ಸೊ 9 meter ಇದೆಯಾ. ಈಗ ವೆರಿ ಸಿಂಪಲ್ ಮಕ್ಕಳೇ, ವಾಟ್ ಯು ಹ್ಯಾವ್ ಟು ಫೈಂಡ್ ನಾವು, ವಾಟ್ ಈಸ್ ದ ಸ್ಪೀಡ್. ನೋಡಿ ಸ್ಪೀಡ್ ಕೇಳ್ತಾ ಇದೆ. ಈ ಕ್ವಶನ್ ತುಂಬ ರಿಪೀಟ್ ಆಗಿದೆ. ಅಂದರೆ ಇದೇ ಟೈಪ್ ಕ್ವಶನ್. ಸ್ಪೀಡ್ ಅಂದರೆ ಏನು, ಕೈನೆಟಿಕ್ ಎನರ್ಜಿನ. ಸೊ ಎನರ್ಜಿ, ವರ್ಕ್ ಡನ್, ದಟ್ ಈಸ್ ನಥಿಂಗ್ ಬಟ್ ವಾಟ್, ಪೊಟೆನ್ಷಿಯಲ್. ವರ್ಕ್ ಡನ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ. ವರ್ಕ್ ಡನ್ ಫಾರ್ಮುಲಾ ಏನು, V × Q. ನೋಡಿ ಈ ಫಾರ್ಮುಲಾ ಬೇಸ್ ಮೇಲೆ CETಯಲ್ಲಿ ಕ್ವಶನ್ಸ್ ತುಂಬಾ ಕೇಳ್ತಾ ಇದ್ದಾರೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಬಟ್ ಬೇರೆ ಕ್ವಶನ್ ಡೈರೆಕ್ಟಾಗಿ ಅವರೇ ½ mv² ಕೊಟ್ಬಿಟ್ಟಿರ್ತಾರೆ. V = Q, ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಚಾರ್ಜ್ ಕ್ಯಾಲ್ಕುಲೇಟ್ ಮಾಡಬೇಕು, ಇಲ್ಲ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋಕೆ ಈ ಥರ ಕ್ವಶನ್ ಬರುತ್ತೆ CETಯಲ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ನಾವು ಇಫ್ ಯು ಸಿ ದಿಸ್, ನಾವು ½ mv² = VQ ನ. ಸೊ ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫ್ರಮ್ ಹಿಯರ್ ಟು ಹಿಯರ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ ಕ್ಯಾನ್ ಐ ಕ್ಯಾಲ್ಕುಲೇಟ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್? ಕೆ ಕ್ಯೂ ಬೈ ಆರ್ ನೆನ್ಪಿಟ್ಕೊಳ್ಳಿ. ಕೆ ಕ್ಯೂ ಕ್ಯಾಪಿಟಲ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಡಿಪೆಂಡ್ಸ್ ಆನ್ ದ ಸೋರ್ಸ್ ಚಾರ್ಜ್. ಕೆ ಕ್ಯೂ ಬೈ ಆರ್. ನಾನು ಕೆ ಅಂದರೆ ಜಸ್ಟ್ 9 ಅಂತ ತೊಗೊತೀನಿ ಅಷ್ಟೇ, ತಲೆ ಕೆಡ್ಸ್ಕೋದಿಲ್ಲ. 9 × 10⁻9. ಕೆ ಕ್ಯೂ ಚಾರ್ಜ್ ಇಸ್ 2 ಮಾತ್ರ ತೊಗೊತೀನಿ. ಡಿಸ್ಟೆನ್ಸ್ ಫ್ರಮ್ ಹಿಯರ್ ಇಟ್ಸ್ 1 ಮೀಟರ್. ಅರ್ಥ ಆಯ್ತಾ? ದೂರ ಹೋದಷ್ಟು ಕಡಿಮೆ ಆಗುತ್ತೆ ಪೊಟೆನ್ಷಿಯಲ್. ಸೊ ಡ್ಯೂ ಟು ದಿಸ್ ಕೆ 9 ಅಂತ ತೊಗೊಳ್ಳ. ಕೆ ಕ್ಯೂ ಅಂದರೆ ಎಷ್ಟಿದೆ? 2 ಸೋರ್ಸ್ ಚಾರ್ಜ್. ಕೆ ಕ್ಯೂ ಡಿವೈಡ್ ಬೈ ಆರ್ ಫ್ರಮ್ ಹಿಯರ್ ಆಯಿತಾ 10. ಸೊ ಇದು ಡಿಫ್ರೆನ್ಸ್ ಇನ್ ದ ಪೊಟೆನ್ಷಿಯಲ್. ಅರ್ಥ ಆಯ್ತೇನೋ? ಇದು ಡಿಫ್ರೆನ್ಸ್ ಇನ್ ದ ಪೊಟೆನ್ಷಿಯಲ್ ವಿ ಎ ಮೈನಸ್ ವಿ ಬಿ ಇಂಟು ಚಾರ್ಜ್. ಯಾವ ಚಾರ್ಜ್ ಮೂವ್ ಮಾಡ್ತಾರೆ? 1 ಮೈಕ್ರೋಕೂಲಮ್. ಸೊ 1 ತೊಗೊತಾ ಇದ್ದೀನಿ. ಸೊ ದಿಸ್ ಇಸ್ ಅ ವರ್ಕ್ ಡನ್. ಅರ್ಥ ಆಯ್ತಾ? ದಟ್ ಶುಡ್ ಬಿ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಹಾಫ್ ಇಂಟು ಎಮ್ ಎಷ್ಟು? 1 ಗ್ರಾಮ್. 1 ಅಂತ ತೊಗೊತೀನಿ ಅಷ್ಟೇ ನಾನು. ವೆಲಾಸಿಟಿ ಏನೋ ನನಗೆ ಗೊತ್ತಿಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡೋದು. ನೋಡಿ ಸಿಂಪಲ್ ನೋಡ್ರೋ, ಇದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ನಾನೆಲ್ಲ ಬರೆದೆ. ಯು ಕ್ಯಾನ್ ರೈಟ್ ದಿಸ್ ಆರಾಮಾಗಿ ಜಸ್ಟ್ ಒಂದು ಡ್ರಾಯಿಂಗ್ 1 ಆ್ಯಂಡ್ ಇಲ್ಲಿ ನೋಡಿ 1 ಆ್ಯಂಡ್ 9 ಅಂತ ಹಾಕೊಂಡ್ರೆ ಸಾಕಲ್ವಾ? ಮುಗೀತಲ್ವ ಇದು? ಸೊ ದಿಸ್ ಈಸ್ ಈಸಿ. ಕೆ ಇಂಟು 9/2 ಡಿವೈಡ್ ಬೈ 2. ನೋಡಿ ಈಗ ಆನ್ಸರ್ ನೋಡಿ, ನೀವೇ ಗೆಸ್ ಮಾಡಿ. ಕಮಾನ್, ಯು ಶುಡ್ ಏಬಲ್ ಟು ಗೆಸ್ ದ ಆನ್ಸರ್ ನಾವು. ಸೊ ಈಗ ನೋಡಿ ಆನ್ಸರ್ ಅಬ್ಸರ್ವ್ ಮಾಡ್ತಾ ಇರಿ. ಸಿ ಯು ಹ್ಯಾವ್ ಟು ಕೀಪ್ ಅಬ್ಸರ್ವಿಂಗ್ ದ ಆನ್ಸರ್. 2 ಈ ಕಡೆ ಬರುತ್ತಾ? v² ಈ ಕಡೆ ಬರುತ್ತಾ? ನಾನು 2 ಇಲ್ಲಿ ತೊಗೊತಾ ಇದ್ದೀನ. 9 × 2 ಕಾಮನ್ ಇದೆಯಾ? ಅದು ಆಚೆ ತೊಗೊತೀನ ಇಲ್ಲಿ. ಸೊ 9 ಇಂಟು ಇಲ್ಲೊಂದು 9 × 2 ಇದೆ, ಇಲ್ಲೊಂದು 9 × 2 ಇದೆಯಾ? ಓಕೆ, 9 × 2 ಆಚೆ ತೊಗೊತಾ ಇದ್ದೀನಿ. ನನಗೇನು ಉಳಿದಿದೆ? 1/1 - 10 ಉಳಿದಿದೆ. ಸೊ ಸ್ಟಾಪ್ ರೈಟ್ ನೌ ಅಟ್ ದಿಸ್ ಪಾಯಿಂಟ್ ಎಂದು ಯೋಚನೆ ಮಾಡಿ ಮಕ್ಕಳು. ನನಗೆ v² ಕ್ಯಾಲ್ಕುಲೇಟ್ ಮಾಡಬೇಕಾ? 10 - 1 ಎಷ್ಟು? 10 - 1 10 ನೋಡಿ ಇಲ್ಲಿ 10 - 1 9. 2 9 ಇದೆ, 2 2 ಇದೆ, ಅದ್ರ ರೂಟ್ ತೊಗೊಬೇಕು ನಾನು. 2 9 ಇದೆ, 2 2 ಇದೆ, ಅದ್ರ ರೂಟ್ ತೊಗೊಬೇಕು. 2 9 ರೂಟು 9, 2 2 ರೂಟು 2, 9 2 18. ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 18. ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 18. ಸೊ ಅಫ್ಕೋರ್ಸ್ ಇದು ರೂಟ್ ಬರೋದಿಲ್ಲ ನಿಮಗೆ, ಯಾಕೆಂದ್ರೆ ರೂಟ್ 10 ಇರುತ್ತಲ್ವ, ಇಲ್ಲಿ ರೂಟ್ 10 ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ಬಟ್ ದ ಮೊಮೆಂಟ್ ಯು ಟೇಕ್ ನ್ಯಾನೋ, ಮಿಲಿ, ಎವ್ರಿಥಿಂಗ್ ವಿಲ್ ಗೆಟ್ ದ ಆನ್ಸರ್. ನೋಡಿ ಇಲ್ಲಿ 10⁻9 ಇದೆಯಾ? ಇಲ್ಲಿ ಯಾವುದೋ ಒಂದು 10⁻−9 ಇದೆ. ಗ್ರಾಮ್ ನೋಡಿ, ಮಾಸ್ನ ಕನ್ವರ್ಟ್ ಮಾಡ್ಕೊಬೇಕು ನೀವು ಮಾಸ್ನ ಕೆ ಜಿ ಕನ್ವರ್ಟ್ ಮಾಡ್ಕೊಬೇಕು. ಅದಾದಮೇಲೆ 9 × 10⁻9 ತೊಗೊಬೇಕು. ಅದಾದಮೇಲೆ ಚಾರ್ಜ್ 1 ಮೈಕ್ರೋ ತೊಗೊಬೇಕು. ಅರ್ಥ ಆಯ್ತಾ? ಇಷ್ಟೆಲ್ಲ ತೊಗೊಂಡು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಬಟ್ ನಾನು ಹೇಳೋದು ಆ ಥರ ಮಾಡಿದ್ರೆ CETಯಲ್ಲಿ 100%. CET ಇಸ್ ಅ ಡಿಫ್ರೆಂಟ್ ಎಕ್ಸಾಮ್. ಇಟ್ ಇಸ್ ನಾಟ್ ಯುವರ್ ಅಡ್ವಾನ್ಸ್ ಆರ್ ಸಮಥಿಂಗ್ ಲೈಕ್ ದಟ್. JEL ಇಲ್ಲಿ 1 ಮಿನಿಟಲ್ಲಿ ಸಾಲ್ವ್ ಮಾಡಬೇಕು. ಇಲ್ಲಿ ಸ್ಪೀಡ್, ಅಕ್ಯುರೇಸಿ ಎರಡೇ ಮ್ಯಾಟ್ರ್ ಆಗೋದು. ಅರ್ಥ ಆಯ್ತು ಕ್ಲಿಯರಾಗಿ? ನೋಡಿ ಆನ್ಸರ್ ನನಗೆ ಬಂತು. ಯಾರು ಗೊತ್ತಾಗಿದೆಯೋ ಮುಂದೆ ಹೋಗ್ತಾ ಇರಿ, ಯಾರಿಗೆ ಅರ್ಥ ಆಗಿಲ್ಲ ಜಸ್ಟ್ ಸ್ಟಾಪ್ ಇಟ್ ನಾ ಒನ್ಸ್ ಅಗೇನ್. ನಾನು ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ವರ್ಕ್ ಡನ್ ಹಾಫ್ m = QV. ಇದು ಫಾರ್ಮ್ನ ಸಖತ್ ಇಂಪಾರ್ಟೆಂಟು. ನಾನು ಹೇಳ್ತಾ ಇದ್ದೀನಿ ಈಗಲೇ. ಇದು ಸೋರ್ಸ್ ಚಾರ್ಜ್ ಏನರೋ, ಪೊಟೆನ್ಷಿಯಲ್ ಇಟ್ ದಿಸ್ ಪಾಯಿಂಟ್. ಸೊ ವರ್ಕ್ ಡನ್. ಈ ಚಾರ್ಜ್ ಬಿಟ್ಟಿದ ತಕ್ಷಣ ಇದು ಓಡುತ್ತೆ ಹಿಂಗೆ. ಯಾಕೆ ಅಂದರೆ ಹೈಯರ್ ಪೊಟೆನ್ಷಿಯಲ್, ಲೋವರ್ ಪೊಟೆನ್ಷಿಯಲ್. ಹೈಯರಿಂದ ಲೋವರ್ಗೆ ಹೋಗುತ್ತೆ. ಅರ್ಥ ಆಯ್ತಾ? ಸೊ ದೇರ್ ಫೋರ್ ಆಬ್ವಿಯಸ್ಲಿ ಸಮಥಿಂಗ್ ಇಸ್ ಮೂವಿಂಗ್, ಕೈನೆಟಿಕ್ ಎನರ್ಜಿ ಇಸ್ ದರ್ ಹಾಫ್ m². ದಟ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್. ವರ್ಕ್ ಡನ್. V = W/Q. V = V ಇಂಟು V ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ನಾಟ್ ಪೊಟೆನ್ಷಿಯಲ್ ಪಾಯಿಂಟ್, ಪೊಟೆನ್ಷಿಯಲ್ ಡಿಫ್ರೆನ್ಸು. ಅದನ್ನೇನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ನಾನೀಗ? ಪೊಟೆನ್ಷಿಯಲ್ ಅಂದರೆ ಫಾರ್ಮುಲಾ ಏನಪ್ಪ? V = KQ/R ಅಲ್ವಾ? K ಎಷ್ಟಿದೆ? 9 ಇದೆ. K × Q ಸೋರ್ಸ್ ಚಾರ್ಜ್ 2 / R. R ಅಂದರೆ 1. ಇದ್ರದ್ದು ಏನಾಗುತ್ತೆ? 9 K × Q 9 × K × Q ಡಿವೈಡ್ ಬೈ 10 × 1. ಸೊ ನಾನು 9 × 2 ಕಾಮನ್ ತೊಗೊತೀನಿ, 2 ಈ ಕಡೆ ಕರ್ಕೊಂಡ್ಬರ್ತಾ ಇದ್ದೀನಿ. ಸೊ ಐ ಗಾಟ್ 2 × 9 × 2. ಇಲ್ಲಿ ಇದು ಇದು ಸಿಂಪ್ಲಿಫಿಕೇಶನ್ ಮಾಡಿ ಏನು ಬರುತ್ತೆ ನಮಗೀಗ? ಸಿಂಪ್ಲಿಫಿಕೇಶನ್ ಮಾಡಿ. ಸೊ ನನಗೆ v² ಅಂತ ಏನು ಬರ್ತಾ ಇದೆ? ಐ ಆಮ್ ಗೆಟಿಂಗ್ ದಿಸ್ ಆಸ್ 2 2s are 4. ಓಕೆ, ಎನಿವೇರ್ 4 × 9 × ಸೊ ಇಲ್ಲಿ ನನಗೇನು ಬರುತ್ತೆ? 10 - 1 ದಟ್ ಈಸ್ 10 10 - 1/10 ಅಂತ ಬರುತ್ತೆ. ಸೊ ಐ ಆಮ್ ಗೆಟಿಂಗ್ ದ ಆನ್ಸರ್ ಆಸ್ 4 × 9 × 9 ಡಿವೈಡ್ ಬೈ ಸಮಥಿಂಗ್ ಲೈಕ್ 10. ಇದ್ರ ನಾನು ರೂಟ್ ತೊಗೊಬೇಕು. ಅಫ್ಕೋರ್ಸ್ 10 ರೂಟ್ ತೊಗೊಳಕ್ಕಾಗೋದಿಲ್ಲ, ರಾಂಗ್ ಆಗುತ್ತೆ. ಬಟ್ ಸಿನ್ಸ್ ಐ ನೆಗ್ಲೆಕ್ಟೆಡ್ ಆಲ್ ದ ಪವರ್ಸ್. ಅರ್ಥ ಆಯ್ತು ನೋಡಿ? ಸಿಂಪಲ್ ಅಲ್ಲೇ ಆಪ್ಷನ್ ಇದೆ, ಮಲ್ಟಿಪಲ್ ಆಫ್ 18, ಮಲ್ಟಿಪಲ್ ಆಫ್ 9 ಇದೆ. √4 ಬಂದು 2, ಒಂದೇ ಒಂದು 9 ಇರುತ್ತೆ 9. ಸೊ ಐ ಹ್ಯಾವ್ ಟು ಗೆಟ್ ದ ಆನ್ಸರ್ ಲೈಕ್ 18. ಐ ಹ್ಯಾವ್ ಟು ಗೆಟ್ ಮಲ್ಟಿಪಲ್ ಆಫ್ 18. ಇನ್ನು ಎಲ್ಲೂ ನಂಬರ್ ಯಾವುದು ಬರೋದಿಲ್ಲ, ಎಲ್ಲ ಪವರ್ಸ್ ಬರ್ತಾವೆ ಅಷ್ಟೇ. ಆ ಪವರ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದ ಆನ್ಸರ್. ಇಸ್ ಇಟ್ ಕ್ಲಿಯರ್? ಈ ರೀತಿ ನೀವು ಸಾಲ್ವ್ ಮಾಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಈ ಕ್ವಶನಲ್ಲಿ ನೋಡಪ್ಪ, ನಂಬರ್ಸ್ ಡಿಫ್ರೆಂಟ್ ಆಗಿದೆಯಾ? ಡೋಂಟ್ ವರಿ ಅಬೌಟ್ ದ ಪವರ್ಸ್. ನಂಬರ್ ಡಿಫ್ರೆಂಟ್ ಆಗೈತಾನೆ, ಎಲ್ಲ ನಂಬರ್ ಡಿಫ್ರೆಂಟು. ಅಪ್ರಾಕ್ಸಿಮೇಟು. ಎ 2 tiny spherical carrying a charges 1.8 and 2.8 located 40 centimeters apart. That potential at the midpoint of the line joining. ನೋಡಿ ನೋಡಿ ಡಯಾಗ್ರಾಮ್ ಬೇಕಾಗಿಲ್ಲ ಕಂಡ್ರು. 1.8 2. ಪೊಟೆನ್ಷಿಯಲ್ ಆ್ಯಡ್ ಆಗುತ್ತೆ. 1.8 + 2.8 ಆ್ಯಡ್ ಆಗುತ್ತೆ. 1.8 + 2.8 ಆ್ಯಡ್ ಆಗುತ್ತೆ. ಚಾರ್ಜ್ ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಇಂಟು ದಿಸ್ ಈಸ್ ದ ಯುವರ್ ಚಾರ್ಜ್. You should do that into whatever that K × Q divided by R at the center.
ಡಿಸ್ಟೆನ್ಸ್ ಎಷ್ಟಿದೆ ಎರಡರ ಮಧ್ಯೆ 40 ಇದೆ, ಸೆಂಟರ್ ಅಂದರೆ 2 ಇದೆ. ಇದು ಕೆ ಅಂದರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೊಗೊಳ್ರೋ 9 ಇಂಟು 10⁻9. ವಾಟ್ಸ್ ಆನ್ಸರ್ ನಾವು 1.8 + 2.8 ಎಷ್ಟಾಯಿತು? 3 ಪಾಯಿಂಟ್. ನನಗೆ ಐ ಥಿಂಕ್ ಯುಲ್ ಗೆಟ್ ದ ಆನ್ಸರ್ಸ್. ನಾವು ಏನು ಬರ್ತದೆ ನಿಮಗೆ 9 ಇಂಟು 1.8 + 2.8 ಅಂದರೆ ನಿಮಗೆ 4.6 ಅಲ್ವಾ, ಡಿವೈಡೆಡ್ ಬೈ 2 ಅಲ್ವಾ. 2 ಇಂಟು 2 2s are 4, 2 3s are ಈ ಮಲ್ಟಿಪ್ಲೈ 9 2s are 18 ಸ್ವಲ್ಪ ಜಾಸ್ತಿ. 2.1 ಆನ್ಸರ್ ಇಸ್ 2.1. ಎನಿವೇರ್ ಐ ಜಸ್ಟ್ ಡೂ ಒನ್ಸ್ ಅಗೇನ್. ಸೊ 9 3s are 9 3 27, 2 9 18 20 20 ಸಮಥಿಂಗ್ 207 ಬರುತ್ತೆ ಅಲ್ವಾ, ರೈಟ್. ಸೊ ಆನ್ಸರ್ ಶುಡ್ ಬಿ 207. ನಾಟ್ ಸಿಂಪಲ್. ನಾನು ಕುತ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ ಆಗೋದಿಲ್ಲ. ನೀವು ಕ್ಯಾಲ್ಕುಲೇಟ್ ಮಾಡಿ ಬರುತ್ತೆ, ಬೇಗ ಕ್ಯಾಲ್ಕುಲೇಟ್ ಮಾಡಿ. ಕೆ 9 ಇಂಟು 10⁻9 ತಗೊಳ್ಳಿ ಆಯಿತಾ, ಇಂಟು 1.8 ಮೈಕ್ರೋ ಆ್ಯಂಡ್ 1.8 ಇಂಟು 10⁻6 ಪ್ಲಸ್ 2.8 ಇಂಟು 10⁻6 ಡಿವೈಡೆಡ್ ಬೈ ಕೆ ಕ್ಯೂ ಬೈ ಆರ್ ಸೆಂಟಿಮೀಟ್ರಲ್ಲಿದೆ, ಮೀಟ್ರ್ ತೊಗೊಬೇಕು. 20 ಇಂಟು 10⁻2. ನೀವು ಹೀಗೆಲ್ಲ ಫಾರ್ಮುಲಾ ಬರ್ಕೊಂಡು ಆನ್ಸರ್ ಮಾಡಿಕೊಂಡು ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಕೂತಿದ್ರೆ ಸಿ ಇ ಟಿಯಲ್ಲಿ ಯು ಕಾನ್ ಸಾಲ್ವ್ ಅಂಡರ್ 1 ಮಿನಿಟ್. ಅರ್ಥ ಆಯ್ತಾ? ಈ ರೀತಿ ನಂಬರ್ಸ್ ನೋಡಿ ನೆನ್ಪಿಟ್ಕೊಳ್ಳಿ. ನಂಬರ್ ಸೇಮ್ ಡಿಫ್ರೆಂಟ್ ಆಗಿದ್ದರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಮಾಡಬೇಕು. ನೆಕ್ಸ್ಟ್ ಲುಕ್ ಎಟ್ ದಿಸ್ ಕ್ವೆಶ್ಚನ್ ಮಕ್ಕಳೇ. ದ ಮಾಸ್ ಆಫ್ 1 kg ಆಫ್ ಕ್ಯಾರಿಂಗ್ ಎ ಚಾರ್ಜ್ 2 ಇಸ್ ಆಕ್ಸಿಲರೇಟೆಡ್ ಥ್ರೂ ಎ ಪೊಟೆನ್ಷಿಯಲ್ 1 ವೋಲ್ಟ್. ಅವರೇ ಕೊಟ್ಬಿಟ್ಟಿದ್ದಾರೆ. ಥ್ರೂ ಎ ಪೊಟೆನ್ಷಿಯಲ್ ಆಫ್ 1 ವೋಲ್ಟ್ ಅಂದರೆ ಏನು ಅಂದರೆ ಒಂದು ಡಿಫ್ರೆನ್ಸ್ 1 ವೋಲ್ಟ್ ಅಂದರೆ 1 ವೋಲ್ಟಲ್ಲಿ ನಾವು ಆಕ್ಸಿಲರೇಟ್ ಮಾಡ್ತಾ ಇದ್ದೀವಿ ಚಾರ್ಜ್ನ. ಡಿಫ್ರೆನ್ಸ್ ಇಸ್ 1 ವೋಲ್ಟ್. ಅವರೇ ಕೊಟ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಈಗ ಏನು ಕೊಟ್ಟರೆ ದ ವೆಲಾಸಿಟಿ ಅಕ್ವೈರ್ಡ್. ಕಮಾನ್ ಗೆಟ್ ದ ಆನ್ಸರ್. ವಿಡಿಯೋ ಪಾಸ್ ಮಾಡಿ ಕಮಾನ್ ಗೆಟ್ ದ ಆನ್ಸರ್ ಟ್ರೈ ಮಾಡಬೇಕು. ಸೊ 2 ಅಲ್ಲೇ ನೋಡಿ ಎಲ್ಲ 2 2 2 ಇದೆ. ಓಕೆ 2 ಬರಬೇಕು. ಓಕೆ ನೋ ಪ್ರಾಬ್ಲಮ್. ಎಸ್ ನೋ ಲೆಟ್ಸ್ ಟೇಕ್ ಹಾಫ್ ಇಂಟು ಎಮ್ ಅಂದರೆ ಏನು 1. ಸೊ ವಿ ಸ್ಕ್ವೇರ್ ದಟ್ ಶುಡ್ ಬಿ ಈಕ್ವಲ್ ಟು ಡಿಫ್ರೆನ್ಸ್ ಇಸ್ 1 ವೋಲ್ಟ್. ಅವ್ರು ಕೊಟ್ಟರೆ ಇಟ್ ಈಸ್ ಆಕ್ಸಿಲೇಟೆಡ್ ಥ್ರೂ ಎ ಪೊಟೆನ್ಷಿಯಲ್ ಆಫ್. ಅರ್ಥ ಆಯ್ತಾ? ಪ್ರೀವಿಯಸ್ ಕ್ವಶನಲ್ಲಿ ವಿ ಹ್ಯಾವ್ ಟು ಫೈಂಡ್ ಪೊಟೆನ್ಷಿಯಲ್. ಇಲ್ಲಿ ನಾವು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ಆಫ್ ಪೊಟೆನ್ಷಿಯಲ್ ವಿ ಇಸ್ ಈಕ್ವಲ್ ಡಬ್ಲ್ಯೂ ಬೈ ಕ್ಯೂ, ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಕ್ಯೂ. 1 ಇಂಟು ಕ್ಯೂ. ಚಾರ್ಜ್ ಎಷ್ಟು ಮೂವ್ ಮಾಡ್ತಾ ಇದ್ದೀವಿ 2. ನೋಡ್ರಪ್ಪ ನೀವೇ ನೋಡ ಆನ್ಸರು ಏನಾಗುತ್ತೆ. 2 ಆ ಕಡೆ ಹೋಗುತ್ತಾ, 2 2s are 4, ವಿ ಸ್ಕ್ವೇರ್ ತೊಗೊಬೇಕಾ √4 2ನ ಆನ್ಸರ್ ಇಸ್ 2. ಲುಕ್ ಎಟ್ ದಿಸ್ ಕ್ವಶನ್. ದಿಸ್ ಕ್ವಶನ್ ಇಸ್ ಹೌ ಮಚ್ ಯು ಕ್ಯಾನ್ ಸಾಲ್ವ್ ಇನ್ 10 seconds. ಅರ್ಥ ಆಯ್ತಾ? ಈ ಕ್ವಶನ್ ಸ್ವಲ್ಪ ಲೆಂತಿ ಇತ್ತು. ಇದು ಯಾವುದೊಂದು ಕ್ವಶನ್ ಸ್ವಲ್ಪ ಲೆಂತಿ ಇತ್ತು, ಬಟ್ ಅದನ್ನು ನಾವು ಹಿಂಗೆ ನೋಡಿ ಸಾಲ್ವ್ ಮಾಡ್ಬೋದು. ನೀವು ಬುಕ್ ಓಪನ್ ಮಾಡಿ, ದೇ ವುಡ್ ಗಿವನ್ ವೆರಿ ಬಿಗ್ ಮೆಥಡ್. ಯು ಹ್ಯಾವ್ ಟು ಸಾಲ್ವ್ ಇನ್ ದಿಸ್ ಮೆಥಡ್. ಅರ್ಥ ಆಯ್ತಾ? ಪ್ರತಿಯೊಂದು PYQs ನಾನು ಪ್ರತಿಯೊಂದು PYQ ಸಾಲ್ವ್ ಮಾಡೀನಿ. ಐ ಥಿಂಕ್ ನನ್ನ ಪ್ರಕಾರ ಓನ್ಲಿ ಹಾರ್ಡ್ಲಿ 5 questions. ಇಫ್ ಯು ಲಾಸ್ಟ್ 10 years ಒಂದು 5 ರಿಂದ 6 ಕ್ವಶನ್ ಅಷ್ಟೇ ಲೆಂತಿ. ಇದೆಲ್ಲ ಈಸಿ ಈ ಥರ ಮಾಡ್ಕೊಂಡು ಹೋಗ್ಬೋದು. ಆನ್ಸರ್ ಬಂದು 2 m/s ಬರುತ್ತೆ. ಆನ್ಸರ್ ಇಸ್ 2. ಇಟ್ಸ್ ಮಲ್ಟಿಪಲ್ ಆಫ್ 2. ಅರ್ಥ ಆಯ್ತಾ ಕ್ಲಿಯರಾಗಿ? ಈ ಥರ ನೋಡಿ ಒಂದು ಸಿಂಪಲ್ ಕಾನ್ಸೆಪ್ಟ್ ಏನು? ಕಾನ್ಸೆಪ್ಟ್ ಇಷ್ಟೇ, ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಈ ಕಾನ್ಸೆಪ್ಟ್ ಮೇಲೆ ಎಂತೆಂಥ ಕ್ವಶನ್ಸ್ ಕೇಳ್ಬೋದು ನೋಡಿ. ಇಲ್ಲಿ ಈ ಥರ ಕ್ವಶನ್ಸು, ಈ ಥರ ಕ್ವಶನ್ ಸಿ ಇ ಟಿ ಇವೆಲ್ಲ ಕ್ವಶನ್ ಬಂದಿದೆ ಸಿ ಇ ಟಿಯಲ್ಲಿ. ಈಗಲೂ ನೆಕ್ಸ್ಟ್ ಇಯರ್ ಬರುತ್ತೆ, ಬಟ್ ಇಟ್ ಮೇ ಬಿ ಲಿಟಲ್ ಡಿಫ್ರೆಂಟ್, ಬಟ್ ಕಾನ್ಸೆಪ್ಟ್ ಇಸ್ ಸೇಮ್. ಅದಕ್ಕೆ ಹೇಳಿ PYQs ಆರ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಇಸ್ ಸೇಮ್. ಅದೇ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ, ಡಿಫ್ರೆಂಟಾಗಿ ಕೇಳ್ತಾರೆ ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ರಿಲೇಷನ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ. ನೆನ್ಪಿಟ್ಕೊಳ್ಳಿ, ಇ ಈಸ್ ಈಕ್ವಲ್ ಟು ವಿ ಬೈ ಡಿನ ನೆನ್ಪಿಟ್ಕೊಂಬಿಡಿ. ಇ ಈಸ್ ಈಕ್ವಲ್ ಟು ವಿ ಬೈ ಡಿ. ನಾನು ನಿಮ್ಮ PUC ಹೇಳ್ಕೊಡ್ತಾ ಇದ್ದೆ, ಇ ಈಸ್ ಈಕ್ವಲ್ ಟು ವಿ ಬೈ ಡಿ. ಇದರಲ್ಲಿ ಮತ್ತೆ ನೋಡಿ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಕ್ವಶನ್ ಕೂಡ ಬರುತ್ತೆ. ಐ ಹ್ಯಾವ್ ನಾಟ್ ಟೇಕನ್ ಹಿಯರ್, ಬಟ್ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಕ್ವಶನ್ ಕೂಡ ಕೇಳ್ಬೋದು ಅವರು. ಅವ್ರು ವಿ ಇನ್ ಟರ್ಮ್ಸ್ ಆಫ್ ಆರ್ ಕೊಟ್ಬಿಟ್ಟು dv/dr ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋದು, ಇಲ್ಲ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳೋದು, ಈ ಥರ ಎಲ್ಲ ಕೇಳ್ಬೋದು ಅವರು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇಸ್ ಐ ರಿಮೆಂಬರ್ ಎಕ್ಸ್ ಆಕ್ಸ್ ವೈ ಆಕ್ಸ್ ಅನ್ನೋ ಯಾವುದೋ ಚಾಪ್ಟರ್ಲಿ ಕೇಳಿದ್ರು ಇದ್ರಲ್ಲ, ಮೂವಿಂಗ್ ಚಾರ್ಜ್ ಕರೆಕ್ಟ್. ಓಕೆ ನೋಡೋಣ ಬಿಡಿ, ತೊಗೋಣ. ಸೊ ನೆಗೆಟಿವ್ ಇಂಡಿಕೇಟ್ಸ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ಇದನ್ನು ಎಲ್ಲದೂ ಏನೋ ಅವ್ರು ಕೇಳ್ಬೋದು. ಡಿಕ್ರೀಸಿಂಗ್ ಪೊಟೆನ್ಷಿಯಲ್ ಅಂದರೆ ಏನು ನೋಡಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆಯಾ? ಓಕೆ, ಸೊ ನಾನು ಈ ಥರ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರುತ್ತೆ ನೋಡಿ, ಪಾಸಿಟಿವ್ನ ನೆಗೆಟಿವ್ ಹೋಗ್ತಾ ಇರುತ್ತೆ. ಸೊ ಇಫ್ ಐ ಟ್ರೈ ಟು ಬ್ರಿಂಗ್ ಎ ಚಾರ್ಜ್ ನಾವು ಏನಾಗುತ್ತೆ, ಇಲ್ಲಿ ಬಂದಾಗ ಹ್ಯಾವ್ ಟು ಸಮ್ ವರ್ಕ್. ಇಲ್ಲಿಂದ ಎಲ್ಲಿ ಕರ್ಕೊಂಡ್ಬಂದು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ಇನ್ನೂ ಹತ್ರ ಕರ್ಕೊಂಡ್ಬಂದು ಜಾಸ್ತಿ ಕೆಲಸ ಮಾಡಬೇಕು. ಹತ್ರ ಬಂದಷ್ಟು ಜಾಸ್ತಿ ಕೆಲಸ ಮಾಡಬೇಕು ನಾವು, ಹತ್ರ ಬಂದಷ್ಟು ಜಾಸ್ತಿ ಕೆಲಸ ಮಾಡಬೇಕು. ಅದರಿಂದ ಹತ್ರ ಬಂದಷ್ಟು ಜಾಸ್ತಿ ಕೆಲಸ ಮಾಡಬೇಕು. Therefore, potential at A is more than potential at B is more than potential at C. If this is 10, this is 6, this is 3. So you can see that electric field is in the direction of decreasing potential. Artha aita? Idu artha madkondre they can ask questions like this. What's the answer for this makla? It's very simple. Again, two metal plates are there separated by distance 2 centimeters. The potential of the plates is -10 and +10. Artha aita? Iga heng ಮಾಡ್ತಾರೆ ಇದನ್ನ. So if you want to calculate, asking us electric field between the two plates, E is equal to V by D.
ವಾಟ್ಸ್ ದ ಡಿಫ್ರೆನ್ಸ್ ಇನ್ ಪೊಟೆನ್ಷಿಯಲ್ಸ್? ಸೊ ಒಂದು ಬಂದು ಫಾರ್ 30 minus of minus 10, that is 40 divided by the distance, that is 2, 40 by 2, 4 by 2, the answer should be multiple of 2, therefore the answer is 2000 volts per meter. ಅರ್ಥ ಆಯ್ತಾ ಹೇಳಿದ ನಮಗೆ ಡಿಫ್ರೆನ್ಸ್ ಇನ್ ದ ಪೊಟೆನ್ಷಿಯಲ್ಸ್ ಎಷ್ಟು? 30 minus of minus 20 ಎಷ್ಟಪ್ಪ? ಸಾರಿ 10 ಅಷ್ಟು 40ನಾ? ವಿ ಬೈ ಡಿನ ಡಿವೈಡ್ ಮಾಡ್ಬೇಕು ನಾವು. ಡಿ ಅಂದರೆ 2 ಕ್ಯಾನ್ಸಲ್ ಆಯಿತಾ? ಸೊ ಅಷ್ಟೇ. ನೀವು ಅದು 2000 ನಿಮ್ಗೆ ಎಂತಕ್ಕೆ ಬೇಕು? ಅದು 2000 3000 5000 ಬೇಕಾಗಿಲ್ಲ ನನಗೆ ಬೇಕಾಗಿದ್ದು 5 1 2 3 ಇಷ್ಟೇ ನನಗೆ ಬೇಕಾಗಿರೋದು ಸಿ ಇ ಟಿಯಲ್ಲಿ. ನನಗೆ ಅದ್ರ ಆ್ಯಕ್ಚುಯಲ್ ವ್ಯಾಲ್ಯೂ ಬೇಕಾಗಿಲ್ಲ. ಆಯಿತಾ? ನೆಕ್ಸ್ಟ್ ಕ್ವಶನ್ ಇಸ್, ಎ ಫಿಗರ್ ಶೋಸ್ 3 ಪಾಯಿಂಟ್ಸ್ ಎ ಆ್ಯಂಡ್ ಬಿ ಕೊಟ್ಟಿದ್ದಾರೆ. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಎ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಪ್ಯಾರಲಲ್. ಓಕೆ ಅವೆಲ್ಲ ಕೊಟ್ಟಿದ್ದಾರೆ ಮಕ್ಕಳೆಲ್ಲರೂ. ವಿಚ್ ಆರ್ ಫಾಲೋಯಿಂಗ್ ಹೋಲ್ಡ್ಸ್ ಗುಡ್ ಫಾರ್ ವಿ ಎ? ಕಮಾನ್ ನೀವೇ ಸಾಲ್ವ್ ಮಾಡೋಕ್ಕಿತ್ತು. ವಿ ಎ, ವಿ ಸಿ, ವಿ ಬಿ. ಸೊ ಐ ಆಮ್ ನಾಟ್ ಡೂಯಿಂಗ್ ಲೈವ್ ಕ್ಲಾಸಸ್ ಬಿಕಾಸ್ ಐ ನೋ ದಟ್ ಬೋರ್ಡ್ ಎಕ್ಸಾಮ್ ತುಂಬ ಲೈವ್ ಕ್ಲಾಸ್ ಮಾಡ್ತಾ ಇದೆ. ಬಿಕಾಸ್ ಐ ಬಿಲೀವ್ ನೀವು ಲೈವ್ ತೊಗೊಂಡ್ರೆ ಇದೇ ಚಾಪ್ಟರ್ ಮಕ್ಕಳ. ಇಫ್ ಐ ಟೇಕ್ ದಿಸ್ ಸೇಮ್ ಚಾಪ್ಟರ್, ಇಫ್ ಐ ಟೇಕ್ 1 hour ಟು ಫಿನಿಶ್ ದಿಸ್, ಇನ್ ಲೈವ್ ಇಟ್ ಬಿಕಮ್ 1.5 hours ಆರ್ ಸಮ್ಟೈಮ್ 2.5 hours. ದಯವಿಟ್ಟು ಹೇಳಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಸುಮ್ಮನೆ ಡೋಂಟ್ ವೇಸ್ಟ್ ಯುವರ್ ಟೈಮ್. ವೇರ್ ಐ ಆಮ್ ಗೋಯಿಂಗ್ ಟು ರೆಕಾರ್ಡ್ ಆನ್ ಪ್ಲೇ, ವಾಚ್ ಇನ್ 2x 3x ಸ್ಪೀಡ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಇನ್ಫ್ಯಾಕ್ಟ್ ನಮ್ಮ ಸಿಂಪ್ಲಿಫೈಡ್ ಮೆನ್ಸಲ್ಲಿ ಅಷ್ಟೇ, ಐ ವಿಲ್ ಟೇಕ್ ಲೈವ್ ಓನ್ಲಿ ಟು ಕ್ಲಿಯರ್ ಡೌಟ್ಸ್ ಆ್ಯಂಡ್ ಆಲ್. ಸೊ ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ದೇ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಅದಕ್ಕೆ ಹೇಳೋದು ಕ್ವಿಕ್ಕ ಮಾಡ್ಕೊಂಡು ಹೋಗೋಣ. ಅರ್ಥ ಆಯ್ತಾ? ಲೈವ್ ಇದ್ದರೆ ನಾನು ಪಾಸ್ ಮಾಡಿ ಹೇಳ್ರೋ ಆನ್ಸರ್ ಅಂತ ಹೇಳ್ತಾ ಇದ್ದೆ. ಅರ್ಥ ಆಯ್ತಾ? ಆಫ್ಲೈನ್ ಎಲ್ಲ ಹೇಳ್ತಾ ಇರ್ತೀನಿ, ನಿಲ್ಲಿಸ್ಬಿಟ್ಟು ಪ್ರತಿಯೊಬ್ಬರು ನಿಲ್ಸಿ ಕೇಳ್ತಾ ಇರ್ತೀನಿ ನಮ್ಮ ಆಫ್ಲೈನ್ ಕ್ಲಾಸ್ ಆಫ್ ಸಿ ಇ ಟಿಯಲ್ಲಿ. ಏನಿವೆ ಫಿಗರ್ ಶೋಸ್ ಆಫ್ 3 ಪಾಯಿಂಟ್ಸ್ ಎ ಆ್ಯಂಡ್ ಬಿ ಸಿ ಎವ್ರಿಥಿಂಗ್. ನೋಡಿ ಮಕ್ಕಳು, ವೆರಿ ಸಿಂಪಲ್, ಕಾಮನ್ ಸೆನ್ಸ್ ಕಂಡ್ರೋ. ಪೊಟೆನ್ಷಿಯಲ್ ಎಟ್ ಎ, ನನಗೆ ಯಾವುದೋ ಒಂದು ಚಾರ್ಜ್ ತೊಗೊಂಬಂದಾಗ, ಇಫ್ ಐ ವಾಂಟ್ ಟು ಡು ವರ್ಕ್ ಟು ಬ್ರಿಂಗ್ ಇಟ್ ಹಿಯರ್ ಇಟ್ ಸೇಮ್. ಪೊಟೆನ್ಷಿಯಲ್ ಅಲಾಂಗ್ ದಿಸ್ ಲೈನ್ ಇಟ್ ಸೇಮ್ ಇಟ್ ಇಸ್. ಇದು and you also know equipotential surfaces, right? I'll explain that also. There's nothing but equipotential surfaces. The potential at everything is same. Therefore, potential at A is same as potential at B. ನೀನು ಆಚೆ ಹೋಗು, ನೀನು ಆಚೆ ಹೋಗು, ಇನ್ಯಾನು ಕಳ್ಸೋಣ ಆಚೆ? 3 ಈಕ್ವಲ್ ಇಲ್ಲ, ನೀನು ಆಚೆ ಹೋಗು. ಓಕೆ, ಕರೆಕ್ಟ್. ಆಯಿತಾ? ಸೊ ನೆಕ್ಸ್ಟ್ ಈಗ ಏನಾಗುತ್ತೆ? ಇಷ್ಟ ಅರ್ಥ ಆಯ್ತು ನಿಮಗೆ? ಸೊ ನಾವೇನು ಮಾಡೋಣ ಅಂದರೆ ಈಗ ವಿ ವಿಲ್ ಟ್ರೈ ಟು ಗೆಟ್ ನಾವು ಒನ್ ಮೋರ್ ಥಿಂಗ್. ಸೊ ಏನು ಮಾಡೋಣ? ವಿ ಎ ಇಸ್ ಈಕ್ವಲ್ ಟು ವಿ ಬಿ ಇಸ್ ಈಕ್ವಲ್ ಟು ವಿ ಸಿನಾ? ಓಕೆ, ಈಗ ಎಲ್ಲಿ ಜಾಸ್ತಿ ಪೊಟೆನ್ಷಿಯಲ್? ನಿಮ್ಗೆ ಹೇಳಿದಲ್ವಾ, ಜಸ್ಟ್ ನವ್ ಐ ಟೋಲ್ಡ್ ಯು ಎಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್, ಇಟ್ ಇಸ್ ಡಿಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ ಡಿಕ್ರೀಸಸ್ ಇನ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಸಿ ಅಲ್ಲಿ ಕಡಿಮೆ ಇರುತ್ತೆ. ಇನ್ ದ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಇದೆಯಾ? ಇಲ್ಲಿ ಬಿ ಇದೆಯಾ? ಇಲ್ಲಿ ಸಿ ಇದೆಯಾ? ಇಟ್ ಡಿಕ್ರೀಸಸ್ ಇನ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ದಟ್ ಮೀನ್ಸ್ ಸಿ ಈಸ್ ಹ್ಯಾಸ್ ಲೆಸ್. ಅಂದರೆ ಏನು? ವಿ ಎ ಮಸ್ಟ್ ಬಿ ಈಕ್ವಲ್ ಟು ವಿ ಸಿ, ವಿ ಎ ಮಸ್ಟ್ ಬಿ ಈಕ್ವಲ್ ಟು ವಿ ಬಿ, ಬಟ್ ಸಿ ಈಸ್ ಲೆಸ್ ದ್ಯಾನ್ ದೀಸ್ ಟು. ದೇರ್ಫೋರ್ ದ ಆನ್ಸರ್ ಇಸ್ ಬಿ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸಿಂಪಲ್ ಕ್ವಶನ್ಸ್. ಅಷ್ಟು ಈ ಥರ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಮಕ್ಕಳ. ನೋಡಿ, ಈ ಕ್ವಶನ್ ಕೇಳಿದ್ದಾರೆ 2023 ಲುಕ್ ಅಟ್ ದಿಸ್ ಕ್ವಶನ್. ನೋಡಿ, ಇದನ್ನು ಫಾಸ್ಟಾಗಿ ಆನ್ಸರ್ ಮಾಡೋಕೆ ನೀವು. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎಕ್ಸಿಸ್ಟ್ ಅಲಾಂಗ್ ದ ಹಾರಿಜಾಂಟಲ್ ಡೈರೆಕ್ಷನ್. ಓಕೆ, ದ ಗಿವನ್ ಎವ್ರಿಥಿಂಗ್ ಆ್ಯಂಡ್ ಎ ಈಸ್ ಗಿವನ್ ಎಸ್ ವಿ ಎ ಆ್ಯಂಡ್ ಬಿ ನಮ್ಗೆ ಕೊಟ್ಟಿಲ್ಲ ಅವರು. ನೋಡಿ, ನಾನು ಅದೇ ಹೇಳೋದು, ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಯಾಕೆ ನೀವು ಪಿ ವೈ ಕ್ಯೂಸ್ ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ, ಆ್ಯಂಡ್ ದಟ್ ಯು ಶುಡ್ ಸಾಲ್ವ್ ಅಂಡರ್ 1 minute. ಪಿ ವೈ ಕ್ಯೂಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೇಮ್ ಕ್ವಶನ್ ಮಕ್ಕಳೇ, ಇದು ಒಂದೇ ಕ್ವಶನ್, ವಿ ಎ ಮೈನಸ್ ವಿ ಬಿ. ಇನ್ನೂ ಇದೇ ಟೈಪ್ ಇನ್ನೂ ಕೆಲವೊಂದು ಕ್ವಶನ್ ನಾನು ತೊಗೊಂಡಿಲ್ಲ ಅಷ್ಟೇ ನಾನು. ಬಟ್ ಆಲ್ಮೋಸ್ಟ್ ವಿ ಎ ಮೈನಸ್ ವಿ ಬಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ಲಿ ನೋಡಿ, ಸೇಮ್ ಕ್ವಶನ್, ಆಲ್ಮೋಸ್ಟ್ ಸೇಮ್. ವಿ ಯೂಸಿಂಗ್ ಎವ್ರಿಥಿಂಗ್ ಬೇಸ್ಡ್ ಆನ್ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಫಾರ್ಮುಲಾ. ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಕ್ಯೂ. ಬಟ್ ಏನು ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಇಲ್ಲಿ ಡೈರೆಕ್ಟಾಗಿ ಅವ್ರು ವಿ ಎ ಮೈನಸ್ ವಿ ಬಿ ಕೊಟ್ಟಿಲ್ಲ. ಇನ್ಸ್ಟೆಡ್ ಆಫ್ ದಟ್ ದೇ ಗಿವನ್ ಸಮ್ ಇ ಎಕ್ಸ್. ನೀವು ಇ ಎಕ್ಸ್ ಅಂತ ತಲೆಗಟ್ಸ್ಕೊಂಡ್ಬಿಡ್ತಾರೆ. ಇ ಎಕ್ಸ್ ಅನ್ನು ಏನಿಲ್ಲ. ಇನ್ಸ್ಟೆಡ್ ಆಫ್ ವಿ ದೇ ಗಿವನ್ ಇ ಈಸ್ ಈಕ್ವಲ್ ಟು ವಿ ಬೈ ಡಿ, ವಿ ಈಸ್ ಈಕ್ವಲ್ ಟು ವಿ ಬೈ ಡಿ, ವಿ ಈಸ್ ಈಕ್ವಲ್ ಟು ಇ ಡಿ. ಸಿಂಪಲ್. ಇ ಇಂಟು ಎಕ್ಸ್ ಬರಲೇಬೇಕು. ಸಿಂಪಲ್. ಸೊ ಈಗ ನೀವು ಹೇಳಿ, ಇಫ್ ದೇ ಆಸ್ಕಿಂಗ್ ದಟ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಚಾರ್ಜ್ ವೆನ್ ಇಟ್ ಇಸ್ ಅಟ್ ಪಾಯಿಂಟ್ ಬಿ. ಇಫ್ ಯು ಟೇಕಿಂಗ್ ಎ ಚಾರ್ಜ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ದ ಎನರ್ಜಿ ಸ್ಟೋರ್ಡ್ ಇಸ್ ನಥಿಂಗ್ ಬಟ್ ದ ವರ್ಕ್ ಡನ್. ಸಿಂಪಲ್. ವರ್ಕ್ ಎನರ್ಜಿ ಥಿಯರಮ್. ದ ವರ್ಕ್ ಅಂದರೆ ಏನು? ಡಿಫ್ರೆನ್ಸ್ ಇನ್ ಪೊಟೆನ್ಷಿಯಲ್ಸ್. ನಾನು ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. I have to calculate difference. You can't just add both. You have to difference it. You can't just have QEX. Not possible, because you have to find difference of potential. What is work done? Formula VA minus VB into Q. Sorry. V is I am ತಪ್ಪು ಹೇಳ್ತಾ. V is equal to W by Q ಅಲ್ವಾ? So okay, sorry. V is equal to W by Q. Sorry, W by Q. Okay, anyway. So V is equal to VA minus VB is equal to W by Q ಅಲ್ವಾ? Q ಇಲ್ಲಿ ಮಲ್ಟಿಪ್ಲೈ ಆಗಬೇಕಾ? ಸೊ Q ಟೈಮ್ಸ್ ಆಫ್ ಇರಬೇಕಾ? ಇದು ಮೈನಸ್ ಆಗಬೇಕಾ? ಇಲ್ಲಿ ಪ್ಲಸ್ ಆಗ್ತಾ ಇದೆಯಾ? ತೆಗೆದು ಬಿಸಾಕಿ ಆನ್ಸರ್ನ. ಕ್ಯೂ ಇ ಎಕ್ಸ್. ಹೌ ಇಟ್ಸ್ ಓನ್ಲಿ ಇ ಎಕ್ಸ್? ಯು ಶುಡ್ ಗೆಟ್ ವಿ ಎ ಆಲ್ಸೋ. ನೋ ಡಿಫ್ರೆನ್ಸ್ ಇರಬೇಕಲ್ವಾ? ನೀವು ಎರಡರಲ್ಲಿ ಯಾವುದೋ ಒಂದು ಆಪ್ಷನ್ ಮುಗೀತು. ಎರಡರಲ್ಲಿ ಯಾವುದು ಹೈಯರ್ ಪೊಟೆನ್ಷಿಯಲ್ಲು,
ಈ ಕಡೆ ಹೈಯರ್ ಪೊಟೆನ್ಷಿಯಲ್, ಈ ಕಡೆ ಕಡಿಮೆ ಪೊಟೆನ್ಷಿಯಲ್ ಇದೆ. ವಿ ಎ ಮೈನಸ್ ವಿ ಬಿ, ವಿ ಎ ಮೈನಸ್ ವಿ, ಇದು ವಿ ಬಿ ಆ್ಯಕ್ಚುಲಿ ಸಪೋಸ್ ಟು ಬಿ ವಿ ಬಿ, ಬಟ್ ವಿ ನೋ ದ ಫಾರ್ಮುಲಾ, ರೈಟ್? ಇಫ್ ಯು ವಾಂಟ್ ಟು ಫೈಂಡ್ ದೇ ಗಿವನ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಇಫ್ ಯು ವಾಂಟ್ ಟು ಫೈಂಡ್ ವಿ, ಇ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? ವಿ ಬೈ ಡಿ, ವಿ ಈಸ್ ಈಕ್ವಲ್ ಟು ಇ ಎಕ್ಸ್, ವಿ ಈಸ್ ಈಕ್ವಲ್ ಟು ಇ ಎಕ್ಸ್, ಸಿಂಪಲ್ ಅಷ್ಟೇ. ಆಪ್ಷನ್ ಎ ಇಸ್ ಆನ್ಸರ್. ನೋಡಿ, ಈ ಥರ ನೀವು ಕುತ್ಕೊಂಡು ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಫಾರ್ಮುಲಾ, ಈಗ ಏನಾಗಿದೆ ಪ್ರತಿಯೊಬ್ಬ ಮಕ್ಕಳು ಅಂತ ಹೇಳಿದ್ರೆ ಕ್ವಶನ್ ಕೊಟ್ಟಿದ ತಕ್ಷಣ ಸಾಲ್ವ್ ಮಾಡ್ಕೊಂಡು ಫಾರ್ಮುಲಾ ಹಾಕೊಂಡು ಕೂತಿರ್ತೀರ, ಹಂಗೆಲ್ಲ ಆಗೋದಿಲ್ಲ. ಯು ಎಲಿಮಿನೇಟ್ ದ ಆಪ್ಷನ್ಸ್. ಕಮ್ ಆನ್, ಗೆಟ್ ದ ಆನ್ಸರ್. A spherical shell of radius 10 cm carrying a charge q, if the electric potential at a distance 5 cm, 10 cm, 50 cm are given, all those things are given. ಓಕೆ, ಈ ನೋಡಿ ಶೆಲ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ನಾನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಯಾವುದಾದ್ರು ಒಂದು ಶೆಲ್ ತೊಗೊಂಡಾಗ ಎಲೆಕ್ಟ್ರಿಕ್ ಫೀಲ್ಡ್ ಬಂದು 0 ಇರುತ್ತೆ ಆಸ್ ಪರ್ ದ ಗಾಸ್ ಲಾ, ಬಟ್ ನಾವು ಪೊಟೆನ್ಷಿಯಲ್ ತೊಗೊಂಡ್ರೆ ಕಾನ್ಸ್ಟೆಂಟ್ ಇರುತ್ತೆ. ಪೊಟೆನ್ಷಿಯಲ್ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ. ನೀವು ಗ್ರಾಫ್ ಡ್ರಾ ಮಾಡಿದಾಗ ಕಾನ್ಸ್ಟೆಂಟ್ ಇರುತ್ತೆ, ಹಿಂಗೆ ಬರುತ್ತೆ. ಇದು ಸಿಂಪಲ್ ಆಗಿ. ಅದು ಬಿಟ್ಟು ಇನ್ನೂ ಒಂದು ವೇಳೆ ಸಾಲಿಡ್ ಸ್ಪೆರಿಕಲ್, ಒಂದು ವೇಳೆ ಸಾಲಿಡ್ ಆಗಿದ್ದರೆ ಅದರಲ್ಲಿ ಇನ್ನೂ 2/3, 1.5 ಸೆಂಟ್ರಲ್ 1.5 ಆಗಿರುತ್ತೆ. ಗ್ರಾಫ್ ಡಿಫ್ರೆಂಟ್ ಆಗಿ ಈ ಥರ ಬಂದು ಈ ಥರ ಬರುತ್ತೆ. ಇಲ್ಲಿ ನೀವು ವಿ ನಾಟ್ ಅಂತ ತೊಗೊಂಡ್ರೆ, ಇಲ್ಲಿ ವಿ ನಾಟ್ ಅಂತ ತೊಗೊಂಡ್ರೆ ಇದು 1.5 ಟೈಮ್ಸ್ ವಿ ನಾಟ್ ಇರುತ್ತೆ. ಅದು ಸಾಲಿಡ್ ಸ್ಪಿಯರ್ಗೆ. ಅದು ಇಲ್ಲಿ ಹ್ಯಾಲೋ ಅದೆಲ್ಲ ಇದು ಕೇಳಿಲ್ಲ, ಬಟ್ ಎನಿವೆ. ಸೊ ಈ ಥರ ಕಾನ್ಸ್ಟೆಂಟ್ ಇರುತ್ತೆ ಪೊಟೆನ್ಷಿಯಲ್ ಇಸ್ ಕಾನ್ಸ್ಟೆಂಟ್ ಇನ್ಸೈಡ್ ದ ಹ್ಯಾಲೋ ಸ್ಪೆರಿಕಲ್ ಶೆಲ್. ಅವ್ರು ಕೇಳಿದಾರೆ ಇದು ರೇಡಿಯಸ್ ಎಷ್ಟಪ್ಪ, 10 ಸೆಂಟಿಮೀಟರ್ಸಾ? ಇದು ರೇಡಿಯಸ್ 10 ಸೆಂಟಿಮೀಟರ್ಸ್. ಅವ್ರು ಕೇಳ್ತಾ ಇದ್ದಾರೆ ಪೊಟೆನ್ಷಿಯಲ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್. ಒಂದು ಸೆಂಟ್ರಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ, ಇನ್ನೊಂದು 5 ಸೆಂಟಿಮೀಟರ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 5 ಅಲ್ವಾ? ಸೆಂಟ್ರಲ್ ಕೇಳ್ತಲ್ಲ ಅವರು, 5 ಎಷ್ಟು ಅಂತ ಕೇಳ್ತಾರೆ. ಇನ್ನೊಂದು ಸರ್ಫೇಸಲ್ಲಿ ಎಷ್ಟು ಅಂತ ಕೇಳ್ತಿದ್ದಾರೆ. ಇನ್ನೊಂದು ದೂರ ಹೋದಷ್ಟು 15 ಸೆಂಟಿಮೀಟರ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ದೂರ ಹೋದಷ್ಟು ಕಡಿಮೆ ಆಗುತ್ತೆ, ಕಾಮನ್ ಸೆನ್ಸ್. ದೂರ ಹೋದರೆ ಪೊಟೆನ್ಷಿಯಲ್ ಕಡಿಮೆ, ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ವಿ ಈಸ್ ಈಕ್ವಲ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಆರ್. ಡಿಸ್ಟೆನ್ಸ್ ದೂರ ಹೋದಷ್ಟು ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ ಆಬ್ವಿಯಸ್ಲಿ. ಸೊ V3 ಶುಡ್ ಬಿ ಲೋಯೆಸ್ಟ್. V3 ಕಡಿಮೆ ಇರಬೇಕು. ಯಾವುದಲ್ಲಿ V3 ಕಡಿಮೆ ಇದೆ ನೋಡಿ, ಇಲ್ಲಿ V3 ಜಾಸ್ತಿ ಅಂತ ಹೇಳ್ತಾರೆ, ತೆಗೆದು ಬಿಸಾಕಿ ಆಪ್ಷನ್ ಇದನ್ನ, ಆಯಿತಾ? V3 ಕಡಿಮೆ ಇರಬೇಕು. ಆ್ಯಂಡ್ ಆಲ್ಸೋ ಪೊಟೆನ್ಷಿಯಲ್ ಅಟ್ ಸರ್ಫೇಸ್ ಈಸ್ ಸೇಮ್ ಆಸ್ ಪೊಟೆನ್ಷಿಯಲ್ ಇನ್ಸೈಡ್. ಇವೆರಡು ಈಕ್ವಲ್ ಆಗಿರಬೇಕು. V3 ಕಡಿಮೆ ಇರಬೇಕು. ಇದು ಸಾಧ್ಯ ಇಲ್ಲ, ಎರಡು ಈಕ್ವಲ್ ಆಗಿರಬೇಕು. ಆಪ್ಷನ್ ಇಸ್ ಡಿ. ಅರ್ಥ ಕ್ಲಿಯರ್ ಆಗಿ? ಸೊ V3 ದೂರದಲ್ಲಿ ಕಡಿಮೆ ಇರಬೇಕು. ನೋಡಿ, ಇದು V1, ನೋಡಿ ಇದು V1, ಬೇರೆ ಕಲರ್ಸ್ ಯೂಸ್ ಮಾಡ್ತೀನಿ, ಆಯಿತಾ? ಇದು V1, ಇದು V2 ಸರ್ಫೇಸಲ್ಲಿ, ಇದು V3. ಸೊ V3 ಕಡಿಮೆ ಇರುತ್ತೆ 100%. ಇಲ್ಲಿ ಥ್ರೋಟ್ ಕಾನ್ಸ್ಟೆಂಟ್ ಇರುತ್ತೆ, ದೂರ ಹೋದಷ್ಟು ಕಡಿಮೆ ಆಗುತ್ತೆ. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಆನ್ಸರ್ ಇಸ್ ವಾಟ್? V1 ಶುಡ್ ಬಿ ಈಕ್ವಲ್ ಟು V2 ಆ್ಯಂಡ್ ವೇರ್ ಎಸ್ V3 ಶುಡ್ ಬಿ ಲೀಸ್ಟ್ ಅಂತ. ನೋಡಿ, ಆಪ್ಷನ್ ಯೂನಿಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಹಿಂಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ಸ್. ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್. ಸೊ ಇನ್ನೂ ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮ್ ನೆನಪಿದೆ. ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್, ದ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಯಲ್ ಪ್ಲೇನ್, ಅಲಾಂಗ್ ದ ಈಕ್ವಟೋರಿಯಲ್ ಪ್ಲೇನ್. ಸೊ ಇಫ್ ಯು ನಾಟ್ ವಾಚ್, ಪ್ಲೀಸ್ ವಾಚ್ ದ ಒನ್ ಶಾಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಅರ್ಥ ಕ್ಲಿಯರ್ ಆಗಿ? ಸೊ ಇಲ್ಲೇನಾಗುತ್ತೆ, ಅಲ್ಲಿ ನೆನಪಿದೆ ನಿಮಗೆ, ವಿಲ್ ಗೆಟ್ ಲೈಕ್ ಒಂದು ಆಕ್ಸಿಯಲು, ಒಂದು ಈಕ್ವಟೋರಿಯಲು ಡಬಲ್ ಇರುತ್ತೆ. ಅದರ ಒಂದು ಆಪೋಸಿಟ್ ಇನ್ನೊಂದು ಇರುತ್ತೆ. ಅದೆಲ್ಲ ಹೇಳ್ಕೊಟ್ಟಿನಿ ಆಲ್ರೆಡಿ. ವಿಲ್ ನಾಟ್ ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್, ಆಯಿತಾ? ಎಲೆಕ್ಟ್ರಿಕ್ ಫೀಲ್ಡ್ ಆಲ್ರೆಡಿ ಮುಗಿದಿದೆ. -q +q ತೊಗೊಂಡಾಗ ಪೊಟೆನ್ಷಿಯಲ್ ನಾವು ಆ್ಯಡ್ ಮಾಡ್ತೀವಿ. ಯಾವುದೇ ಈಕ್ವಟೋರಿಯಲ್ ಪ್ಲೇನ್ ತೊಗೊಂಡ್ರೆ ಯಾವುದೇ ಒಂದು ಪಾಯಿಂಟ್ ತೊಗೊಂಡ್ರೆ ಪೊಟೆನ್ಷಿಯಲ್ಲು ನಾವು ಆ್ಯಡ್ ಮಾಡಬೇಕು. ಡ್ಯೂ ಟು +q, ಡ್ಯೂ ಟು -q ಆ್ಯಡ್ ಮಾಡಿದ್ರೆ 0 ಆಗುತ್ತೆ. ಸೊ ಗೆಟ್ ಪೊಟೆನ್ಷಿಯಲ್ ಅಲಾಂಗ್ ದ ಈಕ್ವಿಪೊಟೆನ್ಷಿಯಲ್ ಲೈನ್ ಇಸ್ 0. ಎನಿ ಅದರ್ ಪಾಯಿಂಟ್ ಯು ವಿಲ್ ಗೆಟ್ ಸಮ್ ವ್ಯಾಲ್ಯೂ. ಜಸ್ಟ್ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಫಾರ್ಮುಲಾ P cos θ divided by 1/r². and if you put if it is equatorial, if you put 0, it becomes basically 0 ಆಗುತ್ತೆ. If you want axial, put 0, sorry, so equatorial, okay, equatorial ಗೆ θ90 ಹಾಕ್ಬೇಕು ನಾನು, ಆಗ potential is 0 ಆಗುತ್ತೆ. So any point here, it is always 0. It's basically equipotential surface. ಅರ್ಧ ಕ್ಲಿಯರ್ ಆಗಿ? ಸೊ ವರ್ಕ್ ಡನ್ ಟು ಮೂವ್ ಚಾರ್ಜ್ ಅಲಾಂಗ್ ದಿಸ್, ಇಟ್ಸ್ 0. ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಡನ್. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ಇದು ತುಂಬಾ ಇಂಪಾರ್ಟೆಂಟು ನೋಡಿ. ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. ಓಕೆ, ನೆನ್ಪಿಟ್ಕೊಳ್ಳಿ. ಇದು ನೆನ್ಪಿಟ್ಕೊಳ್ರಿ ಇಲ್ಲಿ. ಇದು ಈಸಿ ಕ್ವಶನ್ ಇದು. ಸೊ ಡ್ಯೂ ಟು ಡೈಪೋಲ್, ದರ್ ಆಸ್ಕಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಡೈಪೋಲ್ ಇಸ್ 1/r³ ಬರುತ್ತೆ. ಡ್ಯೂ ಟು ಜಸ್ಟ್ ನಾವು ಡಿಸ್ಕಸ್, ರೈಟ್? ಇಟ್ಸ್ r². ಇಲ್ಲಿ r² ಇರುತ್ತೆ ಆ್ಯಂಡ್ ಪೊಟೆನ್ಷಿಯಲ್ r² ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ಗೆ r³ ಇರುತ್ತೆ. ಆನ್ಸರ್ ಇಸ್ ಸಿ. ಇದು ನೆನ್ಪಿಟ್ಕೊಂಬಿಡಿ ಮಕ್ಕಳೇ. ಒಂದು ಪಾಯಿಂಟ್ ಚಾರ್ಜ್ ಕೊಟ್ಟಾಗ ಆ ಪಾಯಿಂಟ್ ಚಾರ್ಜ್ನ ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r². ಎಲೆಕ್ಟ್ರಿಕ್ ಫೀಲ್ಡು ಡೈಪೋಲ್ ಕೊಟ್ಟರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r³. ಇದು ಕ್ವಶನ್ನ ಸಿಡಿಯಲ್ಲಿ ಕೇಳಿದ್ದಾರೆ, ಒಂದು ಗ್ರಾಫ್ ಥರ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೇಮ್ ಕ್ವಶನ್, ನಾನು ತೊಗೊಂಡಿಲ್ಲ ಅದನ್ನು, ಸೇಮ್ ಕ್ವಶನ್. ಡ್ಯೂ ಟು ಪೊಟೆನ್ಷಿಯಲ್ ತೊಗೊಂಡಾಗ ಡ್ಯೂ ಟು ಪಾಯಿಂಟ್ ಚಾರ್ಜ್ 1/r ಇರುತ್ತೆ.
ಡ್ಯೂ ಟು ಡೈಪೋಲ್ ಇಟ್ ಇಸ್ 1/r². ನೋಡಿ, ಒಂದು ಎಕ್ಸ್ಟ್ರಾ ಆರ್, ಇಲ್ಲಿಂದ ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ, ಇಲ್ಲಿಂದ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ನೆನಪಾಯ್ತಾ ಇದು? ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಬೇರೆ ಕ್ವಶನ್ ಬಂದು ಆನ್ಸರ್ ಮಾಡ್ಬೋದು. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್, ಯು ಶುಡ್ ನೋ ದಿಸ್ ಆಲ್ ದಿಸ್ ಥಿಂಗ್ಸ್ ಮಕ್ಕಳೇ. ನಾನು PUC ಹೇಳ್ಕೊಡ್ತಾ ಇದ್ದೆ ಇದನ್ನೆಲ್ಲ. ಐ ವಿಲ್ ನಾಟ್ ಡಿಸ್ಕಸ್ ಮಚ್ ಆನ್ ದಿಸ್. ಸೊ ಜಸ್ಟ್ ಗೋ ಟು ದ ನೆಕ್ಸ್ಟ್ ಒನ್. ಇವೆಲ್ಲ ಸಿಂಪಲ್ ಕ್ವಶನ್ ನೋಡಿ, ಈ ಥರ ಕ್ವಶನ್ ಎಲ್ಲ ಕೇಳ್ತಾರೆ. ಆಯಿತಾ? ಸೊ ನೇಚರ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಎ ಪಾಯಿಂಟ್ ಚಾರ್ಜ್ ಈಸ್ ಗಿವನ್ ಬೈ. ಒಂದು ಪಾಯಿಂಟ್ ಚಾರ್ಜ್ ತೊಗೊಂಡ್ರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಬ್ವಿಯಸ್ಲಿ ಸ್ಪೆರಿಕಲ್ ಹಿಂಗಿರುತ್ತೆ. ಸೊ ಸ್ಪಿಯರ್ ವಿತ್ ಚಾರ್ಜ್ ಎಟ್ ದ ಸೆಂಟರ್ ಆಫ್ ದ ಸ್ಪಿಯರ್, ಮುಗೀತು. ಆಯಿತಾ? ಅಟ್ ದ ಸೆಂಟರ್ ಆ್ಯಂಡ್ ದ ಸರ್ಫೇಸ್ ಎಲ್ಲ ಪ್ಲೇನ್ ಅಲ್ಲ, ಎಲಿಪಾಯ್ಡ್ ಅಂತ ಅಲ್ಲ. ಓಕೆ, ವೆರಿ ಸಿಂಪಲ್. ಈ ಥರ ಕ್ವಶನ್ಸ್ ಕೇಳ್ತಾರೆ. Which of the following statement is not true? Work done to move a charge on equipotential surface is not zero. It is option 1 wrong. Not true ಇದೆ, not true ಅಲ್ವಾ? ವರ್ಕ್ ಡನ್ ಟು ವರ್ಕ್ ಡನ್ ಕೊಟ್ಟಿಲ್ಲ ಇದು, ನೋಡಿ ಇಲ್ಲೇ ಕೊಟ್ಟಿದ್ದೀನಿ. ವರ್ಕ್ ಡನ್ ಝೀರೋ ಆನ್ equipotential surface. If you want to move a charge along a surface, work done is zero. ನೋಡಿ, ಈ ಥರ ಕ್ವಶನ್ ಕೇಳ್ತಾರೆ ಮಕ್ಕಳಿದೆ. ವರ್ಕ್ ಡನ್ ಟು ಮೂವ್ ದ ಚಾರ್ಜ್ ಝೀರೋ, ಸೇಮ್ ರಿಪೀಟ್ ಮಾಡ್ತಾ ಇರ್ತಾರೆ CET ಅಲ್ಲಿ ಕೆಲವು ಡಿಫ್ರೆಂಟ್ ಆಗಿ. ಓಕೆ, ಡೈಪೋಲ್ ಕೆಪ್ಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇಫ್ ಡೈಪೋಲ್ ಎಲೆಕ್ಟ್ರಿಕ್ ಫೀಲ್ಡ್, ಟಾರ್ಕ್, ವರ್ಕ್ ಡನ್ ಇವೆಲ್ಲ ಗೊತ್ತಿರಬೇಕು ನಿಮಗೆ. ಆ್ಯಂಡ್ ಸ್ಪೆಷಲಿ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ ಯು ಶುಡ್ ನಾಟ್ ಏಬಲ್ ಟು ಕ್ಯಾಲ್ಕುಲೇಟ್. U is equal to minus P, U is equal to 0, and U is again we have something called stable equilibrium, unstable equilibrium, everything will be like discussed even electric charge field ಹೇಳಿದ್ದೀನಿ ನಾನು ನಿಮಗೆ. ಸೊ ಈ ಫಾರ್ಮುಲಾ U is equal to minus P, the work done is minus P cos theta, torque is equal to P, and if you want to calculate work done to rotate the dipole, basically you can do, there's also one more formula is there. There's nothing but 1 minus cos theta into ನಿಮಗೆ Q ಅಂತ ಬರುತ್ತೆ. ಇನ್ನೊಂದು ಫಾರ್ಮುಲಾ ಇದೆ, P into 1 minus cos theta ಅಂದ್ಬಿಟ್ಟು. These are the different formulas. ನೆನ್ಪಿಟ್ಕೊಳ್ಳಿ ಸಾಕು. Let's go for question answers. Okay, this question has come in the KCET. ನೋಡಿ ಮಕ್ಕಳಿಗೆ ಕ್ವಶನ್ ಕೇಳಿದ್ದಾರೆ, ಮ್ಯಾಚ್ ದ ಫಾಲೋಯಿಂಗ್ ಟೈಪು. They're asking that match the column 1 with column 2. ಅವರೇ ಕೊಟ್ಟಿದ್ದಾರೆ, ಎಲ್ಲ ಆ್ಯಂಗಲ್ ಕೊಟ್ಟಿದ್ದಾರೆ. ದ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಡೈಪೋಲ್, ಪೊಟೆನ್ಷಿಯಲ್ ಫಾರ್ಮುಲಾ ನಮ್ಗೆ ಗೊತ್ತಿದೆ, ಮೈನಸ್ ಪಿ ಕಾಸ್ ಥೀಟಾ, ಮೈನಸ್ ಪಿ ಕಾಸ್ ಥೀಟಾ. ಸೊ ಅರ್ಥ ಆಯ್ತಾ? ಮೈನಸ್ ಪಿ ಕಾಸ್ ಥೀಟಾ ಅಂದರೆ ಮೈನಸ್ ಪಿ ಯಾವಾಗ ಬರುತ್ತೆ? ವೆನ್ ಆ್ಯಂಗಲ್ ಇಸ್ 0 degrees. ವೆನ್ ಯು ಗೋನ್ ಗೆಟ್ ಮೈನಸ್ ಪಿ, ಒಂದು ನಿಮಿಷ. ಓಕೆ, ಓಕೆ, ಮೈನಸ್ ಪಿ ಕಾಸ್ ಥೀಟಾ. ಸೊ ವೆನ್ ಯು ಗೋನ್ ಗೆಟ್ ಮೈನಸ್ ಪಿ ಕಾಸ್ ಥೀಟಾ, ಸೊ ಟೀಟಾ ಬಂದು ನಿಮಗೆ ಮೈನಸ್ ಪಿ ಅಂದರೆ ಟೀಟಾ ಬಂದು 0 ಡಿಗ್ರಿ ಇರಬೇಕು. 0 ಡಿಗ್ರಿ ಇದ್ದರೆ ಟೀಟಾ ಬಂದು ನಿಮಗೆ ಮೈನಸ್ ಪಿ ಬರುತ್ತೆ. ಇಲ್ಲಿ 0 ಡಿಗ್ರಿ ಆಪ್ಷನೇ ಇಲ್ಲ. ಅಂದರೆ ಏನು, ಮೈನಸ್ ಪಿ ಅನ್ನೋದು ಆಪ್ಷನಲ್ ಇರಲೇಬಾರ್ದು ಅಲ್ವಾ? ಕಾಮನ್ ಸೆನ್ಸ್ ಅಲ್ವಾ? ಎಲ್ಲೆಲ್ಲಿ ಮೈನಸ್ ಪಿ ಇದೆ ತೆಗಿಯೋಣ, ಆಚೆ ಓಡಿಸೋಣ ಮೈನಸ್ ಪಿನ. ಒನ್ ಎಲ್ಲಿದೆ? ಇಲ್ಲಿದೆಯಾ? ನೀನು ಆಚೆ ಹೋಗಿ, ಬಿಕಾಸ್ 1 ಬರೋಕ್ಕೆ ಸಾಧ್ಯ ಇಲ್ಲ. 1 ಬರಬೇಕಂದ್ರೆ ಆ್ಯಂಗಲ್ 0 ಡಿಗ್ರಿ ಇರಬೇಕು. ಸೊ ದಟ್ಸ್ ನಾಟ್ ಪಾಸಿಬಲ್. ಇಲ್ಲ, ಮೈನಸ್ ಪಿ ಕಾಸ್ ಅಲ್ವಾ, ಮೈನಸ್ ಪಿ ಬರ್ಬೇಕಂತ ಹೇಳಿದ್ರೆ ಟೀಟಾ ಬಂದು ಆಬ್ವಿಯಸ್ ಟೀಟಾ ಬಂದು 0 ಡಿಗ್ರಿ ಇರಬೇಕು. ಕರೆಕ್ಟ್, ನಾನು 19 ಕೊಂಬಿಡಿ. ಓಕೆ, ಆಪ್ಷನ್ 1 ಆಯ್ತಾ? ಇಲ್ಲೂ ಇರಬಾರ್ದಾ? ಗೆಟ್ ಒನ್ ಇಲ್ಲಿದೆಯಾ? ಗೆಟ್ ಓನ್ಲಿ ಆಪ್ಷನ್ ಇಸ್ ಡಿ. ನಾನು ಐ ಡಿಂಟ್ ಇವನ್ ಚೆಕ್ ಎನಿ ಅದರ್ ಆಪ್ಷನ್ಸ್, ಐ ಗಾಟ್ ದ ಆನ್ಸರ್ ಆಪ್ಷನ್ ಡಿ. ನೋಡಿ, CET ಕ್ವಶನ್ ಈ ಥರ ಕ್ವಶನ್ ಎಲ್ಲ ಕೇಳ್ತಾ ಇರ್ತಾರೆ. ಎಷ್ಟು ಈಸಿ, ನಿಮ್ಗೆ ಅರ್ಥ ಆಗಿರ್ಬೇಕು. ಅದಕ್ಕೆ ಹೇಳೋದು, ಇವರು ಸಾಲ್ವ್ ಕ್ವಶನ್ ಅಂಡರ್ 1 minute. ಫಸ್ಟ್ PYQs ಮಾಡಿ ನೋಡ್ಕೊಳ್ಳಿ, ಆ್ಯಂಡ್ PYQ ಸಾಲ್ವ್ ಮಾಡ್ಕೊಂಡೆ ಟ್ರೈ ಟು ಸಾಲ್ವ್ ಅಂಡರ್ 1 minute. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಹೇಗೆ ಇದು ಹೇಗೆ. ಓಕೆ, ಇನ್ನೂ ಮೆಥಡ್ ಹೇಳಲ್ಲ ನಿಮಗೆ. ನೋಡ್ರೋ, ಐ ಆಮ್ ಆಲ್ಸೋ ಮ್ಯಾಥ್ಸ್ ಟೀಚರ್. ನನಗೆ 120 ಬಂದರೆ ಕಾಸ್ 120 ಏನಪ್ಪ? ಹಾಫ್. ಹಿಂಗೆ ಆಲ್ರೆಡಿ ಗೊತ್ತಿದೆ. ಕಾಸ್ 120 ಅಂದರೆ ಕಾಸ್ ನಿಮ್ಗೆ 180 minus 60 ಬರುತ್ತೆ. ಕಾಸ್ 60 ಇಸ್ ಬೇಸಿಕಲಿ ಹಾಫ್. ಸೊ ಆಬ್ವಿಯಸ್ಲಿ 120 ಅಂದರೆ ಹಾಫ್ ಇರಲೇಬೇಕು. ಕಾಸ್ 90 ಅಂತ ಹೇಳಿದ್ರೆ ಬೇಸಿಕಲಿ ಏನಾಗುತ್ತೆ? 0. ದಿಸ್ ಇಸ್ ವೆರಿ ಈಸಿ ಅಲ್ಲ? ಕಾಸ್ 90 is 0. ದಿಸ್ ಆಲ್ಸೋ ಇಸ್ ಫೈನ್. 180 ಅಂದರೆ ಏನು? ಕಾಸ್ 180 is -1. ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ. ಇದು ಪ್ಲಸ್ ಪಿ. ಸೊ ಆಪ್ಷನ್ ಇಸ್ 2, 3, 1. ಸಿಂಪಲ್ ಕ್ವಶನ್, CET 2025. ನೆಕ್ಸ್ಟ್ ಕ್ವಶನ್, ಕೆಪಾಸಿಟರ್ಸ್. ನೋಡಿ, ಕೆಪಾಸಿಟರ್ಸ್ ಕೊಟ್ಟಾಗ, ಸೊ ಯು ಶುಡ್ ನೋ ಆಲ್ ದಿಸ್ ಫಾರ್ಮುಲಾ. C is equal to Q by V, C is equal to epsilon by D. C is a constant for a given dimensions. The dimension ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ½ CV ಸ್ಕ್ವೇರ್. ಎನರ್ಜಿ ಡೆನ್ಸಿಟಿ ಡೈರೆಕ್ಟ್ಲಿ ಫಾರ್ಮುಲಾ ಕೇಳಿದ್ದಾರೆ CET ಅಲ್ಲಿ. ಡೈರೆಕ್ಟಾಗಿ ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ಫೋರ್ಸ್ ಆ್ಯಂಡ್ ದ ಫೋರ್ಸ್ ಆನ್ ಈಚ್ ಚಾರ್ಜ್ ಆ್ಯಂಡ್ ದ ಫ್ಯಾರಡ್ ಅಂದರೆ ಏನು? ಫ್ಯಾರಡ್ ಇಸ್ ಅ ವೆರಿ ವೆರಿ ಬಿಗ್ ಯೂನಿಟ್. ನೆನ್ಪಿಟ್ಕೊಳ್ಳಿ, ಕ್ವಶನ್ಸ್ ಕೊಟ್ಟಿರ್ತಾರೆ ಅಲ್ಲಿ. ಫ್ಯಾರಡಲ್ಲಿ ನಿಮಗೆ 2 ಫ್ಯಾರಡ್ 3 ಫ್ಯಾರಡ್ ಅಂತ ಹೇಳಿದ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ. 1 ಫ್ಯಾರಡ್ ಬರಬೇಕಂತ ಹೇಳಿದ್ರೆ 30 kilometer by 30 kilometer plate by distance of separation 1 centimeters. Difference distance of separation 1 centimeter ಇರಬೇಕು. ಐ ಥಿಂಕ್. ಆ್ಯಂಡ್ ಆಲ್ಸೋ ನಾನು ಕ್ಲಾಸಲ್ಲಿ ಐ ವಾಸ್ ಡಿಸ್ಕಸಿಂಗ್, ಆಫ್ಲೈನ್ ಕ್ಲಾಸಲ್ಲಿ ಐ ವಾಸ್ ಗಿವಿಂಗ್ ಒಂದು ಕ್ವಶನ್ ಕೊಟ್ಟಿದ್ದೆ ಅವ್ರಿಗೆ.
ಫೈನ್ ದ ಕೆಪಾಸಿಟೆನ್ಸ್ ಆಫ್ ಎ ಅರ್ಥದ ಅಷ್ಟೇ ಯಾರ್ದು ನೋಡ್ತಾ ಇದ್ರೆ ನೀವೇನಾದರೂ ಇಟ್ ಐ ವಾಸ್ ಆಸ್ಕಿಂಗ್ ಇನ್ ದ ಆಫ್ಲೈನ್ ಕ್ಲಾಸಸ್. ಒಂದು ಅರ್ಥ ಕೊಟ್ಟಾಗ ನಿಮಗೆ ಅದರದ್ದು ಕೆಪಾಸಿಟೆನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಕೇಳಿದ್ರೆ ಐ ಥಿಂಕ್ ವಿ ಕ್ಯಾಲ್ಕುಲೇಟ್ ಇನ್ ದ ಕ್ಲಾಸ್. ಸೊ ಕ್ಲಾಸಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಐ ಥಿಂಕ್ ಸಮ್ವೇರ್ ವಿ ಗಾಟ್, ನಂಗೆ ನೆನಪಿದೆ 0.711 ಮೈಕ್ರೋಫ್ಯಾಡ್ ಏನೋ ಬರುತ್ತೆ, ನೆನಪಿಲ್ಲ. ಇಫ್ ಇಟ್ ಟೇಕ್ ರೇಡಿಯಸ್ ಆಫ್ ಅರ್ತ್ 6400 ಕಿಲೋಮೀಟರ್ಸ್, ಇಫ್ ಇಟ್ ಟೇಕ್ ಸ್ಪೆರಿಕಲ್ ಫಾರ್ಮುಲಾ 4πε0r ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೀವು ಅಂದರೆ ಅರ್ಥ ನೀವೇನಾದರೂ ಒಂದು ಕಂಡಕ್ಟರ್ ತೊಗೊಂಡ್ರೆ ಅದೇ ನಿಮಗೆ 0.71 ಮೈಕ್ರೋಫ್ಯಾಡ್ ಏನೋ ಬರುತ್ತೆ, ನೆನಪಿಲ್ಲ ನನಗೆ ಎಕ್ಸಾಕ್ಟ್ಲಿ. ಸೊ ಲೆಸ್ ಇಟ್ ಇಸ್. ವಾಟ್ ನಾನೇನು ಹೇಳ್ತೇನೆ ಅಂತ ಹೇಳಿದ್ರೆ, ಫ್ಯಾರೆಡ್ ಅನ್ನೋದು ತುಂಬ ದೊಡ್ಡ ಯೂನಿಟು. 1 ಫ್ಯಾರೆಡ್ ಅಂತ ಹೇಳಿದ್ರೆ ಯು ನೀಡ್ 30 ಕಿಲೋಮೀಟರ್ ಪ್ಲೇಟ್ ಡಿಸ್ಟೆನ್ಸ್ ಸಪ್ರೇಷನ್ 1 ಸೆಂಟಿಮೀಟರ್. ಸೊ ನಿಮ್ಗೆ ಆಪ್ಷನ್ಸಲ್ಲಿ ಏನಾದರೂ 1 ಫ್ಯಾರೆಡ್ 2 ಫ್ಯಾರೆಡ್ ಬಂದರೆ ಆಪ್ಷನ್ ಆಗಕ್ಕೆ ಸಾಧ್ಯನೇ ಇಲ್ಲ, ಅದು ಕಾಮನ್ ಸೆನ್ಸು. ಇಫ್ ದ ಪ್ಲೇಟ್ ಇಸ್ ಲೈಕ್ 2 ಸೆಂಟಿಮೀಟರ್ ಬೈ 2 ಸೆಂಟಿಮೀಟರ್, ಹೌ ಕ್ಯಾನ್ ಐ ಗೆಟ್ 1 ಫ್ಯಾರೆಡ್? ಅರ್ಥ ಆಯ್ತಾ? ಓಕೆ, ಲುಕ್ ಎಟ್ ದಿಸ್ ಕ್ವಶನ್. ವೆರಿ ಬ್ಯೂಟಿಫುಲ್. ಐ ಜಸ್ಟ್ ನೋಡಿ ಈ ಕ್ವಶನ್ ನೋಡಿ ಮಕ್ಕಳೇ, ಫಸ್ಟ್ ಪಾಸ್ ಮಾಡಿ, ಪಾಸ್ ದಿಸ್ ವಿಡಿಯೋ ಆ್ಯಂಡ್ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್ ಬೈ ಯುವರ್ ಸೆಲ್ಫ್. ಆಯಿತಾ? ನಿಮ್ಗೆ ನೋಡಿದ ತಕ್ಷಣ ಅನಿಸುತ್ತೆ, ಐ ಹೋಪ್ ಯು ಟ್ರೈ ದಿಸ್ ಕ್ವಶನ್. ನಿಮ್ಗೆ ನೋಡಿದ ತಕ್ಷಣ ಅನಿಸುತ್ತೆ ಏನಪ್ಪ ಏನೇನೋ ಕೇಳ್ಬಿಟ್ಟಿದ್ದಾರೆ, ಇದು KCET-ಅಲ್ಲಿ ಹಿಂಗೆಲ್ಲ ಕೇಳ್ಬಿಟ್ರೆ ಅಂತ ಕೇಳ್ಬೋದು ನೀವು. ಇದೆ ಗಿವನ್, ಇಟ್ಸ್ ವೆರಿ, ಐ ಥಿಂಕ್ ದಿಸ್ ಕೈಂಡ್ ಆಫ್ ಕ್ವಶನ್ ನೆವರ್ ಕೇಮ್ ಪ್ರೀವಿಯಸ್ಲಿ. ನಾನು ಫಸ್ಟ್ ಟೈಮ್ 2024 ನೋಡಿದ್ದು, ಬಟ್ ಇಟ್ಸ್ ವೆರಿ ಡೆಡ್ ಈಸಿ ಕ್ವಶನ್. ಸೊ ಇಫ್ ಯು ನೋ ದ ಚಾಪ್ಟರ್ ಕಾಲ್ಡ್ AOD, ಅಪ್ಲಿಕೇಶನ್ಸ್ ಆಫ್ ಡಿರವೇಟಿವ್ಸ್, AOD ನಿಮ್ಗೆ ಗೊತ್ತಿದ್ದರೆ ವೆರಿ ಸಿಂಪಲ್ ಇಟ್ ಇಸ್. ಯು ಕ್ಯಾನ್ ಗೆಟ್ ದ ಆನ್ಸರ್ ವೆರಿ ಕ್ವಿಕ್ಲಿ ಫಾರ್ ದಿಸ್. ವೆರಿ ಸಿಂಪಲ್, ಯೋಚನೆ ಮಾಡಿ, ಗೆಟ್ ದ ಆನ್ಸರ್ ಬೈ ಯೋರ್ ಸೆಲ್ಫ್. ಈ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್, ಒಂದು ಕೆಪಾಸಿಟೆನ್ಸ್ ಕೊಟ್ಟಿದ್ದಾರೆ ಅವರು, C ಎಷ್ಟು 5 ಮೈಕ್ರೋಫ್ಯಾಡ್ ಕೊಟ್ಟಿದ್ದಾರೆ. ಡೋಂಟ್ ರೈಟ್ ಗಿವನ್ ಅಂಡ್ ಆಲ್ ಥಿಂಗ್ಸ್, ವೈ ಯು ನೀಡ್. C ಕೊಟ್ಟಿದ್ದಾರೆ, ವೋಲ್ಟೇಜ್ ಕೊಟ್ಟಿದ್ದಾರೆ. ಅಟ್ ಅ ಸರ್ಟನ್ ಇನ್ಸ್ಟೆಂಟ್ ಆಫ್ ಟೈಮ್ ದ ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್ಸ್ 4. ಆಯಿತಾ? ಆ್ಯಂಡ್ ಕೆಪಾಸಿಟರ್ ಚಾರ್ಜ್ ಮಾಡ್ತಾ ಇದ್ದೀರಾ, ಸೊ ವೋಲ್ಟೇಜ್ ಚೇಂಜ್ ಆಗ್ತಾ ಇದೆ. ದ ರೇಟ್ ಆಫ್ ಚೇಂಜ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಪಾಯಿಂಟ್ಸ್. ಹೆಂಗೆ ಚೇಂಜ್ ಆಗ್ತದೆ ಅಂತ ಹೇಳ್ತಾರೆ. ಎವ್ರಿ ಸೆಕೆಂಡ್ 0.6 ಚೇಂಜ್ ಆಗ್ತಾ ಇದೆ. ವಾಟ್ಸ್ ದ ರೇಟ್ ಎಟ್ ವಿಚ್ ಎನರ್ಜಿ ಇಸ್ ಬೀಯಿಂಗ್ ಸ್ಟೋರ್ಡ್ ಇನ್ ದ ಕೆಪಾಸಿಟರ್? ಅವ್ರು ಏನು ಕೇಳ್ತಿದ್ದಾರೆ, ವಾಟ್ ಈಸ್ ದ ರೇಟ್ ಎಟ್ ವಿಚ್ ಎನರ್ಜಿ ಈಸ್ ಸ್ಟೋರ್ಡ್? ನೋಡಿ, ದೇ ಆಸ್ಕಿಂಗ್ ವಾಟ್ ಈಸ್ d/dt. ನಾನೇ ನಿಮಗೆ AOD ಟೀಚ್ ಮಾಡಿ, ಅಪ್ಲಿಕೇಶನ್ ಆಫ್ ಡಿರವೇಟಿವ್ಸ್ ಟೀಚ್ ಮಾಡಿರೋದು. ಅಲ್ಲೂ ನಾನು ನಿಮ್ಗೆ ಹೇಳಿದೆ, ಯಾವುದೇ ಕ್ವಶನ್ ಕೊಟ್ಟರು ವಿತ್ ರೆಸ್ಪೆಕ್ಟ್ ಟು ಟೈಮ್ ಕೊಟ್ಟಾಗ ಫಸ್ಟ್ ಏನು ಮಾಡೋದು, ಫಾರ್ಮುಲಾ. ವಿ ಹ್ಯಾವ್ ಟು ಡೆವಲಪ್ ಎ ಫಾರ್ಮುಲಾ. ಐ ವಿಲ್ ಡೂ ಫಾರ್ CET ಆಲ್ಸೋ ಇಫ್ ಐ ಗೆಟ್ ಟೈಮ್. ಆ್ಯಂಡ್ ನಮ್ಮ ಸಿಂಪ್ಲಿಫೈ ಮಿಟ್ಸ್ ಆ್ಯಪಲ್ಲಿ ಆಲ್ರೆಡಿ AOD ಎಲ್ಲ ಬರ್ತಾ ಇದೆ, ಡೋಂಟ್ ವರಿ. E is equal to half CV². ಸಿಂಪಲ್ ಮಕ್ಕಳು ನೋಡಿ, half CV ಫಾರ್ಮುಲಾ ತೊಗೊಬೇಕು ನೀವು. d/dt, ನಾನು ಇಫ್ ಐ ಟೇಕ್ d/dt, ವಾಟ್ ಈಸ್ ದ ಆನ್ಸರ್ ನಾವು? ಹಾಫ್ ಇಂಟು C is a constant, C ಚೇಂಜ್ ಆಗೋದಿಲ್ಲ, C ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. C ಇಂಟು V² ಡಿಫ್ರೆನ್ಸಿಯೇಷನ್ 2dV/dt. ದಿಸ್ ಎಕ್ಸಾಕ್ಟ್ಲಿ ನೆನಪಿದೆಯಾ? ಇದು ಬಲೂನ್ ಕ್ವಶನ್ ಬರ್ತಾ ಇತ್ತಲ್ಲ, ಬಲೂನ್, ಸ್ಪೆರಿಕಲ್ ಬಲೂನ್, πr². ದಿಲ್ ಆಸ್ಕ್ ಯು ವಾಲ್ಯೂಮ್ ಇಸ್ ಚೇಂಜಿಂಗ್. ನೆನಪಿದೆ ಏನ್ರೋ ಇದು? V is equal to 4/3 πr³. ದ ವಾಲ್ಯೂಮ್ ಇಸ್ ಚೇಂಜಿಂಗ್ with respect to time at a rate. A balloon is blown, the radius is changing at a rate of 0.2 centimeters per second. At what rate volume is changing? At what rate surface is changing? At what rate repulsion ಬರುತ್ತಲ್ವ ರೀ, ಅದೇ ನೀರಲ್ಲಿ ಹಾಕಿದಾಗ ರಿಪಲ್ಸ್ ಬರುತ್ತಲ್ವ, ಆ ವೇವ್ಸ್ ಕ್ರಿಯೇಟ್ ಆಗುತ್ತಲ್ವ, ಆ ಕ್ವಶನ್ಸು ಎಷ್ಟು ಈಸಿ ಕ್ವಶನ್. ಸೊ ಇಟ್ಸ್ ಫಾರ್ ಬೀಯಿಂಗ್ ಎ ಮ್ಯಾಥ್ಸ್ ಟೀಚರ್ಸ್, ನಮಗೆಲ್ಲ ಬಚ್ಚೆ ಕ್ವಶನ್ಸ್ ಇವೆಲ್ಲ. ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಬಂದಾಗ ಕಮಾನ್ ಗೆಟ್ ದ ಆನ್ಸರ್. ಡೋಂಟ್ ಕ್ಯಾಲ್ಕುಲೇಟ್. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ನಂಬರ್ಸ್ ಡಿಫ್ರೆಂಟ್ ಆಗಿದೆಯಾ? 12, 3, 0, 40. 0 ಅಂತ ಸಾಧ್ಯ ಇಲ್ಲ. ವಾಟ್ ಈಸ್ ದ ರೇಟ್ ಎಟ್ ವಿಚ್ ಎನರ್ಜಿ ಇಸ್ ಡೆಫಿನೆಟ್ಲಿ ಸಿ. ಆಯಿತು, ಓಕೆ, ಇಟ್ ವೆಂಟ್ 0. ಕ್ಯಾಲ್ಕುಲೇಟ್ ಮಾಡಿ. 2 ಇಂಟು C. V² ಡಿಫ್ರೆನ್ಸಿಯೇಷನ್ ಬಂದು, V² ಡಿಫ್ರೆನ್ಸಿಯೇಷನ್ ರಾಂಗ್. V² ಡಿಫ್ರೆನ್ಸಿಯೇಷನ್ 2 ಹಾಫ್ C V² 2V ಇಂಟು dV/dt. ಸಾರಿ, ಹಂಗೆ ಡೋಂಟ್ ಸಬ್ಸ್ಟಿಟ್ಯೂಟ್. ನೋಡಿ, ಹಾಫ್ ಇದೆಯಾ? ಹಾಫ್ ಹೋಗುತ್ತಾ? C ಇಂಟು V ಅಲ್ವಾ? C ಎಷ್ಟಿದೆ? 5 ಇದೆಯಾ? V ಎಷ್ಟಿದೆ? ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇಟ್ಸ್ 4 volts. ಯು ಶುಡ್ ನಾಟ್ ಟೇಕ್ 10 volts. ಅಟ್ ಎ ಇನ್ಸ್ಟ್ ನೋಡಿ ಕೊಟ್ಟಿದೆ, ಅಟ್ ಎ ಸರ್ಟೈನ್ ಇನ್ಸ್ಟೆಂಟ್, ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಇಟ್ಸ್ 4 volts. ಅರ್ಥ ಆಯ್ತಾ? C ಬಂದು 4, 5, ಇದು 4, 5, 4, 20. 20 ಇಂಟು ವಾಟ್ ಇಸ್ dV/dt? 6. 20 ಇಂಟು 6, 12. 12 volts. ಸಿಂಪಲ್. 12 ಮೈಕ್ರೋಫ್ಯಾರಡ್. ಅರ್ಥ ಆಯ್ತಾ? ಸೊ ಮಲ್ಟಿಪಲ್ ಆಫ್ 2. ಯು ಶುಡ್ ಗೆಟ್ ಮಲ್ಟಿಪಲ್ ಆಫ್ 2. ಅರ್ಥ ಇದೆ ಕ್ವಶನ್ ಇದು? ಯಾವ ಫಾರ್ಮುಲಾ ಇದೆಯಾ? ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಷ್ಟೇ, ಇನ್ನೇನು ಇಲ್ಲ ಕಾಣೋ ಇದರಲ್ಲಿ. ಹಾಫ್ ಕ್ಯಾನ್ಸಲ್ಲು. C ಬಂದು ನಿಮಗೆ C ಎಷ್ಟು 5 ಇದೆ, ಆ್ಯಂಡ್ V ಬಂದು ನಿಮಗೆ 4 ಇದೆ. dV/dt ಬಂದು 0.6 ಇದೆ. ಮತ್ತೆ ಕುತ್ಕೊಂಡು ಮಲ್ಟಿಪ್ಲೈ ಮಾಡಿಬಿಡಿ ಇದನ್ನ. 5, 4, 20, 2, 12. ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು CET-ಯಲ್ಲಿ. ಆನ್ಸರ್ ಬಂದು 12. ಮೈಕ್ರೋನೋ ಮಿಲಿನೋ ನಮಗೆಲ್ಲ ಬೇಕಾಗಿಲ್ಲ ಅದು, ಓಕೆನಾ?
Next question is that a parallel plate capacitor is charged and then isolated. ಯಾವುದೇ parallel plate capacitor is charged then isolated. The effect of the increasing the plate separation on charge, potential and the capacitance respectively. Okay. ನೋಡಿ ಮಕ್ಕಳ, ಐ ಥಿಂಕ್ ಐ ಹ್ಯಾವ್ ಡನ್ ದಿಸ್. ಇಲ್ಲ ಎಲ್ಲೋ ಇದೆ ನೋಟ್ಸು ಹೇಳ್ಕೊಡ್ತೀನಿ, ಇದನ್ನು ಹೇಳ್ತೀನಿ. ವಾಟ್ ವಿಲ್ ಹ್ಯಾಪನ್ ಇಫ್ ಯು ರಿಮೂವ್ ದ ಬ್ಯಾಟ್ರಿ. ಇದಕ್ಕಿಂತ ಆದ್ಮೇಲೆ ಇದಾದ್ಮೇಲೆ ಇಲ್ಲಿದೆ ಹೇಳ್ಕೊಡು. ಇಲ್ಲಿದೆ. ಓಕೆ, ಐ ಟೀಚ್ ಯು ದಿಸ್ ಬಿಯರ್. ಸೊ ನಾವು ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್ ಚಾರ್ಜ್ ಆ್ಯಂಡ್ ದೆನ್ ಐಸೋಲೇಟೆಡ್. ನೋಡಿ, ಒಂದು ಕೆಪಾಸಿಟರ್ನ ಚಾರ್ಜ್ ಮಾಡ್ತೀವಿ, ಅದನ್ನು ಐಸೋಲೇಟ್ ಮಾಡ್ತೀವಿ. ಐಸೋಲೇಟ್ ಅಂದರೆ ಏನು? ಇಟ್ಸ್ ನಾಟ್ ಕನೆಕ್ಟೆಡ್ ಟು ಎನಿಥಿಂಗ್ ಎಲ್ಸ್, ದೇರ್ ಇಸ್ ನೋ ಕಂಡಕ್ಟರ್, ನಥಿಂಗ್. ಒಂದ್ಸರಿ ಚಾರ್ಜ್ ಮಾಡಾದ್ಮೇಲೆ ಅದು ಐಸೋಲೇಟ್ ಮಾಡಾದ್ಮೇಲೆ ಡೋಂಟ್ ಯು ಥಿಂಕ್ ಚಾರ್ಜ್ ರಿಮೇನ್ಸ್ ಸೇಮ್? ಚಾರ್ಜ್ ಅನ್ನೋದು ಸೇಮ್ ಇರುತ್ತಲ್ವಾ? ಸೊ ಚಾರ್ಜ್ ಇಸ್ ಸೇಮ್, ಇಟ್ಸ್ ಬಿಕಾಸ್ ಐಸೋಲೇಟೆಡ್ ಅಲ್ವಾ. ನೀವು ಚಾರ್ಜ್ ಮಾಡಿದ್ದೀರಾ, ದೆನ್ ಯು ಆರ್ ಸಪ್ರೇಟಿಂಗ್ ಇಟ್, ಸೊ ಚಾರ್ಜ್ ರಿಮೈನ್ಸ್ ಕಾನ್ಸ್ಟೆಂಟ್ ಫಾರ್ ಶ್ಯೂರ್. ಎಫೆಕ್ಟಿವ್ ಇನ್ಕ್ರೀಸಿಂಗ್ ದ ಪ್ಲೇಟ್. ಅದಾದ್ಮೇಲೆ ಏನು ಮಾಡ್ತೀವಿ ನಾವು? ದ ಪೊಟೆನ್ಷಿಯಲ್ ಆಫ್ ಕೆಪಾಸಿಟನ್ಸ್. ಇದನ್ನ ಚಾರ್ಜ್ ಆದಮೇಲೆ ಇದು ಡಿಸ್ಟೆನ್ಸ್ನ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಓಕೆ. ಚಾರ್ಜ್ ಇನ್ನು 100% ಕಾನ್ಸ್ಟೆಂಟ್ ಇರುತ್ತೆ. ಚಾರ್ಜ್ ಕಾನ್ಸ್ಟೆಂಟಾ? ಇಲ್ಲಿ ಇನ್ಕ್ರೀಸಸ್ ಇದೆಯಾ? ಗೆಟ್ ಔಟ್. ನೆಕ್ಸ್ಟು. ಸೊ ಆ್ಯಂಡ್ ದೆನ್ ದ ಎಫೆಕ್ಟ್ ಆಫ್ ದ ಇನ್ಕ್ರೀಸಿಂಗ್ ದ ಪ್ಲೇಟ್ ಸಪ್ರೇಷನ್ ಆನ್ ದ ಚಾರ್ಜ್. ಸೊ 100% ನಮ್ಗೆ ಗೊತ್ತಿದೆ ಪ್ಲೇಟ್ ಸಪ್ರೇಷನ್. ನೋಡಿ, ಸಿ ಈಸ್ ಈಕ್ವಲ್ ಟು ಎ ಎಪ್ಸಿಲಾನ್ ನಾಟ್ ಬೈ ಡಿ. ನೀವೇನಾದ್ರು ಡಿಸ್ಟೆನ್ಸ್ ಏನಾದರೂ ಜಾಸ್ತಿ ಮಾಡಿದ್ರೆ ಸಿ ಅಂತೂ ಕಡಿಮೆ ಆಗುತ್ತೆ. ಸೊ ಇನ್ಕ್ರೀಸಸ್, ಗೆಟ್ ಔಟ್. ನೆಕ್ಸ್ಟ್. ಸೊ ಈಗ ನೆಕ್ಸ್ಟ್ ಏನಾಗಿದೆ? ಸೊ ಇದು ಡಿಕ್ರೀಸ್ ಆಗಬೇಕು. ಎರಡು ಆಪ್ಷನ್ಸ್ ಇದೆ. ಇನ್ನೊಂದೇನು ಸೆಂಟ್ರಲ್ ಇದೆ, ಯಾವುದು? ಸೆಂಟ್ರಲ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಏನಾಗುತ್ತೆ ನೀವು ನೋಡಿ ಮಕ್ಕಳೇ, ವೆರಿ ಸಿಂಪಲ್. ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿನಾ. ಸೊ ನಿಮ್ಗೆ ಕ್ಲಿಯರ್ಲಿ ಗೊತ್ತಾಗಿದೆ ಸಿ ಅನ್ನೋದು ಕಡಿಮೆ ಆಗ್ತಾ ಇದೆ. ಸಿ ಕಡಿಮೆ ಆಗಬೇಕಂದ್ರೆ ವಿ ಅನ್ನೋದು ಜಾಸ್ತಿ ಆಗಬೇಕು. ಸಿಂಪಲ್ ಕ್ವಶನ್. ಸಿ ಕಡಿಮೆ ಆದರೆ ವಿ ಜಾಸ್ತಿ ಆಗಬೇಕು. ಸೊ ಆನ್ಸರ್ ಇಸ್ ವಿ. ಇನ್ನೊಂದು ಹೇಳ್ತೀನಿ ನೋಡಿ, ದ ಮೊಮೆಂಟ್ ಯು ಸಪ್ರೇಟ್ ದ ಪ್ಲೇಟ್ಸ್, ದಟ್ ಮೀನ್ಸ್ ಯು ಆರ್ ಡೂಯಿಂಗ್ ಸಮ್ ವರ್ಕ್ ಟು ಸಪ್ರೇಟ್ ದೆಮ್. ಅದು ಪ್ಲಸ್ ಮೈನಸ್ ಇದು ಅಟ್ರಾಕ್ಟ್ ಆಗುತ್ತೆ. ನೀವು ದೂರ ತೊಗೊಂಡಷ್ಟು ಪೊಟೆನ್ಷಿಯಲ್ ಅನ್ನೋದು ಜಾಸ್ತಿ ಆಗುತ್ತೆ. ನೆನಪಿಟ್ಕೊಳ್ಳಿ, ಕಡಿಮೆ ಆಗೋದಿಲ್ಲ, ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಪೊಟೆನ್ಷಿಯಲ್ ವಿಲ್ ಇನ್ಕ್ರೀಸ್. ಆನ್ಸರ್ ಇಸ್ ವಾಟ್? ಇಟ್ ಇಸ್ ಇನ್ಕ್ರೀಸಸ್, ಕಾನ್ಸ್ಟೆಂಟ್ ಇನ್ಕ್ರೀಸಸ್ ಅಂಡ್ ದೆನ್ ಡಿಕ್ರೀಸಸ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕಾಯಿಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ ಟಿಲಿ ಬರ್ತಾ ಇದೆ ಕ್ವಶನ್ಸ್. ಎಫೆಕ್ಟ್ ಆಫ್ ಕೆ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸಲ್ಲಿ ಕೆ ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಹಿಯರ್ ಆಲ್ಸೋ ಸೇಮ್ ಕ್ವಶನ್. ದ ಮೊಮೆಂಟ್ ಯು ಪುಟ್ ಕೆ ಎಂಟೈರ್ ಕೆಪಾಸಿಟರ್, ದ ಕೆಪಾಸಿಟರ್ ಇನ್ಕ್ರೀಸ್ ಬೈ ಕೆ ಟೈಮ್ಸ್. ಡನ್. ಸೊ ಕೆಪಾಸಿಟರ್ ಏನಾಗುತ್ತೆ? ಕೆ ಟೈಮ್ ಇನ್ಕ್ರೀಸ್ ಆಗುತ್ತೆ, ಸಿ ಜಾಸ್ತಿ ಆಗುತ್ತೆ, ಕ್ಯೂ ಅದು ಕಾನ್ಸ್ಟೆಂಟು. ಮತ್ತು ಕ್ಯೂ ಕಾನ್ಸ್ಟೆಂಟ್ ಡಿಪೆಂಡಿಂಗ್ ಆನ್ ವೆದರ್ ಇಟ್ ಇಸ್ ಕನೆಕ್ಟೆಡ್ ಟು ಅನ್ ಎಕ್ಸ್ಟರ್ನಲ್ ಸಪ್ಲೈ ಆರ್ ರಿಮೂವ್ಡ್ ಅಂತ. ಅದು ಹೇಳ್ತೀನಿ, ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳ್ತೀನಿ ನಿಮಗೆ. ಸೊ ಪೊಟೆನ್ಷಿಯಲ್ ಅನ್ನೋದು ಕಡಿಮೆ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೆಲ್ಲ ದಿಸ್ ಆಲ್ ಯು ಶುಡ್ ರಿಮೆಂಬರ್. ಓಕೆ. ನೆಕ್ಸ್ಟ್, ಈ ಒಂದು ವೇಳೆ ಇಫ್ ಯು ಇನ್ಸರ್ಟ್ ಅ ಟಿ ಓವರ್ ಎ ಸ್ಮಾಲ್ ಡಿಸ್ಟೆನ್ಸ್ ಓವರ್ ಥಿಕ್ನೆಸ್ ಆಫ್ ಟಿ, ದಟ್ಸ್ ಅ ಫಾರ್ಮುಲಾ ಎ ಎಫ್ ನಾಟ್ ಡಿವೈಡ್ ಬೈ ಡಿ ಮೈನಸ್ ಟಿ ಪ್ಲಸ್ ಟಿ ಬೈ ಕೆ. ಇದು ನೆನ್ಪಿಟ್ಕೋ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತು? ಒಂದು ವೇಳೆ ನಾವು ಮೆಟಲ್ ಯೂಸ್ ಮಾಡಿದಾಗ ಕೆ ಬಂದು ಇನ್ಫಿನಿಟಿ ಆಗುತ್ತೆ. ಸೊ ಇಲ್ಲಿ ಸಿ ಈಸ್ ಈಕ್ವಲ್ ಟು ಎ ಎಫ್ ನಾಟ್ ಬೈ ಡಿ ಮೈನಸ್ ಟಿ ಅಂತ ಬರುತ್ತೆ. ಐ ಥಿಂಕ್ ನಾವು ಆ್ಯಪಲ್ಲಿ ಒಂದು DPP ಕೊಟ್ಟಿದ್ದೀನಿ ಡೆಮೋ ಸೆಕ್ಷನ್ಸಲ್ಲಿ, ಸೇಮ್ ಚಾಪ್ಟರ್ ಅದು ಚೆಕ್ ಮಾಡಿ. ಇದರಲ್ಲಿ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್. ಐ ಥಿಂಕ್ ಐ ರಿಮೆಂಬರ್. ಸೊ ಅದೆಲ್ಲ ಸೀಟಲ್ಲಿ ಬಂದಿಲ್ಲ ಮಕ್ಕಳೇ. ಐ ರಿಮೆಂಬರ್ ದಿಸ್ ದೇಲ್ ಗಿವ್ ಎ, ದಿಸ್ ಡಿಸ್ಟೆನ್ಸ್ ಬಿ, ಹಂಗೆಲ್ಲ ಕೊಡ್ತಾರೆ ಕ್ವಶನ್ಸು. ಹಿಂಗೆಲ್ಲ ಅದಾದಮೇಲೆ ಇದೇ ಕ್ವಶನ್ಸಲ್ಲಿ ಹಿಂಗೆ ಕ್ವಶನ್ಸ್ ಕೊಡ್ತಾರೆ. ಅಂದರೆ ಸಮ್ವಾಟ್ ಲೈಕ್ ದಿಸ್, ಅಂದರೆ ಇಲ್ಲಿ ಅರ್ಧ ನೋಡಿ, ಇಲ್ಲಿ ಫಿಲ್ ಮಾಡ್ತಾರೆ, ಇಷ್ಟು ಫಿಲ್ ಮಾಡ್ತಾರೆ. ದೆನ್ ನೀವು ಫೈಂಡ್ ಎ ಕೆಪಾಸಿಟಿ ಕೇಳ್ತಾರೆ. ಸೊ ದ ವೆರಿ ಗುಡ್ ಕ್ವಶನ್ಸ್ ಆಗ್ತಾರೆ ಎನಿವೇರ್. ಸೊ ಗೋ ಅಂಡ್ ಚೆಕ್ ಇನ್ ದ ಸಿಂಪ್ಲಿಫೈಡ್ ಮೀನ್ಸ್ ಆ್ಯಪಲ್ ಡೆಮೋ ಸೆಕ್ಷನ್ ಚೆಕ್ ಮಾಡಿ. ಅರ್ಥ ಆಯ್ತು? ನಿಮ್ಗೆ ಸಿಗುತ್ತೆ, ಅದನ್ನು ರೆಫರ್ ಮಾಡಿ. ಸೊ ಅದಾದಮೇಲೆ ನಂತರ K1, K2, K3 ಇರುತ್ತೆ. ಸೊ ದೆನ್ ಆಫ್ಟರ್ವರ್ಡ್ಸ್ ವಾಟ್ ಹ್ಯಾಪನ್ಸ್? ದಿಸ್ ಅ ಫಾರ್ಮುಲಾ ಫಾರ್ ದಿಸ್. T is equal to F naught by divided by T1 by K2, T2 by K2, T3 by K3. ಈ ಫಾರ್ಮುಲಾ ನೆನ್ಪಿಟ್ಕೊಡಿರಿ ಸಾಕು. Let's go for question answers now. A slab of insulating material thickness is given and it is introduced between the plates of parallel plate capacitor. That is to restore original capacitance, the plates of separation has to be increased by how much? It's a very good question. I think ಈ ಕ್ವಶನ್ ಕೊಟ್ಟಾಗ I think 90% of students have not done the answers. ಇನ್ನು ನೋಡಿ ಮಕ್ಕಳೇ, if you insert a slab of thickness T over a distance D, ಇಲ್ಲೇನಾಗುತ್ತೆ? C is equal to F naught by D by T ಬರುತ್ತಾ? The moment you put T, the C will change. How it will change? D minus T plus T by K ಅಂತ. ಒಂದು ವೇಳೆ I want to get back original C, that means I should get rid of this ಅಲ್ವಾ? ಇನ್ನು ತೆಗಿಬೇಕು ನಾನು. That means I'll add plus T, I'll remove minus T by K. ನೋಡಿ, T ಕ್ಯಾನ್ಸಲ್ ಆಯಿತು, minus T plus T ಕ್ಯಾನ್ಸಲ್ ಆಯಿತು. So by inserting this dielectric of T, the C got decreased ಅಲ್ವಾ? C got increase ಆಗುತ್ತೆ ಬೇಸಿಕಲಿ. ಇದು ಡಿ ಬಂದು ಕಡಿಮೆ ಆಗುತ್ತೆ, ಸ್ವಲ್ಪ ಸಿ ವಿಲ್ ಇನ್ಕ್ರೀಸ್. ಓಕೆ. ಸೊ ಅದನ್ನು ನಾನು ಚೇಂಜ್ ಮಾಡೋಕ್ಕಂದರೆ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೋಸ್ಕರ ಡಿನ ಇನ್ಕ್ರೀಸ್ ಮಾಡ್ತೀನಿ. ಬೇಸಿಕಲಿ ಐ ಗೋಂಟ್ ಇನ್ಕ್ರೀಸ್ ಇಟ್. ಹೌ ಮಚ್ ಯು ಗೋಂಟ್ ಇನ್ಕ್ರೀಸ್ ಇಟ್? ಪ್ಲಸ್ ಟಿ ಮೈನಸ್ ಟಿ ಬೈ ಕೆ. ಕಾಮನ್ ಸೆನ್ಸ್ ಕಂಡ್ರು, ಯು ಹ್ಯಾವ್ ಎ ಫಾರ್ಮುಲಾ ಎ ಮೈನಸ್ ಡಿ ಬೈ ಟಿ ಪ್ಲಸ್ ಕೆ ಅಂತ. ನನಗೆ ಒರಿಜಿನಲ್ ಕೆಪಾಸಿಟನ್ಸ್ ಬೇಕು ಅಂದರೆ ಈ ವ್ಯಾಲ್ಯೂ
I need to remove this value. That means what? Minus t ಇದೆ, opposite plus t. ಇಲ್ಲಿ ಪ್ಲಸ್ ಟಿ ಬೈ ಕೆ ಇದೆ, ಮೈನಸ್ ಟಿ ಬೈ ಕೆ. ಸೊ ಇಲ್ಲಿ ಕೊಟ್ಟು ನೋಡಿ, ಗೆಟ್ ಸೇಮ್ ಇನ್ಕ್ರೀಸ್ ದ ಡಿಸ್ಟೆನ್ಸ್ ಬೈ ಡಿ. ನಾನು ಏನು ಗೊತ್ತಾ ಮಕ್ಕಳು, ಈ ನೋಟ್ಸ್ ಪ್ರಿಪೇರ್ ಮಾಡ್ತೀನಲ್ವಾ, ಬಿಫೋರ್ ಐ ಪ್ರಿಪೇರ್ ನೋಟ್ಸ್ ನಾನು ಕುತ್ಕೊಂಡು ಪ್ರತಿಯೊಂದು ಪಿ ವೈ ಕ್ಯೂ ಸಾಲ್ವ್ ಮಾಡ್ತೀನಿ. ಪ್ರತಿಯೊಂದು ಪಿ ವೈ ಕ್ಯೂ ಸಾಲ್ವ್ ಮಾಡಿ ಏನೇನು ಕಾನ್ಸೆಪ್ಟ್ಸ್ ಕೇಳ್ತಾ ಇದ್ದಾರೆ ಆ ಕಾನ್ಸೆಪ್ಟ್ಸ್ನ ಮತ್ತೆ ನೋಟ್ಸ್ ತೊಗೊಂಡು ನೋಟ್ಸ್ ಬರೆದು ಕಾನ್ಸೆಪ್ಟ್ ಕ್ಯಾಪ್ಷನ್ ನೋಟ್ಸ್ ಅಂತ ಪ್ರಿಪೇರ್ ಮಾಡೋದು ನಾನು. ಅರ್ಥ ಆಯ್ತಾ? ನಿಮಗೆಲ್ಲ ಗೊತ್ತಿರುತ್ತೆ ಕಾನ್ಸೆಪ್ಟ್ ಕ್ಯಾಪ್ಷನ್ ನೋಟ್ಸ್, ಅದನ್ನು ಪ್ರಿಪೇರ್ ಮಾಡೋದು ನಾನು. ದಟ್ಸ್ ವೈ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಇಟ್ಸ್ ನಾಟ್ ದಟ್ ಈಸಿ. ಸುಮ್ಮನೆ ಏನೋ ನೋಟ್ಸ್ ಕೊಟ್ಟು ಏನೋ ಹೇಳ್ಕೊಳೋದಲ್ಲ ಅಲ್ಲಿ. The moment you read the concept capsule, then you go to the, to solve DPPs or PYQs, whatever it is, you will understand everything. Okay? Next, a slab of insulate, simple question. Simple ಆಯ್ತಾ ಇದು? It has to be increased by T minus T by K. ನೋಡಿ, ಇದೇ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. In KCD 2021. A slab of insulating material, thickness ಕೊಟ್ಟಿದ್ದಾರೆ ಅವರು, T ಕೊಟ್ಟಿದ್ದಾರೆ, is introduced between the plates, parallel plates of capacitor, that to restore the original capacitance, the plate separation has to be increased. ಎಷ್ಟು ಇನ್ಕ್ರೀಸ್ ಆಗಬೇಕು? ದಟ್ ಮೀನ್ ದೇ ಗಿವನ್ ದ ವ್ಯಾಲ್ಯೂ ಆಫ್ ಟಿ ಬೈ ಕೆ ಕೊಟ್ಟಿದ್ದಾರೆ. ದಟ್ ಶುಡ್ ಬಿ ಈಕ್ವಲ್ ಟು 3.5. ನಂಬರ್ಸ್ ಡಿಫ್ರೆಂಟ್ ಆಗಿದೆಯಾ? 12, 10, 8, ಓಕೆ. ದೆನ್ ಡೋಂಟ್ ವೆರಿ ಅಬೌಟ್ ದ 10 ಪವರ್ ಮೈನಸ್, ಡೋ ನಾಟ್ ವೆರಿ. ಅದು ಇಷ್ಟು ಕ್ಯಾನ್ಸಲ್ ಆಗುತ್ತೆ. ಟಿ ಕೊಟ್ಟಿರೋ ಆಲ್ರೆಡಿ ಅವರು. ನಾನು ಟೀನ ಆಚೆ ತೊಗೊಂಡ್ರೆ 1/1/k is equal to 3.5 ಬರುತ್ತೆ. ಸೊ ಅಲ್ಲಿ ಟಿ ಬಂದು ಆ್ಯಕ್ಚುಲಿ ಇಲ್ಲೂ 10 ಪವರ್ ಮೈನಸ್ 3 ಇರುತ್ತೆ, ಇಲ್ಲೂ 10 ಪವರ್ ಮೈನಸ್ 3 ಇರುತ್ತೆ. ಟಿ ಬಂದಷ್ಟು 4 × 10 ಪವರ್ ಮೈನಸ್, ಎರಡೂ ಕಡೆ 10 ಪವರ್ ಮೈನಸ್ 3 ಇರುತ್ತೆ. ಎರಡು ಕ್ಯಾನ್ಸಲ್ ಆಗುತ್ತೆ, ಡಸಂಟ್ ಮ್ಯಾಟರ್. ಸೊ 4 ಈ ಕಡೆ ತೊಗೊಂಬನ್ನಿ, 1/1/k is equal to 3.5/4 ಅಂತ ಬರುತ್ತೆ. ಸೊ ವಿ ಹ್ಯಾವ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಕೆ. ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾವು ಆ್ಯಕ್ಚುಲಿ, ಬಟ್ ಸ್ವಲ್ಪ ತಲೆನೋವು ಬಿಕಾಸ್ ಡೆಸಿಮಲ್. ಓಕೆ, ಇದನ್ನ ಶಿಫ್ಟ್ ಮಾಡೋಣ. 1 - 0.35/4 ದಟ್ ಶುಡ್ ಬಿ ಈಕ್ವಲ್ ಟು 1/k ಅಂತ ಬರುತ್ತೆ. ನಾವು ಇಟ್ ಬಿಕಮ್ ನೋಡಿ 4 - 0.35 3.5, ನಾಟ್ 0.35, 3.5. 4 - 3.5 0.5 ಬಂತಲ್ಲ, 0.5/4. 0.5 ಅಂದರೆ half/4 is 8. ಆನ್ಸರ್ ಈಸ್ 8. ನೀವು ಕುತ್ಕೊಂಡು ಫುಲ್ ಸಾಲ್ವ್ ಮಾಡಬಾರ್ದು. ಏನಾಗುತ್ತೆ ಇದು? ಸೊ ನಿಮಗೆ 1 - 3.5/4 ಬರುತ್ತಾ? ದಟ್ ಮಸ್ಟ್ ಬಿ ಈಕ್ವಲ್ ಟು 1/k. ಸೊ 4 - 3.5 ನಿಮ್ಗೆ ಎಷ್ಟು ಬರುತ್ತೆ? 0.5. 0.5/4 ಮಸ್ಟ್ ಬಿ ಈಕ್ವಲ್ ಟು k. 0.5 ಅಂದರೆ half/4 ಇಸ್ ಈಕ್ವಲ್ ಟು k. ಸಾರಿ 1/k. ಇದು 1/k. ಸೊ 2 ಆ ಕಡೆ ಬರುತ್ತೆ, 8 ಬರುತ್ತೆ. ಸೊ k ಮಸ್ಟ್ ಬಿ ಈಕ್ವಲ್ ಟು 8. ಇವೆಷ್ಟೆಲ್ಲ ಮಾಡೋದು ಬೇಕಾಗಿಲ್ಲ ಕೊಂಡ್ರು. ಇಲ್ಲಿ ಬಂದ ತಕ್ಷಣ ಗೆಸ್ ಇಟ್. 4 - 3.5 0.5/4 1/8. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಇದು ಅರ್ಥ ಮಾಡ್ಕೊ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಕ್ಕಳೇ. ಸೊ ಬ್ಯಾಟ್ರೀಸ್ ನೋಡಿ, ಈ ಕ್ವಶನ್ ತುಂಬಾ ಕೇಳ್ತಾರೆ ಸಿ ಇ ಟಿಯಲ್ಲಿ. ಅಂದರೆ ಏನು? ಒಂದು ಯಾವುದೋ ಒಂದು ಬ್ಯಾಟ್ರಿ ಇರುತ್ತೆ, ಬ್ಯಾಟ್ರಿ ಈಸ್ ರಿಮೂವ್ಡ್. ಅಂದರೆ ಒಂದು ಕೆಪಾಸಿಟರ್ನ ನಾವು ಎಲೆಕ್ಟ್ರಿಕ್ ಕಾನ್ಸ್ಟೆಂಟನ್ನ ಅದನ್ನ ಚಾರ್ಜ್ ಮಾಡಿ ಕೆಲವೊಂದು ಸತಿ ಬ್ಯಾಟ್ರಿನ ರಿಮೂವ್ ಮಾಡ್ತೀವಿ. ಬ್ಯಾಟ್ರಿ ರಿಮೂವ್ ಮಾಡಿ ಕೇನ ಇನ್ಸರ್ಟ್ ಮಾಡ್ತೀವಿ. ಏನಾಗುತ್ತೆ ನೋಡಿ, ಒಂದು ಕೆಪಾಸಿಟರ್ನ ಚಾರ್ಜ್ ಮಾಡ್ತೀವಿ, ಬ್ಯಾಟ್ರಿನ ತೆಗಿತೀವಿ, ಮತ್ತು ಕೇನ ಇನ್ಸರ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? ಇನ್ನೊಂದು ಕೆಪಾಸಿಟರ್ನ ಚಾರ್ಜ್ ಮಾಡ್ತೀವಿ, ಕೇನ ಇನ್ಸರ್ಟ್ ಮಾಡ್ತೀವಿ, ಬ್ಯಾಟ್ರಿ ಹಾಗೆ ಇರುತ್ತೆ. ಈಗ ಬ್ಯಾಟ್ರಿ ಈಸ್ ಕನೆಕ್ಟೆಡ್, ಇಯರ್ ಬ್ಯಾಟ್ರಿ ಈಸ್ ರಿಮೂವ್ಡ್. ನೋಡಿ, ದ ಮೊಮೆಂಟ್ ಬ್ಯಾಟ್ರಿ ಈಸ್ ರಿಮೂವ್ಡ್, ಇಲ್ಲಿ ಏನಾಗುತ್ತೆ ಗೊತ್ತಾ? ಯು ಆರ್ ರಿಮೂವಿಂಗ್ ದ ಬ್ಯಾಟ್ರಿ. ಒನ್ಸ್ ಯು ಚಾರ್ಜ್ ಇಟ್, ಕ್ಯೂ ರಿಮೈನ್ಸ್ ಕಾನ್ಸ್ಟೆಂಟ್. ಕ್ಯೂ ಅನ್ನೋದು ಚೇಂಜ್ ಆಗೋದಿಲ್ಲ, ಬಿಕಾಸ್ ಕ್ಯೂ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ. ದ ಮೊಮೆಂಟ್ ಯು ಪುಟ್ ಕೆ, ಸಿ 100% ಜಾಸ್ತಿ ಆಗುತ್ತೆ. ಇನ್ ಬೋತ್ ದ ಕೇಸಸ್ ಸಿ ವಿಲ್ ಇನ್ಕ್ರೀಸ್. ಸಿ ಅನ್ನೋದು ಕೆ ಇನ್ಸರ್ಟ್ ಮಾಡ್ತಾರೆ ಎರಡೂ ಕೇಸಲ್ಲಿ. The new C dash will be k times. ಇದು ಅಷ್ಟೇ, C dash will be k times. ಇಲ್ಲೇನಾಗುತ್ತೆ? Q ಕಾನ್ಸ್ಟೆಂಟ್ ಇರುತ್ತೆ, ಬಟ್ C ಜಾಸ್ತಿ ಆಗ್ತಾ ಇದೆ. ಫಾರ್ಮುಲಾ ಏನು? C is equal to Q/V ನ. C is equal to Q/V, ರೈಟ್? C ಜಾಸ್ತಿ ಆಗ್ತಾ ಇದೆ, Q ಕಾನ್ಸ್ಟೆಂಟ್ ಆಗಿದೆ. ದಟ್ ಮೀನ್ಸ್ V should get reduced by k times ಅಲ್ವಾ? C is equal to Q/V ತಾನೆ. C k times ಆಗಬೇಕಂತ ಹೇಳಿದ್ರೆ Q ಚೇಂಜ್ ಆಗೋದಿಲ್ಲ, ಬಿಕಾಸ್ C you charge the battery, remove the connections. How charge will change now? ಬ್ಯಾಟ್ರಿ ಕೊಟ್ಟರೆ ಚಾರ್ಜ್ ಚೇಂಜ್ ಆಗೋದು. ಬ್ಯಾಟ್ರಿ ಕೊಟ್ಟರೆ ಚಾರ್ಜ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಕ್ಯೂ ಇದು ನೆನ್ಪಿಟ್ಕೊಳ್ಳಿ, ಕ್ಯೂ ರಿಮೈನ್ಸ್ ಕಾನ್ಸ್ಟೆಂಟ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ Q' ಇರುತ್ತೆ, C' k ಟೈಮ್ಸ್ ಆಗುತ್ತೆ, V' ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸೊ ಅದು ಇನ್ನು ಇದೇ ಕ್ವಶನ್ದ ಕೇಳ್ತೆ ಸಿ ಇ ಟಿಯಲ್ಲಿ. ಈಗ V' ಕಡಿಮೆ ಆಯ್ತಲ್ವ, ಅದೇ ಲಾಸ್ಟ್ ಕ್ಯೂ ಹೌ ಮಚ್ k ಶುಡ್ ಬಿ ದೇರ್ ಸೊ ದಟ್ V ಬಿಕಮ್ಸ್ ಒರಿಜಿನಲ್ V ಅಂತ. ಎನಿವೆ ಬಿಡಿ. ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟರೆ ಎನರ್ಜಿ ಏನಾಗುತ್ತೆ? ಹಾಫ್ ಸಿ ವಿ ಸ್ಕ್ವೇರ್, ರೈಟ್? ಸೊ ಹಾಫ್ ಇಂಟು ಸಿ ಬಂದು k ಟೈಮ್ಸ್ ಆಫ್ ಸಿ ಅಂತ ಬರುತ್ತೆ. V² ಅಂತ ಹೇಳಿದ್ರೆ V²/k ಅಂತ k² ಬರುತ್ತೆ. ಕೆ ಕ್ಯಾನ್ಸಲ್ ಆಯಿತು, ನಿಮಗೆ ಎನರ್ಜಿ ಬಂದು V/k ಬರುತ್ತೆ. ಒಂದು k ಉಳಿಯುತ್ತೆ. ಇದು ನೆನ್ಪಿಟ್ಕೊಂಡು ನೋಟ್ಸ್ ಬರ್ಕೊಳ್ಳಿ, ಇವೆಲ್ಲ ಕ್ಲಿಯರ್ ಆಗಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲೇನಾಗುತ್ತೆ? ಇಲ್ಲಿ ದ ಬ್ಯಾಟ್ರಿ ರಿಮೈನ್ ಕನೆಕ್ಟೆಡ್. ನೀವು ಆಸ್ ಲಾಂಗ್ ವೈರ್ ಬ್ಯಾಟ್ರಿ ರಿಮೈನ್ ಕನೆಕ್ಟೆಡ್, ಪೊಟೆನ್ಷಿಯಲ್ ಇಸ್ ಕಾನ್ಸ್ಟೆಂಟ್, V is ಕಾನ್ಸ್ಟೆಂಟ್. ಬ್ಯಾಟ್ರಿ ಕನೆಕ್ಟೆಡ್ ಇದೆಯಲ್ವಾ? ಸೊ ಯು ಆರ್ ಆಲ್ವೇಸ್ ಗಿವಿಂಗ್ ಬ್ಯಾಟ್ರಿ ಇಸ್ ಆಲ್ವೇಸ್ ಕನೆಕ್ಟೆಡ್ ಟು ದ to this one. Battery as long as connected, its potential is constant. ಅಲ್ವಾ? Potential is constant.
ಸೊ ಕ್ಯೂ ಡ್ಯಾಶ್ ಏನಾಗುತ್ತೆ, ಇಲ್ಲೇನಾಗುತ್ತೆ ಕ್ಯೂ ಇಲ್ಲಿ ಓಕೆ ನೋಡಿ, ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ ನೋ, ವಿ ಈಸ್ ಕಾನ್ಸ್ಟೆಂಟ್ ಬಟ್ ಸಿ ಈಸ್ ಇನ್ಕ್ರೀಸಿಂಗ್ ಕೆ ಟೈಮ್ಸ್, ದಟ್ ಮೀನ್ಸ್ ಕೆ ಹ್ಯಾಸ್ ಟು ಇನ್ಕ್ರೀಸ್ ಅಲ್ವಾ, ಕೆ ಇನ್ಕ್ರೀಸ್ ಆದರೆ ಮಾತ್ರ ಸಿ ಇನ್ಕ್ರೀಸ್ ಆಗೋದಲ್ವಾ. ಸೊ ಇಲ್ಲಿ ಕ್ಯೂ ಕೆ ಟೈಮ್ಸ್ ಆಗುತ್ತೆ, ಸಿ ಕೆ ಟೈಮ್ಸ್ ಆಗುತ್ತೆ, ವೋಲ್ಟೇಜ್ ಸೇಮ್ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡು ಯು ಕ್ಯಾನ್ ರಿಮೆಂಬರ್ ಸೇಮ್ ಇರುತ್ತೆ, ಯು ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಆಗುತ್ತೆ, ಇಲ್ಲಿ ಹಾಫ್ ಇಂಟು ಸಿ ವಿ ಸ್ಕ್ವೇರ್ ಅಲ್ವಾ. ಸೊ ಸಿ ಬಂದು ನಿಮಗೆ ಕೆ ಟೈಮ್ಸ್ ಆಗುತ್ತೆ, ವಿ ಕಾನ್ಸ್ಟೆಂಟ್ ಇರುತ್ತೆ, ಸೊ ಎನರ್ಜಿ ನಿಮಗೆ ಕೆ ಟೈಮ್ಸ್ ಆಗುತ್ತೆ. ಇದರಲ್ಲಿ ಎಷ್ಟೊಂದು ಕ್ವಶನ್ ಸಿ ಟಿ ಕ್ವಶನ್ಸ್ನ ಕೇಳ್ಬೋದು, ಅರ್ಥ ಆಯ್ತಾ. ಲೆಟ್ಸ್ ಗೋ ಫಸ್ಟ್ ಕ್ವಶನ್. ನಾವು a parallel plate capacitor is charged by connecting to a 2-volt battery across it. It is then disconnected from the battery and then glass slab is introduced between them. ನೀವೇ ವಿಡಿಯೋ ಪಾಸ್ ಮಾಡಿ, ಕಮ್ ಆನ್ ಟ್ರೈ ಬೈ ಯುವರ್ ಸೆಲ್ಫ್. It is disconnected from the battery. The moment you disconnect it, Q becomes constant. Q ಅನ್ನೋದು ಚೇಂಜ್ ಆಗಲ್ಲ. ಕನೆಕ್ಟ್ ಆಗಿದ್ರೆ ವಿ ಚೇಂಜ್ ಇರುತ್ತೆ. ಆ್ಯಂಡ್ ಗ್ಲಾಸ್ ಸ್ಲ್ಯಾಬ್ ಇಸ್ ಇಂಟ್ರೊಡ್ಯೂಸ್ ಬಿಟ್ವೀನ್ ದೆಮ್. ಆಬ್ವಿಯಸ್ಲಿ ಗ್ಲಾಸ್ ಸ್ಲ್ಯಾಬ್ ಅಂದರೆ ಸಿ ಒಂದು ಕೆ ಟೈಮ್ಸ್ ಆಫ್ ಸಿ ಆಗುತ್ತೆ, ವಿ ಬಂದು ವಿ ಟೈಮ್ಸ್ ಆಫ್ ವಿ ಬೈ ಕೆ ಆಗುತ್ತೆ. ದಟ್ ಆಲ್ ವಿ ನೋ ಇಟ್. ನೀವೇ ಹೇಳಿ ಈಗ, ವಿಚ್ ಒನ್ ವಿಲ್ ಡಿಕ್ರೀಸ್? ಫಸ್ಟ್ ಒನ್ ಏನಪ್ಪ, ಇಲ್ಲಿ ಏನು ಡಿಕ್ರೀಸ್ ಆಗುತ್ತೆ? ಫಸ್ಟು ಕೆಪಾಸಿಟೆನ್ಸ್ ಅಂತೂ ಪಕ್ಕ ಕೆ ಟೈಮ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಚಾರ್ಜ್ ಕಾನ್ಸ್ಟೆಂಟ್ ಇರುತ್ತೆ. ಚಾರ್ಜ್ ಎಲ್ಲಿದೆ ಅಲ್ಲಿ, ಚಾರ್ಜ್ ಚೇಂಜ್ ಆಗಲ್ಲ, ಯಾವುದು ಚಾರ್ಜ್ ಚೇಂಜ್ ಆಗಲ್ಲ. ಚಾರ್ಜ್ ಇಸ್ ಕಾನ್ಸ್ಟೆಂಟ್ ಬಿಕಾಸ್ ಒನ್ಸ್ ದ ಬ್ಯಾಟ್ರಿ is removed, charge remains constant. Options B and C gone. Next we have 100% we have potential to decrease. That means potential is decreasing. Correct. Option is only C. Energy is what happens? Half CV square. Energy also will decrease. Don't use the formula. Energy also will decrease. In this case, in ಗೊತ್ತಾಗಿಲ್ಲ ಅಂದ್ರೆ ಅಲ್ಲೇ ಫಾರ್ಮುಲಾ ಬರ್ಕೊಂಬಿಡು. half CV square. ಇದು K times of C ಆಗುತ್ತೆ. V ಬಂದು V by K ಆಗುತ್ತೆ. ಅದ್ರದ್ದು ಸ್ಕ್ವೇರ್ ತೊಗೊಬೇಕು ನಾನು. ಸೊ K ಕ್ಯಾನ್ಸಲ್ ಆಯಿತು. ಸೊ K ಸ್ಕ್ವೇರ್ ಇದೆ, K ಸ್ಕ್ವೇರ್ ಇದೆಯಲ್ವಾ, ನಿಮಗೆ ಹಾಫ್ ಸಿ ವಿ ಸ್ಕ್ವೇರ್ ಬೈ ಕೆ ಬರುತ್ತೆ. ದೇರ್ಫೋರ್ ಇಟ್ ಈಸ್ ಲೈಕ್ ದಟ್. ಹಿಂಗೆ ಎಕ್ಸಾಮ್ ಅಷ್ಟೇ ಗೀಚ್ಕೊಂಡು ಹೋಗ್ಬೇಕಷ್ಟೇ, ನೀವು ಕುತ್ಕೊಂಡು ಬರೋಕ್ಕೆಲ್ಲ ಆಗೋದಿಲ್ಲ. ಲೆಟ್ಸ್ ಗೋ ಫೈಸ್ ಕ್ವಶನ್. ನಾವು ಪ್ಯಾರಲಲ್ plate capacitor C1 with dielectric slab is in between plates is connected to a battery. It is the potential difference V1 is across the plates when the dielectric slab is removed and keeping the capacitor connected to the battery. If it is connected to the battery, that means V is constant. V change ಆಗೋದು ಅಂದರೆ V1 should be equal to V2. ನೀನು ಆಚೆ ಹೋಗು, ನೀನು ಆಚೆ ಹೋಗು, ಆಯಿತಾ. ಮತ್ತೆ ಎರಡು ಆಪ್ಷನ್ಸ್ ಇದೆ ಈಗ. ನೆಕ್ಸ್ಟು V1 is equal to V2 ಅಂತ ಹೇಳಿದ್ರೆ, ಈಗ ನೋಡಿ, the moment you remove electric slab, obviously C decrease ಆಗುತ್ತೆ. So C2 should be less than C1. ಅರ್ಥ ಇಲ್ಲ ಕ್ಲಿಯರ್ಗೆ? ನೆಕ್ಸ್ಟ್ ಇದಂತೂ ಸಕ್ಕರ್ ಇಂಪಾರ್ಟೆಂಟು. ಈವನ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲೂ ಸೇಮ್ ಕ್ವಶನ್ ನೋಡಿ, ನೆನಪು, ಇದು ತುಂಬಾ ಇಂಪಾರ್ಟೆಂಟ್. ಕೆಪಾಸಿಟರ್ಸಲ್ಲಿ ಸೀರೀಸ್ ಕೊಟ್ಟಾಗ ಪೊಟೆನ್ಷಿಯಲು ಸ್ಪ್ಲಿಟ್ ಆಗುತ್ತೆ, ಕ್ಯೂ ಸೇಮ್ ಇರುತ್ತೆ. ಕ್ಯೂ ಬಿಕಾಸ್ ದೇರ್ ಇಸ್ ಓನ್ಲಿ ಒನ್ ಪಾತ್ ಫಾರ್ ದ ಫ್ಲೋ, ಕ್ಯೂ ಇಸ್ ಸೇಮ್. ಅರ್ಥ ಇದೆ ಇದು? ಇಲ್ಲಿ 1/C ಈಕ್ವಲ್, ಅಲ್ಲಿ ರೆಸಿಸ್ಟರ್ಸಲ್ಲಿ ಪ್ಯಾರಲಲ್ಲು, ಇಲ್ಲಿ ಸೀರೀಸು. ಅರ್ಥ ಆಯ್ತಾ? ಚಾರ್ಜ್ ಇಸ್ ಸೇಮ್ ಅಂತ ಕೆಪಾಸಿಟಿ, ಚಾರ್ಜ್ ಸೇಮ್ ಇರುತ್ತೆ ಎಲ್ಲದರಲ್ಲಿ. ಇಲ್ಲಿ ಪ್ರತಿಯೊಂದು ಪಾಯಿಂಟು ಇಂಪಾರ್ಟೆಂಟ್. ಟು ಸಾಲ್ವ್ MCQs ಅಂದರೆ 1 minute. ನೀವು 1 minute ಸಾಲ್ವ್ ಮಾಡೋಕ್ಕಂದ್ರೆ ಎಲ್ಲ MCQs ಇದೆಲ್ಲ ಇಂಪಾರ್ಟೆಂಟು. ವೋಲ್ಟೇಜ್ ಡಿಸ್ಟ್ರಿಬ್ಯೂಟ್ಸ್ ಇನ್ ದ ರೆಸಿಪ್ರೋಕಲ್ ರೇಷಿಯೋ ಅಂದರೆ ಏನು? ಎಲ್ಲಿ ಕೆಪಾಸಿಟನ್ಸ್ ಜಾಸ್ತಿ ಇದೆಯೋ ಅಲ್ಲಿ ಕಡಿಮೆ ವೋಲ್ಟೇಜ್ ಹೋಗುತ್ತೆ. ಬಟ್ ರೆಸಿಸ್ಟರ್ಸಲ್ಲಿ ಹಂಗಲ್ಲ. ರೆಸಿಸ್ಟರ್ಸಲ್ಲಿ ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆಯೋ ಅಲ್ಲಿ ಜಾಸ್ತಿ ವೋಲ್ಟೇಜ್ ಹೋಗುತ್ತೆ. ಇಲ್ಲಿ ಕೆಪಾಸಿಟರ್ಸಲ್ಲಿ ಎಲ್ಲಿ ಕಡಿಮೆ ಕೆಪಾಸಿಟನ್ಸ್ ಇದೆಯೋ ಅಲ್ಲಿ ಜಾಸ್ತಿ ವೋಲ್ಟೇಜ್ ಹೋಗುತ್ತೆ. ಎಲ್ಲಿ ಕಡಿಮೆ ಕೆಪಾಸಿಟೆನ್ಸ್ ಅಲ್ಲಿ ಜಾಸ್ತಿ ವೋಲ್ಟೇಜ್. ರೆಸಿಸ್ಟರ್ಸಲ್ಲಿ ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸು ಅಲ್ಲಿ ಜಾಸ್ತಿ ವೋಲ್ಟೇಜ್. ಅಲ್ಲಿ ವೋಲ್ಟೇಜ್ ಡಿಸ್ಟ್ರಿಬ್ಯೂಟ್ಸ್ ಇನ್ ದ ರೇಷಿಯೋ ಆಫ್ ದ ರೆಸಿಸ್ಟರ್ಸ್. ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವೆಲ್ಲ ಗೊತ್ತಿದ್ರೆ ನಿಮಗೆ ಕ್ವಶನ್ಸ್ 10 ಸೆಕೆಂಡ್ಸಲ್ಲಿ ಮಾಡ್ಬೋದು CET ಕ್ವಶನ್ಸ್ನ. ಅರ್ಥ ಆಯ್ತಾ? ಸೊ ವೋಲ್ಟೇಜ್ ಡಿಸ್ಟ್ರಿಬ್ಯೂಟ್ಸ್ ಇನ್ ದ ರೇಷಿಯೋ ಆಫ್ ದ ರೆಸಿಪ್ರೋಕಲ್ ರೇಷಿಯೋ, ಇಲ್ಲಿ ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾರಲಲ್ ಇದ್ದಾಗ Q is Q1 plus Q2 is equal to 7 plus C2. ಇಲ್ಲೇನಾಗುತ್ತೆ, ವಿ ಅನ್ನೋದು ಸೇಮ್ ಇರುತ್ತೆ. ಯಾವುದೇ ನೀವು ಪ್ಯಾರಲಲ್ ತೊಗೊಂಡು ಸೇಮ್ ಇರುತ್ತೆ ಬಿಕಾಸ್ ಇಟ್ಸ್ ಇಂಡಿವಿಜುವಲ್ ಕನೆಕ್ಟೆಡ್ ಸೋರ್ಸ್ ಅಲ್ವಾ. ಡಿಫ್ರೆನ್ಸ್ ಇಸ್ 0. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಸೇಮ್ ಬಿಟ್ವೀನ್ ಆಲ್ ದ ಕೆಪಾಸಿಟಿ. ಇಲ್ಲೇನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ಸ್ ಇನ್ ದ ರೇಷಿಯೋ ಆಫ್ ಕೆಪಾಸಿಟರ್ಸ್. ಎಲ್ಲಿ ಜಾಸ್ತಿ ಚಾರ್ಜ್ ನೋಡಿ, ನೆನ್ಪಿಟ್ಕೊಳ್ಳಿ, ಚಾರ್ಜ್ ಡಿಸ್ಟ್ರಿಬ್ಯೂಟ್ಸ್ ಇನ್ ದ ರೇಷಿಯೋ ಆಫ್ ದ ಕೆಪಾಸಿಟನ್ಸ್. ಅಂದರೆ ಎಲ್ಲಿ ಜಾಸ್ತಿ ಚಾರ್ಜ್ ಇದೆಯೋ ಅಲ್ಲಿ ಎಲ್ಲಿ ಜಾಸ್ತಿ ಕೆಪಾಸಿಟನ್ಸ್ ಇದೆಯೋ ಅಲ್ಲಿ ಜಾಸ್ತಿ ಚಾರ್ಜ್ ಹೋಗುತ್ತೆ. ಅರ್ಥ ಕ್ಲಿಯರಾಗಿ? ಇದು ತುಂಬಾ ಇಂಪಾರ್ಟೆಂಟ್. ಅರ್ಥ? ಬಟ್ ಇಫ್ ಇಟ್ ರೆಸಿಸ್ಟರ್ಸ್, ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆಯೋ ಪ್ಯಾರಲಲ್ ಅಲ್ಲಿ ಕಡಿಮೆ ಕರೆಂಟ್ ಹೋಗುತ್ತೆ.
ಅರ್ಥ ಆಯ್ತಾ? ನೆನ್ಪಿಟ್ಕೊಬೇಕು ಮಕ್ಕಳು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಅಷ್ಟೇ, ಈ ಥರ ಲಿಂಕ್ ಮಾಡ್ಕೊಬೇಕು ನೀವು. ಇಲ್ಲ ಅಂದರೆ 60 ಕ್ವಶನ್ಸ್ ಕೊಡ್ತಾರೆ, ಅದು ಎಲ್ಲಿಂದ ಬೇಕಾದ್ರೂ ಕೊಡ್ಬೋದು, ಯಾವ ಚಾಪ್ಟರ್ನ ಬೇಕಾದ್ರೂ ಕೊಡ್ಬೋದು, ಹಿಂಗೆ ಬೇಕಾದ್ರೂ ಕೊಡ್ಬೋದು. ಸೊ ಅರ್ಥ ಮಾಡ್ಕೊಬೇಕು. ನೀವು ಏನೇ ಓದ್ತಾ ಇದ್ದರೆ ರಿಲೇಟ್ ಮಾಡ್ಕೊತಾ ಇರಬೇಕು. ನಾನು ಮ್ಯಾಥ್ಸ್ನ ಫಿಸಿಕ್ಸ್ ರಿಲೇಟ್ ಮಾಡ್ತೀನಿ, ಫಿಸಿಕ್ಸ್ನ ಮ್ಯಾಥ್ಸ್ ರಿಲೇಟ್ ಮಾಡ್ತೀನಿ, ಎಲ್ಲ ಚಾಪ್ಟರ್ ಲಿಂಕ್ ಮಾಡ್ಬೇಕು ನಾವು. ಆಯಿತಾ? ನೆಕ್ಸ್ಟ್, ಇಫ್ ಯು ಅಂಡರ್ಸ್ಟುಡ್ ದಿಸ್, ಲೆಟ್ಸ್ ಗೋ ಫಾರ್ ನೋಟ್ಸ್. ಇದೆಲ್ಲ ಬರ್ಕೊಬೇಕು ನೀವು. ಓಕೆ, ಸೇಮ್ ಥಿಂಗ್ ಹ್ಯಾವ್ ಗಿವನ್ ನಾವು V1 ಅಂದರೆ ವೋಲ್ಟೇಜ್ V1 ತೊಗೊಂಡಾಗ ವೋಲ್ಟೇಜ್ ಅಂತ ಕೊಟ್ಟು ಇಲ್ಲಿ ಕೆಪಾಸಿಟೆನ್ಸ್ ವೋಲ್ಟೇಜ್ ಸ್ಪ್ಲಿಟ್ ರೆಸಿಪ್ರೋಕಲ್ ರೇಷಿಯೋ. V1 ಅಂತ ಹೇಳಿದ್ರೆ C2/C1 + into V2. V2 ಅಂದರೆ C1 + C, ಉಲ್ಟಾ ಇದೆ ನೋಡಿ. V1 ಅಂದರೆ C2 ಇದೆ, V2 ಅಂದರೆ C1 ಇದೆ. ಅರ್ಥ ಆಯ್ತಾ? ಅದೇ ರೀತಿ Q1 ಅಂದರೆ C1/C1 + C2. ಇಲ್ಲಿ ಡಿಸ್ಟ್ರಿಬ್ಯೂಟ್ ದ ರೇಷಿಯೋ ಆಫ್ ದ ಚಾರ್ಜಸ್. ಕೆಪಾಸಿಟೆನ್ಸ್ ಮೀನಿಂಗ್ ಏನು ಮಕ್ಕಳೇ? ವಾಟ್ಸ್ ಎ ಕೆಪಾಸಿಟರ್? C is equal to Q/V ಅಲ್ವಾ? A capacitor, a large capacitance means it should store large amount of charge with less amount of V. ಕಡಿಮೆ ವಿಯಲ್ಲಿ ಜಾಸ್ತಿ ಚಾರ್ಜ್ನ ಸ್ಟೋರ್ ಮಾಡಿದ್ರೆ ಜಾಸ್ತಿ ಕೆಪಾಸಿಟೆನ್ಸ್. ಸೊ ಕೆಪಾಸಿಟೆನ್ಸ್ ಜಾಸ್ತಿ ಇದ್ದರೆ ಚಾರ್ಜ್ ಜಾಸ್ತಿ ಇರುತ್ತೆ, ವೋಲ್ಟೇಜ್ ಕಡಿಮೆ ಇರುತ್ತೆ. ಇನ್ವರ್ಸ್ ಪ್ರಪೋರ್ಷನಲ್ ಅಲ್ವಾ? ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಡಿಸ್ಕಷನ್. ಇದು ತುಂಬ ಕಾಮನ್ ಕ್ವಶನ್ಸ್ CET-ಲಿ. So, the equivalent capacitance between A and B is given by or A and B ಬಗ್ಗೆ equivalent ಕೇಳ್ತಿದ್ದಾರೆ. As you, if you see this, you should able to identify ಮಕ್ಕಳೇ. ಆಯಿತಾ? ನೀವು ಇದನ್ನು ಯಾವುದಾದ್ರು ಬುಕ್ ತೊಗೊಂಡು, ನೀವೆಲ್ಲ PVQs ಬುಕ್ ಓದ್ತಾ ಇರ್ತೀರ, ಯಾವುದೊಂದು PVQs ಬುಕ್ ತೊಗೊಳ್ಳಿ. ಐ ನೋ ಯು ಆಲ್ ಸ್ಟಡಿಂಗ್ ಸಮ್ MTG ಅದು ಇದು ಬುಕ್ ತೊಗೊಳ್ಳಿ. ಆ ಬುಕ್ಕಲ್ಲಿ ಹೋಗಿ ಆಪ್ಷನ್ ಚೆಕ್ ಮಾಡಿ, ಆನ್ಸರ್ ಇದೇ ಕ್ವಶನ್ಗೆ ಚೆಕ್ ಮಾಡಿ. ಕ್ವಶನ್ ಹಿಂಗೆ ದೊಡ್ಡದಾಗಿ ಲೆಂತಿಯಾಗಿದೆ. ಯು ಕ್ಯಾನ್ ಸಾಲ್ವ್ ದಿಸ್ ಇನ್ 10 seconds. ಹೌ ಸರ್? ನೋಡಿ, ವೆರಿ ಸಿಂಪಲ್. ಸೊ ಕಾನ್ಸೆಪ್ಟ್ ವೆರಿ ಸಿಂಪಲ್ ಮಕ್ಕಳೇ. ಯು ಹ್ಯಾವ್ A ಹಿಯರ್, B ಹಿಯರ್ ಅಲ್ವಾ? ನಾನು ಬೀನ್ ತೊಗೊಂಡ್ರೆ ಇಲ್ಲಿ. ಸೊ ಇಫ್ ಯು ಟೇಕ್ ದ B ವ್ಯಾಲ್ಯೂ, ಸೊ B ಬಂದು ನಿಮಗೆ ನೋಡಿ, B ಇಂದ 50 ಇದೆಯಾ? ಒಂದು 50 ಇದೆಯಾ? B ಇಂದ ಒಂದು 50 ಇದೆ. ನಂತರ ಅಗೇನ್ B ಅಲ್ಲಿ ಹೋಗಿ ಸ್ಪ್ಲಿಟ್ ಆಗ್ತಾ ಇರೋದು ನೋಡಿ. ಇಲ್ಲಿ ಇಲ್ಲೊಂದಿದೆ, ಇಲ್ಲೊಂದಿದೆ. ನಂತರ ಹಂಗೆ ಹ್ಯಾಡ್ ಮಾಡಿ ಇಲ್ಲೊಂದು ಈ ಕಡೆ ಬರ್ತಾ A ಬರ್ತಾ ಇದೆ. ಎಲ್ಲ ಕಡೆ ಚೆಕ್ ಮಾಡಿದಾಗ ನೀವು 50, ಇಲ್ಲಿ ನಿಮಗೆ ಇಲ್ಲಿ 50 ಇದೆ, ಇಲ್ಲೊಂದು 50 ಇದೆ, ಇಲ್ಲಿ 100 ಇದೆ ಅಷ್ಟೇ. ಓಕೆ, ನೆನ್ಪಿಟ್ಕೊಳ್ಳಿ. ಇನ್ ಸೀರೀಸ್, ನಾನು ಸೀರೀಸ್ ತೊಗೊಂಡಾಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇನ್ನೊಂದು ಪಾಯಿಂಟ್ ನಿಮ್ಗೆ ಮರ್ತದೆ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇನ್ ಸೀರೀಸ್ ವೆನ್ ಎವರ್ ಯು ಡೂ ದಿಸ್ ಕೈಂಡ್ 1/C1, ರೈಟ್? ನೀವು 1/C ಮಾಡಿದಾಗ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ನೆನ್ಪಿಟ್ಕೊಳ್ಳಿ, ದ C ಈಕ್ವಲೆಂಟ್ ಈಸ್ ಲೆಸ್ ದ್ಯಾನ್ ದ ಲೀಸ್ಟ್. ಬರ್ದಿಲ್ಲ ನಾನು? ಓಕೆ, ಸಾರಿ. ಲೆಸ್ ದ್ಯಾನ್ ದ ಲೀಸ್ಟ್. ನೀವು ಕೆಪಾಸಿಟರ್ ನೋಡಿ 2, 4, 6 ಕನೆಕ್ಟ್ ಮಾಡಿದಾಗ ಆನ್ಸರ್ ಈಸ್ ಲೆಸ್ ದ್ಯಾನ್ ದ ಲೀಸ್ಟ್. 2, 4, 6 ಇರುತ್ತಲ್ವಾ? ಆನ್ಸರ್ ಈಸ್ ಲೆಸ್ ದ್ಯಾನ್ ದ ಲೀಸ್ಟ್ ಸೀರೀಸಲ್ಲಿದ್ದಾಗ. ಪ್ಯಾರಲಲ್ ಇದೇನಾಗುತ್ತೆ? 2, 4, 6 ಆಬ್ವಿಯಸ್ಲಿ ಇಸ್ ಮೋರ್ ದ್ಯಾನ್ ದ ಲಾರ್ಜರ್ ದೆನ್ ದ ಲಾರ್ಜೆಸ್ಟ್. ನೀವು ಆ್ಯಡ್ ಮಾಡ್ತೀರಾ 2 + 4 + 6, ಇಟ್ಸ್ ಲಾರ್ಜರ್ ದೆನ್ ದ ಲಾರ್ಜೆಸ್ಟ್. 6ಗಿಂತ ಜಾಸ್ತಿ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಈ ಕ್ವಶನ್ ಗೊತ್ತಿದ್ರೆ ನೋಡಿ, ನೀವು ಹೇಳ್ರಪ್ಪ ಆನ್ಸರ್ ಇದಕ್ಕೀಗ. ವಾಟ್ಸ್ ಆನ್ಸರ್ ಫಾರ್ ದಿಸ್? ವೆರಿ ಸಿಂಪಲ್ ನೋಡಿ. ಇದೊಂದು ಸೀರೀಸ್ ಇದೆಯಾ? ಇದ್ರ ಜೊತೆಯಲ್ಲಿ ಇಷ್ಟೊಂದು ಇದೆಯಾ? ಸೀರೀಸ್, ಇದು ಸೀರೀಸ್ ತಾನೆ, ಇದು ಸೀರೀಸ್ ತಾನೆ. ಸೊ ಆನ್ಸರ್ ಈಸ್ ಲೆಸ್ ದ್ಯಾನ್ ದ ಲೀಸ್ಟ್. ಇದಕ್ಕಿಂತ ಕಡಿಮೆ ಇದೆ. ಲೆಸ್ ದೆನ್ ದ ಲೀಸ್ಟ್ ಅಂದರೆ ಏನು? 50 ಸೀರೀಸಲ್ಲಿ ಲೆಸ್ ದೆನ್ ದ ಲೀಸ್ಟ್ ಇರಬೇಕು. ಇಲ್ಲಿ ಎಷ್ಟಾದರೂ ನಂಗೆ ಬೇಕು, ಇದು ಎಷ್ಟಾದರೂ ಇಲ್ಲಿ ನಂಗೆ ಬೇಕಾಗಿಲ್ಲ. ಐ ಡೋಂಟ್ ಬಾದರ್. ಸೊ ಅಲ್ಟಿಮೇಟ್ಲಿ ಏನಾದ್ರು ನೋಡಿ, ಇಲ್ಲ ಇದು ಏನಾದರೂ ಆಗಿಲ್ಲ, ಐ ಡೋಂಟ್ ಬಾದರ್. ಅದು C ಅಂತ ತಗೋಣ, ಅದು C. ಇಲ್ಲಿ 50 ಇದೆ. ಈಗ ಲೆಸ್ ದ್ಯಾನ್ ದ ಲೀಸ್ಟ್ 50ಗಿಂತ 100% ಕಡಿಮೆ ಇರಬೇಕು ಆನ್ಸರು. 50ಗಿಂತ 100% ಕಡಿಮೆ ಇರಬೇಕು. ಒಂದು ವೇಳೆ 100 ಇತ್ತಾ 50ಗಿಂತ ಕಡಿಮೆ ಇರಬೇಕು. 30 ಇತ್ತಾ 30ಗಿಂತ ಕಡಿಮೆ ಇರಬೇಕು. ಬಟ್ ವಿ ಡೋಂಟ್ ನೋ ವಾಟ್ ಇಸ್ ದಿಸ್ ವ್ಯಾಲ್ಯೂ. ಡೋಂಟ್ ವರಿ, ಬಟ್ 50ಗಿಂತ 100% ಕಡಿಮೆ ಇರಬೇಕಲ್ವಾ? ಗೆಟ್ ಔಟ್. ಕಾಮನ್ ಸೆನ್ಸ್. ಅರ್ಥ ಆಯ್ತಾ? ಸೇಮ್ ಕ್ವಶನ್ ಐ ಟೆಲ್ ಯು. ಇದು ಒನ್ ಮೋರ್ ಕ್ವಶನ್ ಇಸ್ ದೇರ್. ಇನ್ಫೈನೈಟ್ ಸೀರೀಸ್ ಬರುತ್ತೆ. ಐ ಥಿಂಕ್ ನಮ್ಮ DPPL ಕೊಟ್ಟಂಗಿದ್ದೀನಿ ಆಲ್ರೆಡಿ. ನಿಮ್ಮ ಫ್ರೀ ಅದು ಆ್ಯಪಲ್ DPP ಡೆಮೋ DPS ಇರುತ್ತೆ ಮೋಸ್ಟ್ಲಿ. ಇದು ಇನ್ಫೈನೈಟ್ ಕ್ವಶನ್, ಸೇಮ್ ಕ್ವಶನ್, ಹಿಂಗೆ ಇದೇ ಕ್ವಶನ್ ಇದೆ. ಇನ್ಫೈನೈಟ್ ಸೀರೀಸ್ ಅಂತ ಹೇಳ್ತೀವಿ. ಇದನ್ನ ಇನ್ಫೈನೈಟ್ ಸೀರೀಸ್ ಕ್ವಶನ್ ರೆಸಿಸ್ಟರಲ್ಲೂ ಬರುತ್ತೆ, ಇದರಲ್ಲೂ ಬರುತ್ತೆ. ಈ ಥರ ಕ್ವಶನ್ಸ್ ತುಂಬ ಕಾಮನ್. ಇದರಲ್ಲೂ ಬಂದಿದೆ, ರೆಸಿಸ್ಟರಲ್ಲೂ ಬಂದು ಈ ಥರ ಇನ್ಫೈನೈಟ್ ಸೀರೀಸ್ ಬರುತ್ತೆ. ಅದರಲ್ಲೂ ಸೇಮ್ ಲಾಜಿಕ್. ಲೆಸ್ ದ್ಯಾನ್ ದ ಲೀಸ್ಟ್ ನಿಮ್ಮ ಲಾಜಿಕ್ ಗೊತ್ತಿದ್ರೆ ಯು ಕ್ಯಾನ್ ಗೆಟ್ ದ ಆನ್ಸರ್ ಇನ್ 1 second.
ಸೊ ಇನ್ ದ ಡೆಮೋ ಡಿ ಪಿ ಪಿ ಆರ್ ಗಿವನ್ ಐ ಹ್ಯಾವ್ ಸಾಲ್ವ್ ದಿಸ್ ಇನ್ಫೈನೈಟ್ ಕ್ವಶನ್ಸ್ ಆಲ್ಸೋ. ನೀವು ಇದಾಗಿದ ತಕ್ಷಣ ಅಲ್ಲೋಗಿ ಸಾಲ್ವ್ ಮಾಡಿ. ಆ್ಯಪಲ್ಲಿ ಡೆಮೋ ಸೆಕ್ಷನ್ಸಲ್ಲಿ ಡಿ ಪಿ ಪಿಸ್ ಇರುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಒಂದು ಡಿ ಪಿ ಪಿ ಇದೆ, ಅದನ್ನು ಸಾಲ್ವ್ ಮಾಡಿ. ಲೆಸ್ ದ್ಯಾನ್ ದ ಲೀಸ್ಟ್, ಲುಕ್ ಅಟ್ ದಿಸ್, ಲೆಸ್ ದ್ಯಾನ್ ದ ಲೀಸ್ಟ್, 50ಗಿಂತ ಕಡಿಮೆ ಇರಬೇಕು ಅಷ್ಟೇ ಆನ್ಸರ್. ಇನ್ನು ಆ್ಯಕ್ಚುಲಿ ಹೆಂಗೆ ಮಾಡಬೇಕು ನಾನು ಹೇಳೋದಿಲ್ಲ, ನೀವು ಯಾವುದೋ ಬುಕ್ ಓಪನ್ ಮಾಡಿ ಹೇಳ್ತಾರೆ, ಬಟ್ ಆದರೂ ಹೇಳ್ತೀನಿ. ಓಕೆ, ಐ ಶುಡ್ ಟೀಚ್. 50 ಅಲ್ವಾ, 100. If there are n 100, if the n resistors are, sorry, resistors like capacitors, they are in series, then this answer becomes 100 by 2. 100 by 2. So this becomes 50. Now we have 50 here. ಎರಡು ಪ್ಯಾರಲ್ ಇರುತ್ತೆ, ಅರ್ಥ ಆಯ್ತಾ? ಸೊ ಪ್ಯಾರಲ್ ಅಂದರೆ ಆ್ಯಡ್ ಆಗುತ್ತೆ. ಸೊ 50 ಪ್ಲಸ್ 100 ಆಗುತ್ತೆ ಇದು, ಅರ್ಥ ಆಯ್ತಾ? 100 ಮತ್ತು 50 ಸೀರೀಸಲ್ಲಿದೆ. 100 into 50 divided by 100 plus 50 ಅಂತ ನಿಮ್ಗೆ ಏನಾಗುತ್ತೆ, 100 into 50 divided by 100 into 50 divided by 100 plus 50 is 150. 0 cancel and 5 3 is answer 100 by 3. ಬಟ್ ನೀವು ಯಾವುದು ಮೆಥಡ್ ಯೂಸ್ ಮಾಡಲ್ಲ, ವಿ ಗಾಟ್ ದ ಆನ್ಸರ್ ಅಂಡರ್ 1 minute. ನೀವು ಯಾವುದೇ ಸರ್ಕ್ಯೂಟ್ ಕೊಟ್ಟರು ಸಿ ಇ ಟಿಯಲ್ಲಿ ಎಲ್ಲ ಸರ್ಕ್ಯೂಟ್ ಡಯಾಗ್ರಾಮ್ಸು ಅಂಡರ್ 1 minute 100% ಸಾಲ್ವ್ ಮಾಡ್ಬೋದು. ಇಫ್ ಐ ಕ್ಯಾನ್ ಟೇಕ್ ಎವ್ರಿ ಕ್ವಶನ್ ಆಫ್ ಸಿ ಇ ಟಿ, ಐ ಕ್ಯಾನ್ ಶೋ ಯು ಕ್ಯಾನ್ ಸಾಲ್ವ್ ಅಂಡರ್ 10 seconds, 15 seconds ಸಾಲ್ವ್ ಮಾಡ್ಬೋದು ಈ ಲಾಜಿಕ್ ಯೂಸ್ ಮಾಡಿದ್ರೆ, ಅರ್ಥ ಆಯ್ತಾ? ಲೆಸ್ ದ್ಯಾನ್ ದ ಲೀಸ್ಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಈಗ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ ಕ್ಯೂ ಇಸ್ ಚಾರ್ಜ್ ಬೈ ಅನ್ ಅಮೌಂಟ್ ಕ್ಯೂ, ಓಕೆ, ಆ್ಯಂಡ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ಅನ್ಚಾರ್ಜ್ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ 2C. ನಾವು ದೇ ಆಸ್ಕಿಂಗ್ ದಟ್ ಫೈನಲ್ ಚಾರ್ಜ್ ಇನ್ ದ ಕೆಪಾಸಿಟರ್ ಇಸ್ ಗಿವನ್ ಬೈ. ನೋಡಿ, ವೆರಿ ಸಿಂಪಲ್. ಫಸ್ಟ್ ಒಂದು ಸಿ ಕೆಪಾಸಿಟರ್ ಇದೆಯಾ, ಅದನ್ನ ಚಾರ್ಜ್ ಮಾಡ್ತಾ ಇದ್ದೀವಾ ವಿತ್ ಕ್ಯೂ. ದೆನ್ ವಿ ಗೋನ್ ಕನೆಕ್ಟ್ ಟು ಅನ್ಚಾರ್ಜ್ ಕೆಪಾಸಿಟರ್, ಅನ್ಚಾರ್ಜ್ ಕನೆಕ್ಟ್ ಮಾಡ್ತೀವಿ 2Cಗೆ. ಇದೊಂದೇ ಏನು ಈ ಚಾರ್ಜ್ ಏನಿದೆಯಲ್ಲ ಇದು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಇಟ್ ಡಿಸ್ಟ್ರಿಬ್ಯೂಟ್ ಅಮಾಂಗ್ ದ ಸಿ. ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿ, ಎಲ್ಲಿ ಕೆಪಾಸಿಟನ್ಸ್ ಜಾಸ್ತಿ ಇದೆ ಅಲ್ಲಿ ಜಾಸ್ತಿ ಚಾರ್ಜ್ ಹೋಗುತ್ತೆ ಅಲ್ವಾ? ಸೊ ಚಾರ್ಜ್ ಡಿಸ್ಟ್ರಿಬ್ಯೂಟ್ಸ್ ದ ರೇಷಿಯೋ ಆಫ್ ದ ಕೆಪಾಸಿಟನ್ಸ್. ಎಲ್ಲಿ ಚಾರ್ಜ್ ಜಾಸ್ತಿ ಇದೆಯೋ ಕೆಪಾಸಿಟನ್ಸ್ ಜಾಸ್ತಿ ಇದೆ ಅಲ್ಲಿ ಜಾಸ್ತಿ ಚಾರ್ಜ್ ಹೋಗುತ್ತೆ, ಸಿಂಪಲ್. ಸೊ ಅದು ಆಪ್ಷನ್ ಯೋಚನೆ ಮಾಡಿಯಪ್ಪ, ಒಂದು ಸಿ ಇದೆಯಾ, ಒಂದು 2C ಇದೆಯಾ, ಈಕ್ವಲ್ ಸಾಧ್ಯ ಇಲ್ಲ, ಗೆಟ್ ಔಟ್. ಎರಡು ಈಕ್ವಲ್ ಸಾಧ್ಯ ಇಲ್ಲ. ಓಕೆ, ವಿ ನೋ ಕ್ಲಿಯರ್ಲಿ ದಟ್ ಸೆಕೆಂಡ್ ಒನ್ ಶುಡ್ ಹ್ಯಾವ್ ಮೋರ್. ಸೆಕೆಂಡ್ ಒನ್ ಅಂದರೆ 2C ಜಾಸ್ತಿ ಇರಬೇಕು, ಸಿ ಕಡಿಮೆ ಇರಬೇಕು. 2C ಜಾಸ್ತಿ ಇರಬೇಕು. 5Q/4, ಓಕೆ, ಇದು Q/4 5, ಓಕೆ, ಕರೆಕ್ಟ್. ಇದು ಆಗ್ಬೋದು, ನಾಟ್ ಕರೆಕ್ಟ್. ದಿಸ್ ಇಸ್ ಪಾಸಿಬಲ್, ದಿಸ್ ಇಸ್ ಪಾಸಿಬಲ್ ಆ್ಯಂಡ್ ದಿಸ್ ಇಸ್ ಪಾಸಿಬಲ್. ಓಕೆ, 3 ಆಪ್ಷನ್ಸ್ ಪಾಸಿಬಲ್ ಇದೆ. ನಮ್ಮ ಹತ್ರ ಟೋಟಲ್ ಚಾರ್ಜ್ Q ಇದೆಯಾ, ದಿಸ್ ಟೋಟಲ್ ಚಾರ್ಜ್ ಐ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಅಮಾಂಗ್ ದ ಸಿ ಆ್ಯಂಡ್ 2C. ದಟ್ ಇನ್ ದ ರೇಷಿಯೋ ಆಫ್, ಇದು ಒಂದು ರೇಷಿಯೋ ಅಂದರೆ 1:2. ನೀವು ಯೋಚನೆ ಮಾಡ್ರು, ವೆರಿ ಸಿಂಪಲ್ ಮ್ಯಾಥಮೆಟಿಕ್ಸ್ ಕ್ವಶನ್ ಕೊಂಡ್ರೆ ಇದು. ನಿಮ್ಮ ಹತ್ರ ಸಮಥಿಂಗ್ ಇದೆ, ಇವಾಗ ಡಿವೈಡ್ ದ ರೇಷಿಯೋ ಆಫ್ 1:2. 1 + 2ನ ಆ್ಯಡ್ ಮಾಡಿ. So it is 1 + 2 add, that is 3. It is 1 into 3. This is 2 times of 3. Simple. It's simple mathematics. 1/3 of Q illi hogutte, 2/3 of Q illi hogutte. Total capacitance. If you want to calculate Q1 is C1. C1 divided by C1 plus C2. Formula ಎಲ್ಲ ಎಂತಕ್ಕೆ? ಇದು ಸಿಂಪಲ್ ಡಿಸ್ಟ್ರಿಬ್ಯೂಷನ್. ಟೋಟಲ್ ಸಮ್ ಮಾಡ್ಕೊಳ್ಳಿ. ಟೋಟಲ್ ಸಮ್ ಮಾಡಿಬಿಟ್ಟು 2 + 1 3. ಇಲ್ಲಿ 1 ಪಾರ್ಟ್ 3 ಇದೆ ಮತ್ತು 3 ಇದೆಯಾ, ಈಗ 3ರಲ್ಲಿ 1:2. ಇಲ್ಲಿ 1 ಪಾರ್ಟ್ ಅಲ್ಲಿ 2 ಪಾರ್ಟ್, 1/3 2/3. ಸಿಂಪಲ್ ಆನ್ಸರ್ ಇಸ್ ವಾಟ್, 1/3 and 2/3. ಸಿಂಪಲ್ ಕ್ವಶನ್, ಅರ್ಥ ಆಯ್ತಾ? ಈ ರೀತಿ ನೀವು ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ಅಗೇನ್ ವಿ ಹ್ಯಾವ್ ಒನ್ ಮೋರ್ ಕ್ವಶನ್ ನೌ. ದ 5 capacitors of each value 1 microfarad are connected in shown in the figure. ಓಕೆ, ನೋಡಿ, ಯೋಚನೆ ಮಾಡಿ ಮಕ್ಕಳು. ಇಟ್ಸ್ ವೆರಿ ಸಿಂಪಲ್. ಇಟ್ಸ್ ಎ ವೀಟ್ಸ್ಟೋನ್ ಕಾನ್ಫಿಗರೇಷನ್. ನೋಡಿ, ಹಿಂಗೊಂದಿದೆಯಾ, ಇಲ್ಲಿಂದ ಒಂದಿದೆಯಾ, ಇನ್ನೊಂದು ಇಲ್ಲಿಂದ ಇದೆಯಾ. ನಿಮಗೆ ಹಿಂಗೆ ಕೊಟ್ಟರೆ ಮಾತ್ರ ಮಾಡ್ತೀರಾ, ಹಿಂಗೆ ಕೊಟ್ಟರೆ ಮಾಡಲ್ಲ ನೀವು. ಎಲ್ಲ ಒಂದು ಈ ವೀಟ್ ಸ್ಟೋನ್ಸಲ್ಲಿ ಆಲ್ಮೋಸ್ಟ್ ಒಂದು 4 to 5 ಟೈಪ್ಸ್ ಇದೆ. ಆ 4 to 5 ಟೈಪ್ಸ್ ನೋಡಿಕೊಂಡ್ರೆ ಸಾಕು, ನೀವು ಅಷ್ಟರಲ್ಲೇ ಎಲ್ಲ ಬರುತ್ತೆ. ಒಂದು ಸೆಂಟ್ರಲ್ ತೆಗೆಯೋಣ, ಇದನ್ನ ತೆಗೆದ್ಬಿಡ್ಸಾಕು ಸೆಂಟ್ರಲ್ಲಿ. ಬಿಕಾಸ್ 1 into 1 is equal to 1 into 1 ಅಲ್ವಾ? ಸೊ ನನಗೀಗ ಸೆಂಟ್ರಲ್ ಹೋಯ್ತಾ ಇದು 1 + 1 ಇದೆಯಾ, ಸೀರೀಸ್ ಅಂದರೆ 1 + 1 by 2. ಸೊ ಇಟ್ ಇಸ್ 1 into 1 divided by 1 + 1, ದಟ್ ಇಸ್ ಹಾಫ್. ಸೀರೀಸಲ್ಲಿ ಹಾಫ್ ಇರುತ್ತೆ. ಇಲ್ಲಿ ಇರುತ್ತೆ 1 into 1 divided by 1 + 1, ಹಾಫ್. ಸೊ ವಿ ಹ್ಯಾವ್ ನಾವು ಹಾಫ್ ಆ್ಯಂಡ್ ಹಾಫ್ ಇನ್ ಪ್ಯಾರಲಲ್. ಇದು ಹಾಫು, ಇದು ಹಾಫು. ಇವೆರಡನ್ನೂ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನನಗೆ ಹಾಫ್ + ಹಾಫ್ ನನಗೆ 1 ಬರುತ್ತೆ. ಆನ್ಸರ್ ಇಸ್ 1 micro. ಅರ್ಥ ಆಯ್ತಾ? ಆನ್ಸರ್ ಇಸ್ 1 microfarad. ಹೇಗೆ ಸರ್, ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ದೋಸ್ ನಾಟ್ ಅಂಡರ್ಸ್ಟುಡ್. ಸಿಂಪಲ್ ಕಂಟ್ರೋಲ್ ಸೆಂಟರ್ ತೆಗಿಬೋದ್ರಿಂದ ಇದು ಫಸ್ಟ್ ಆಫ್ ಆಲ್ ಡಯಾಗ್ರಾಮ್ಗೆ ಅರ್ಥ ಆಯ್ತಾ ನಿಮಗೆ? ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಎ ಇದೆಯಾ, ಇಲ್ಲಿ ಸ್ಪ್ಲಿಟ್ ಆಗಿ ನೋಡಿ, 2 ಸ್ಪ್ಲಿಟ್ ಆಗ್ತಾಯಿದೆ. ಎ ಹತ್ರ 2 ಇದೆ, ಇಲ್ಲಿ ಮೇಲೆ ಒಂದು, ಕೆಳಗಡೆ ಒಂದು ಅಲ್ವಾ? ಅದು ಜಾಯಿನ್ ಆಗಿ ಇಲ್ಲಿಂದ ಇಲ್ಲೊಂದು ನೋಡಿ, ಇಲ್ಲೊಂದು ಸೆಂಟರ್ ನೋಡಿ, ಇದು ಜಾಯಿನ್ ಆಗಿದೆ ಇಲ್ಲಿಂದ. ಮತ್ತು ನೋಡಿ, ಇಲ್ಲಿಂದ ಬಿಯಿಂದ 2 ಇದೆ, ಈ ಥರ ಬಿಯಿಂದ 2, ಈ ಥರ ಒಂದು, ಇಲ್ಲೊಂದು, ಇಲ್ಲೊಂದು, ಎಷ್ಟಿದೆಯಾ?
ಇದೆಲ್ಲ 1 1 1 1 ಮೀನ್ಸ್ ಇಟ್ಸ್ ಬೇಸಿಕಲಿ ಇಟ್ಸ್ 1 into 1 is 1 into 1. ಐ ಕ್ಯಾನ್ ಕಂಪ್ಲೀಟ್ಲಿ ರಿಮೂವ್ ಸೆಂಟರ್ 1. ಇದನ್ನು ತೆಗಿಬೋದು ನಾನು. ಇದನ್ನು ತೆಗೆದುಬಿಟ್ರೆ ನಂಗೆ ಏನು ಬರುತ್ತೆ ಈಗ, ಮೇಲೆ 2 ಬಂತಾ, 2 ಕೆಪಾಸಿಟರ್ಸು, ಕೆಳಗಡೆ 2 ಕೆಪಾಸಿಟರ್ಸ್ ಬಂತಾ, ಇದು 1 1 1 1 ಟ್ರಾನ್ಸ್ ಏನಾಗುತ್ತೆ ಈಗ ಬೇಸಿಕಲಿ. ಸೊ ಇದು ಸೀರೀಸಲ್ಲಿದೆ, ಹಾಫ್ 1 into 1 1 + 1. ಆರ್ ಇಫ್ ದ ಎನ್ ಇಫ್ ಯು ಹ್ಯಾವ್ ಕೆಪಾಸಿಟರ್ ಸೀರೀಸಲ್ಲಿದ್ದಾಗ if there are n capacitors are in series, if there are n capacitors are series, the equivalent capacitance C by n. ಎರಡು ಇದೆ, ಸೊ 1/2. ಇದು ಏನಾಗುತ್ತೆ 1/2. ಇದ್ರದ್ದು ಓವರ್ ಆಲ್ ವ್ಯಾಲ್ಯೂ ಏನಾಗುತ್ತೆ, ಇದ್ರದ್ದು ಓವರ್ ಆಲ್ ವ್ಯಾಲ್ಯೂ ಬಂದು 1/2. ಇದ್ರ ಓವರ್ ಆಲ್ ವ್ಯಾಲ್ಯೂ 1/2. ಎರಡನ್ನೂ ಆ್ಯಡ್ ಮಾಡ್ಬೇಕು ನಾವೀಗ, ಪ್ಯಾರಲಲ್ಲಿ ಆ್ಯಡ್ ಮಾಡಬೇಕು. 1/2 + 1/2 is 1. ಆನ್ಸರ್ ಇಸ್ 1. ಸಿಂಪಲ್ ಕ್ವಶನ್. ಅರ್ಥ ಆಯ್ತಾ? ಸೊ ಯೂಶಲಿ ಮಕ್ಕಳೇ ನೆನ್ಬಿಟ್ಕೊಂಬಿಡಿ, ಈ ಥರ ನೀವೇನಾದರೂ ಎಲ್ಲ ಈಕ್ವಲ್ ಆಗಿದ್ದರೆ, ಸ್ಪೆಷಲಿ ಕೆಪಾಸಿಟೆನ್ಸಲ್ಲಿ ಎಲ್ಲ ಒಂದು ವೀಟ್ಸ್ ಒಂದು ಬ್ರಿಡ್ಜ್ ಕಾನ್ಫಿಗರೇಷನ್ ಕೊಟ್ಬಿಟ್ಟು ಎಲ್ಲ ಈಕ್ವಲ್ ಆಗಿದ್ದರೆ ಅಲ್ಲಿ ಏನಿದೆಯೋ ಅದೇ ಆನ್ಸರು. ಅಲ್ಲಿ ಏನಿದೆಯೋ ಅದೇ ಆನ್ಸರು. ಇನ್ನು ನೋಡಿ ಆನ್ಸರ್ ಗೆಸ್ ಮಾಡಿ. ನೆಕ್ಸ್ಟ್ ಐ ಥಿಂಕ್ ಓಕೆ, ವಾಟ್ಸ್ ಆನ್ಸರ್ ಫಾರ್ ದಿಸ್ ನೌ? ವಾಟ್ಸ್ ಆನ್ಸರ್? ಫಸ್ಟ್ ಈಸ್ ಎ ವೀಟ್ಸ್ ಓನ್ ಬ್ರಿಡ್ಜ್. ಎಸ್, ನೋಡಿ ವಯರು ನೋಡಿ ಅವ್ರೇನು ಗೊತ್ತಾ, ಇಲ್ಲಿ ಸೆಂಟ್ರಲ್ ಕೊಡೋ ಬದಲು ಸೆಂಟ್ರಲ್ ಕೊಟ್ಟರೆ ವೀಟ್ಸ್ ನಿಮಗೆ ಗೊತ್ತಾಗ ನೋಡಿ, ಇದು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇಫ್ ದ ಗಿವ್ ಇನ್ ಸೆಂಟ್ರಲ್ ಕ್ಯಾನ್ ಈಸಿಲಿ ಸೇ ಇಟ್ಸ್ ವೀಟ್ಸ್ ಓನ್ ಬ್ರಿಡ್ಜ್. ಬಟ್ ಸೆಂಟ್ರಲ್ ಕೊಟ್ಟಿಲ್ಲ, ಈ ವೈರ್ನ ತೊಗೊಂಡು ಇಲ್ಲಿಟ್ಟಿದ್ದಾರೆ. ಆಯ್ತು, ಈ ಸೆಂಟ್ರಲ್ ವೈರ್ ಕೊಂಡ್ರು, ಇದು ವೈರ್ ಹೆಂಗೆ ಬೇಕಾದ್ರೆ ಫುಲ್ ಮಾಡ್ಬೋದು. ನಾನು ವೈರ್ ಕಟ್ ಮಾಡಿಬಿಟ್ಟು ಸೆಂಟ್ರಲ್ ಇಡ್ತೀನಿ. ಈಗ ಎರಡು ಒಂದೇ. ಇಮ್ಯಾಜಿನ್ ದಿಸ್ ವೈರ್, ಇಟ್ಸ್ ಸಪೋಸ್ ಟು ಕಮ್ ಹಿಯರ್ ಅಲ್ವಾ, ಇಲ್ಲಿ ಬರಬೇಕಲ್ವಾ. ಇದನ್ನು ತೊಗೊಂಡೋಗಿ ಆಚೆ ಇಡ್ತಾ ಇದ್ದೀನಿ, ಹಿಂಗೆ ಇನ್ನು ತೊಗೊಂಡೋಗಿ ಆಚೆ ಇಡ್ತಾ ಇದ್ದೀನಿ. ಸಿಂಪಲ್. ಇದು ವೀಟ್ಸ್ ಓನ್ ಬ್ರಿಡ್ಜ್. ಎಲ್ಲ ಕಡೆ 4 4 4 ಇದೆ. ಆನ್ಸರ್ ಏನು? 4 4. ಆನ್ಸರ್ ಬಂದು 4. ಎಲ್ಲ ಕಡೆ 4 4 ಇದೆ. ಆನ್ಸರ್ ಇಸ್ 4. ನೋಡಿ ಎಷ್ಟು CET ಕ್ವಶನ್ ನಿಮಗೆ. ಸಿ ಇಫ್ ಯು ನಾಟ್ ಲರ್ನಿಂಗ್ ಇನ್ ಆ್ಯಕ್ಚುಲ್ ರಿಯಲ್ ಮೆಥಡ್, ದಟ್ ಮೀನ್ಸ್ ನೀವು CET ರಾಂಗ್ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು. ಯು ನಾಟ್ ಪ್ರಿಪೇರಿಂಗ್. ಈ ಥರ ನೋಡಿ, ಇಲ್ಲಿ 1 ಇತ್ತಾ, PYQ, ಇಟ್ ಇಸ್ PYQ 2023 ಕೊಟ್ಟಿದ್ದಾರೆ. ಸೇಮ್ ಕ್ವಶನ್ ಇನ್ನೊಂದು ಕಡೆ ಕೊಟ್ಟಿದ್ದಾರೆ. ಇನ್ನೊಂದು ಕ್ವಶನ್ ಸೇಮ್ ಇದೆ, ಅಲ್ಲಿ ಬರೀ CC ಕೊಟ್ಟಿದ್ದಾರೆ. ಎಲ್ಲ ಕಡೆ ಎಲ್ಲ CC ಇದ್ದರೆ ಆನ್ಸರ್ ಇಸ್ C. ಎಲ್ಲ 2C ಇದೆ, ಆನ್ಸರ್ ಇಸ್ 2C. ಸಿಂಪಲ್ ಅಲ್ವಾ? ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಸೇಮ್ ಆನ್ಸರ್ ಬರುತ್ತೆ. ಇದು ವೀಟ್ಸ್ ಓನ್, ಯು ಕ್ಯಾನ್ ರಿಮೂವ್ ದಿಸ್ ವೀಟ್ಸ್ ಓನ್ ಬ್ರಿಡ್ಜ್. ಸೊ ಯು ಹ್ಯಾವ್ ಬೇಸಿಕಲಿ 4 and 4 and 4 and 4. ಸೊ ಇದು 4/4 4/2 ಆಗುತ್ತೆ, 2 ಬರುತ್ತೆ. ಇಲ್ಲಿ 4/2 2 ಬರುತ್ತೆ. ಮತ್ತೆ ಪ್ಯಾರಲ್ ಇರುತ್ತೆ, 2 + 2 4 ಆಗುತ್ತೆ. ಆನ್ಸರ್ ಇಸ್ 4. Let's go for this question now. The difference between the equivalent capacitance of two identical capacitors in the series is 6 microfarad. The value of the capacitance, okay. ಅಂದರೆ 2 ಕೆಪಾಸಿಟರ್ಸ್ ಇದೆ ಮಾತ್ರ, ಅದನ್ನು ಪ್ಯಾರಲಲ್ ಟು ಸೀರೀಸ್. ಓಕೆ, ಫಸ್ಟ್ ನಾವು ಪ್ಯಾರಲ್ ಕನೆಕ್ಟ್ ಮಾಡ್ತೀವಿ. ಪ್ಯಾರಲ್ ಅಂತ ಹೇಳಿದ್ರೆ ಪ್ಯಾರಲಲ್ ಅಂದರೆ ಜಸ್ಟ್ ಆ್ಯಡ್ ಮಾಡಬೇಕು, ಎರಡನ್ನ ಆ್ಯಡ್ ಮಾಡಬೇಕು. ಸೊ ಇಟ್ ಮೀನ್ಸ್ ಇಫ್ ದ ಬೋತ್ ಆರ್ CC, ಎರಡನ್ನ 2C ಬರುತ್ತೆ. ಸೀರೀಸ್ ಅಂದರೆ ಡಿವೈಡ್ ಮಾಡಬೇಕು, C/2. If the n capacitors are in C, there are 2 capacitors, so it is C/2. If the 10 capacitors, C/10. If the 10 capacitors, it is C/10. That's simple. This is difference. 2C minus C/2. This difference bandu 6 and ಹೇಳ್ತಾರೆ. Very simple question. Very simple question. So what's the answer for this now? So now substitute data ಮಾಡಬಹುದಲ್ವಾ? So 2 ಮಾಡಿ, 2 2 is 4. Not possible. 3 ಮಾಡಿ 3 is 6. 3/2 not possible. 4 ಮಾಡಿ 4 2 is 8. 4/2 ಕರೆಕ್ಟ್. ಎಸ್, ಯಾವುದೇ ಒಂದು ಈಕ್ವೇಷನ್ ಡೆವಲಪ್ ಮಾಡಾದ್ಮೇಲೆ CET ನೆನ್ಬಿಟ್ಕೊಳ್ಳಿ ಮಕ್ಕಳೇ, CETಯಲ್ಲಿ ವೆನ್ ಡೆವಲಪ್ ಅನ್ ಈಕ್ವೇಷನ್, ರೈಟ್, ಡೋಂಟ್ ಟ್ರೈ ಟು ಸಾಲ್ವ್ ದ್ಯಾಟ್. ನಿಮ್ಗೆ ಅವ್ರು ಸಾಲ್ವ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಒನ್ಸ್ ಯು ಡೆವಲಪ್ ಅನ್ ಈಕ್ವೇಷನ್, ಆ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋ ಟ್ರೈ ಮಾಡಿ. ಆನ್ಸರ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಇದಾದರೆ ಓಕೆ, ಬಚ್ಚ ಈಕ್ವೇಷನ್ ಮಾಡ್ತೀರಾ. ಬಟ್ ದೇ ಆರ್ ಈಕ್ವೇಷನ್ಸ್ ವೇರ್ ಯು ಗೆಟ್ ಲೈಕ್, ಐ ಥಿಂಕ್ ನಂಗೆ ನೆನಪಿದೆ ಈಗಲೂ ಯಾವುದೋ ಇದೇ ಕೆಪಾಸಿಟನ್ಸ್ ಅನ್ಸುತ್ತೆ, ಯಾವುದೋ ಫಾಲ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೆ. ಅಲ್ಲಿ ನಿಮಗೆ ಇನ್ಫೈನೈಟ್ ಕ್ವಶನ್ಸ್. ಎಸ್, ಐ ಆಮ್ ಟೆಲಿಂಗ್ ಅಬೌಟ್ ಇನ್ಫೈನೈಟ್ ಕ್ವಶನ್ಸ್ ಅಲ್ವಾ. ಆ ಇನ್ಫೈನೈಟ್ ಕ್ವಶನ್ಸ್ ತೊಗೊಂಡಾಗ ನೀವು ಯಾವುದೇ ಇನ್ಫೈನೈಟ್ ಕ್ವಶನ್ ತೊಗೊಂಡ್ರೆ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. C² + 2C + 10 ಅಂತ ಏನೋ ಬರುತ್ತೆ. ಐ ಥಿಂಕ್ ಯಾವ ಡನ್ ಇಟ್ ಇನ್ ಡೆಮೋ DPPಯಲ್ಲಿ ಚೆಕ್ ಮಾಡಿ ಹೋಗ್ಬಿಟ್ಟು ಸೇಮ್ ಕ್ವಶನ್ ಯಾವ ಡನ್. ಐ ಥಿಂಕ್ C² + 2C + 10 ಏನೋ ಬರುತ್ತೆ. ಅದಕ್ಕೆಲ್ಲ ಕುತ್ಕೊಂಡು ನೀವು ಸಬ್ಸ್ಟಿಟ್ಯೂಟ್ ಕೂಡೋಕ್ಕಾಗೋದಿಲ್ಲ. ಎಲಿಮಿನೇಟ್ ದ ಆಪ್ಷನ್ಸ್, ಅದನ್ನು ಸಾಲ್ವ್ ಮಾಡಿಕೊಂಡು ಸ್ಪ್ಲಿಟ್ ದ ಮಿಡ್ ಟರ್ಮ್ ಮಾಡ್ಕೊಂಡು ಕೂತಿದ್ರೆ ಮುಗಿದ ಕತೆ ನಿಮ್ಮ CET. ಅರ್ಥ ಆಯ್ತು? ಅದಕ್ಕೋಸ್ಕರ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಇದನ್ನು ಮಾಡಬಾರ್ದು. ನೀವು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಬಿಕಾಸ್ ಇದನ್ನ ಸಾಲ್ವ್ ಮಾಡ್ಬೋದು. 2 2 is 4, ನಿಮಗೆ 4C by ಇದು ಈಸಿ ವಿಡಿ ಇಲ್ಲಿ ಬರುತ್ತೆ by 6, 3C/2 × 6 ನಿಮಗೆ 3 2s ಆಗುತ್ತೆ. ಆ್ಯಂಡ್ C = ನಿಮಗೆ 4 ಬರುತ್ತೆ. ಇಷ್ಟು ಸಾಲ್ವ್ ಮಾಡೋ ನೆಸೆಸಿಟಿನೇ ಇಲ್ಲ. ನಾನು ಹೇಳೋದು ನಿಮಗೆ, ಈ ಒಂದು ಎಲ್ಲ ಬುಕ್ಕಲ್ಲೂ ಹಿಂಗೆ ಕೊಡ್ತಾರೆ. ಬಟ್ ನಾನು ಹೇಳೋದು ಒನ್ಸ್ ಈಕ್ವೇಷನ್ ಡೆವಲಪ್ ಆದಮೇಲೆ ಆನ್ಸರ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರಲ್ಲಿ. ಅರ್ಥ ಆಯ್ತಾ? ದಿಲ್ ಗೆದ್ದ ಯು ಟು ಮ್ಯಾಚ್ ಇಟ್.
ನಾಟ್ ಸಾಲ್ವ್ ಇಟ್, ಮ್ಯಾಚ್ ಇಟ್. ನೆನ್ಪಿಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಕ್ವಶನು, ದ ಮಿನಿಮಮ್ ವ್ಯಾಲ್ಯೂ ಆಫ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಕ್ಯಾನ್ ಬಿ ಅಬ್ಟೈನ್ ಬೈ ಮಿನಿಮಮ್ ವ್ಯಾಲ್ಯೂ. ಸಿಂಪಲ್ ಕ್ವಶನ್ ಕಂಡ್ರು. 1 2 3 ನಿಮಗೆ ಇದನ್ನು ಹೆಂಗೆ ಕನೆಕ್ಟ್ ಮಾಡಿದ್ರೆ ಮಿನಿಮಮ್ ಬರುತ್ತೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಇಫ್ ಯು ಕನೆಕ್ಟ್ ಎವ್ರಿಥಿಂಗ್ ಇನ್ ಪ್ಯಾರಲಲ್ ಯು ಗೆಟ್ ದ ಮಿನಿಮಮ್ ವ್ಯಾಲ್ಯೂ. ದ ಮಿನಿಮಮ್ ವ್ಯಾಲ್ಯೂ ಶುಡ್ ಬಿ ಲೆಸ್ ದ್ಯಾನ್ ದ ಲೀಸ್ಟ್. ಒಂದು ಲಿಸ್ಟ್ ಇದೆ, ಅದಕ್ಕಿಂತ ಕಡಿಮೆ ಇರಬೇಕು. 1ಗಿಂತ ಕಡಿಮೆ ಯಾವುದು? 7/4. ನೀನು 1ಗಿಂತ ಜಾಸ್ತಿ ಇದೆ, ಆಚೆ ಹೋಗು. ಇದು ಆಚೆ ಹೋಗು. ವಾಟ್ ಇಸ್ ದಿಸ್? 4/7. ಎಸ್, 1ಗಿಂತ ಕಡಿಮೆ ಇದೆ. 2 ನಾಟ್ ಪಾಸಿಬಲ್. ಮುಗೀತು. ಅದನ್ನು ಕುತ್ಕೊಂಡು ಸಾಲ್ವ್ ಮಾಡೋಕ್ಕಾಗಲ್ಲ ಮಕ್ಕಳಿಗೆ. ದಿಸ್ ಇಸ್ ಹೌ ಯು ಶುಡ್ ಡು ಫಾಸ್ಟ್. ಅರ್ಥ ಆಯ್ತಾ? ಸೊ ವೆನ್ ಯು ಕನೆಕ್ಟೆಡ್ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್, ಸಾರಿ ಸೀರೀಸ್ ಅಲ್ವಾ, ಅಲ್ಲ ಹೆಂಗದು ಮಾಡಿ ಏನಿಲ್ಲ, ಅದೇ ನಾಟ್ ಇನ್ ಸೀರೀಸ್ ಆರ್ ಪ್ಯಾರಲಲ್. ಬಟ್ ಅವ್ರು ಹೇಳ್ತಾ ಇದ್ದಾರೆ ದ ಮಿನಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ. ನಾನು ಎಲ್ಲದನ್ನೂ ಇದರಲ್ಲಿ ಪ್ಯಾರಲ್ ಹಾಕ್ಬಿಟ್ರೆ, ಸೀರೀಸಲ್ಲಿ ಹಾಕ್ಬಿಟ್ರೆ, ಇಫ್ ಐ ಕನೆಕ್ಟ್ ಎವ್ರಿಥಿಂಗ್ ಇನ್ ಸೀರೀಸ್ ಯು ಗೆಟ್ ಲೆಸ್ ದ್ಯಾನ್ ದ ಲೀಸ್ಟ್ ಅಲ್ವಾ. 1 2 4 ಲೆಸ್ ದ್ಯಾನ್ ದ ಲೀಸ್ಟ್, 1ಗಿಂತ ಕಡಿಮೆ ಇರಬೇಕು. ಆನ್ಸರ್ ಇಸ್ ವಾಟ್? 4/7. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. So the system of two capacitors of capacitance 2 microfarad and 4 microfarad are connected in series across a potential difference 6 volt. The electric energy, very simple, and everything is given. Series ido series andre enappa answer idu equivalent capacitance enagutte. Series enagutte C1 into C2 divided by C1 plus C2. 4 into 2, that is 8, divided by 4 plus 2, that is 6. The answer is basically equivalent capacitance is basically 3/2. ಆಯಿತಾ? ಅವ್ರು ಕೇಳ್ತಿದ್ದಾರೆ ಚಾರ್ಜ್ Q is equal to C is equal to Q by V and Q is equal to CV, C into V. Q is equal to what? C into V. C ಗೊತ್ತಿದೆ ನನಗೆ. V ಎಷ್ಟು? 6, 6 2s, V ಒಂದು 2 2 3 ಸಾರಿ 2 ಮಿಸ್ಟೇಕ್ ಏನು ಮಾಡಿದೆ ನಾನು? 8/3 ಹೆಂಗೆ ಕೆಲಸ ಆಗುತ್ತೆ? ಓಕೆ ಐ ಥಿಂಕ್ ಮಿಸ್ಟೇಕ್ ಮಾಡಿ. ಓವರ್ ಕಾನ್ಫಿಡೆಂಟ್ ನಾನು. ಆ್ಯಕ್ಚುಲಿ ಐ ಆಮ್ ಡೂಯಿಂಗ್ ಮಿಸ್ಟೇಕ್, ಸಾರಿ. 2 3s ತಾನು ಮಿಸ್ಟೇಕ್ ಮಾಡ್ತಿದ್ದೆ. ಆ ಮಿಸ್ಟೇಕ್ ಕಲ್ಸೋದು ಓವರ್ ಕಾನ್ಫಿಡೆಂಟ್. ಗೊತ್ತು ಬಿಡ, ಇದು ಯಾವ ಡಬ್ಬ ಹಚ್ಚೋ ಕ್ವಶನ್ ಅನ್ಬಿಟ್ಟು ಮಾಡ್ತಾರೆ. ಹಂಗಾಗಿ ಮಿಸ್ ಆಗಿಬಿಡುತ್ತೆ. 4/3 into 6, ಯಾ 2 ಕ್ಯಾನ್ಸಲ್ ಆಯಿತು. 8. ಫಸ್ಟ್ ಆನ್ಸರ್ is 8 ನೋಡಿ. ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡಿಸಬೇಕಾಗಿಲ್ಲ. ಚಾರ್ಜ್ ಇಟ್ ಸೇವ್ ಇಸ್ 8. ಇಲ್ಲ ಸರ್, ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವುದೋ ಒಂದು ಕ್ಯಾಲ್ಕುಲೇಟ್ ಮಾಡಿ ಸಾಕು. ಹಾಫ್ ನೋಡಿ, ಹಿಂಗೆ ಗೀಚಬೇಕು. ಹಾಫ್ ಸಿ ಅಂದರೆ ಎಷ್ಟು? 4/3. ವಿ ಅಂದರೆ ಎಷ್ಟಪ್ಪ? ವಿ ಸ್ಕ್ವೇರು 16. 6 into 6 ಅಲ್ವಾ? ಸಾರಿ, 6 into 6. 3 2 6 6 4 24 24. 24 is the answer. Don't worry about micro, all those things. Everything is micro. 24. Okay. So let's go next question now. The 3 point charges. One 3 nanocoulombs, 6 nanocoulombs, 9 nanocoulombs are placed in corners of equivalent triangle of side 0.1 cm. Potential energy of system. Numbers different ಆಗಿದೆಯಾ? 991 ಎರಡಿದೆ. ಓಕೆ, ನೋ ಪ್ರಾಬ್ಲಮ್. 891 ಯಾವುದು ಓಕೆ. ಇದು ಪಿ ಯು ಸಿಯಲ್ಲಿ ಕ್ವಶನ್ ನೆನಪಿದೆ. ಪಿ ಯು ಸಿ ಕ್ವಶನ್ ಇದು Q1 Q2 K times of R divided by Q1 Q2 Q3. Potential of a system of 3 charges. Q3 ನಾನೇ ಡಿರೈವೇಷನ್ ಮಾಡಿಸ್ಕೊಂಡು ನಿಮ್ಗೆ ಇದನ್ನ Q3 Q1 ಇದು ನಿಮ್ಗೆ ನೆನಪಿದೆ. ಇಟ್ಸ್ ವೆರಿ ಸಿಂಪಲ್ ನೋಡ್ರು. 3 into 6 Q into Q1 ಪೊಟೆನ್ಷಿಯಲ್ ಎನರ್ಜಿ 6 3s. ನಾನು ಏನು ನ್ಯಾನೋ ಹೋಗಿರೋದೇ ತಲೆ ಕೆಡ್ಸ್ಕೊಂಬೇಡಿ. ಆ್ಯಕ್ಚುಲಿ 3 into 6 ಓಕೆ ಇದೆಯಲ್ವಾ? ನ್ಯಾನೋ ತಲೆ ಕೆಡ್ಸ್ಕೊಬೇಕು ನಾವು. ಆ್ಯಕ್ಚುಲಿ 0 0 ಇದೆಯಲ್ವ ಇಲ್ಲಿ. ಓಕೆ, ನೋಡೋಣ. ಫಸ್ಟ್ ನಂಬರ್ 3 into 6 ಮಾಡಿ, ನಂತರ 6 into 9 ಮಾಡಿ, ನಂತರ 3 into 9 ಮಾಡಿ. ದಿಸ್ ಇಂಟು ಕೆ. ದಿಸ್ Q1 Q2. ಕೆ ಅಂದರೆ 9 ಇರುತ್ತೆ. ನ್ಯಾನೋ ಅಲ್ವಾ? ಇಲ್ಲಿ 10 ಪವರ್ ಎನಿವೆ 10 ಪವರ್ ಪ್ಲಸ್ 10 ಇರುತ್ತೆ, 10 ಪವರ್ ಮೈನಸ್ 9 ಇರುತ್ತೆ. ಎನಿವೆ ದೇ ಗೆಟ್ ಕ್ಯಾನ್ಸಲ್. ದಟ್ಸ್ ಗುಡ್. ನ್ಯಾನೋ ಒಳ್ಳೆ ಈಸಿ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ದಿಸ್ ಕೆ ಇಂಟು Q1 Q2 ಡಿವೈಡೆಡ್ ಬೈ ಆರ್ ಎಷ್ಟಿದೆ? 0.1 ಇದೆಯಾ? ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ಆಪ್ಷನ್ ಏನಿದೆ ಇಲ್ಲಿ? ವಾಟ್ ಈಸ್ ಕಾಮನ್? ವಿ ಕ್ಯಾನ್ ಟೇಕ್ 9. ವಿ ಕ್ಯಾನ್ ಟೇಕ್ ಕಾಮನ್. 9 ಇದೆ. ಇಲ್ಲಿ 9 ಇಲ್ಲ. ವಿ ಕ್ಯಾನ್ ರೈಟ್ 3 into 2. ದಟ್ 9 ಆಚೆ ಬರುತ್ತೆ. ಆಚೆ ಆಲ್ರೆಡಿ 9 ಇದೆ. ಇನ್ನೊಂದು 9 ಆಚೆ ತಗೋಣ. ಸೊ 9 ಇಸ್ ಫ್ರಮ್ ಕೆ ಇಂದ 9 ಬರ್ತಾ ಇದೆ. ಇಲ್ಲಿ 2 ಉಳಿದಿದೆ, ಇಲ್ಲಿ 2 ಉಳಿದಿದೆ, ಇಲ್ಲಿ 9 ಹೋದರೆ 6 ಉಳಿದಿದೆ. 6 ಇದು 81. 81 into 10. 81 ಆಪ್ಷನ್ ಇರಲ್ವ? ಅಯ್ಯೋ. 2 ಬಂತು. ಐ ಟುಕ್ 9 ಔಟ್ಸ್. 6 ಇದೆ ಇಲ್ಲಿ. ಓಕೆ, I took 9 out. 3 ಇದೆ. ಸಾರಿ ಇಲ್ಲಿ ಮಿಸ್ಟೇಕ್ಸ್.
ಎನಿವೆ 9 81 ಆಪ್ಷನಲ್ಲಿ ಇಲ್ಲ ಆ್ಯಕ್ಚುಲಿ ಅಲ್ಲಿ. ಇದು 6 ಸಾರಿ ಇದು 6 9 ತೊಗೊಂಡು 6 ಇದೆ. 6 + 3 9 11 ನೋಡಿ 11 × 81 81 × 81 ಆನ್ಸರ್ ಏನಾಗುತ್ತೆ 11 ಅಂದರೆ 891. ಸೊ ವಿ ಶುಡ್ ಗೆಟ್ ಆಪ್ಷನ್ 891 ಫಾರ್ ಶ್ಯೂರ್. ಬಟ್ ಓಕೆ ಡಿಸ್ಟೆನ್ಸ್ ಎಷ್ಟಿದೆ 0.1. ಸೊ 891. ಸೊ ನಿಮಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ 9 9s 81 ಸಾರಿ ನಿಮ್ಗೆ ಏನು ಬರುತ್ತೆ 81 × 11 ಡಿವೈಡೆಡ್ ಬೈ 0.1 ದಟ್ ಈಸ್ 891 ಬೈ 0.1. ಸೊ ಮಾಡಿದಾಗ ನಿಮಗೆ 8910 ಬರುತ್ತೆ. ಸಿಂಪಲ್ ಕಂಡ್ರೆ ನೀವು ಹಿಂಗೆ ಎಕ್ಸಾಮಲ್ಲೂ ಅಷ್ಟೇ ಕುತ್ಕೊಂಡು ನೀಟಾಗಿ ಬರೀಬಾರ್ದು, ಗೀಚ್ಕೊಂಡು ಬರೀತಾ ಇರಬೇಕು. ಅರ್ಥ ಆಯ್ತಾ? ದೆನ್ ಓನ್ಲಿ ಯು ಕ್ಯಾನ್ ಸಾಲ್ವ್ ದಿಸ್ ವೆರಿ ಫಾಸ್ಟ್. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಐ ಹವ್ ಡನ್ ದಿಸ್ ಮಚ್. ಸೊ ಈ ಥರ ಕ್ವಶನ್ಸು ಅಗೇನ್ ಹೇಳ್ತಾ ಇದೀನಿ. ದೇರ್ ಇಸ್ ಒನ್ ಮೋರ್ DPP ದಟ್ಸ್ ಇನ್ ಡೆಮೋ ಸೆಕ್ಷನ್ ಇನ್ ಸಿಂಪ್ಲಿಫೈಡ್ ಮೈಂಡ್ಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟಿ. ಅದನ್ನು ಮುಗಿಸಿ ಆ ಕ್ವಶನ್ ಒಳ್ಳೊಳ್ಳೆ ಕ್ವಶನ್, ತುಂಬ ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್ ಇದೆ. ಅದಾದಮೇಲೆ ನೋಟ್ಸ್ ಏನು ಕೊಟ್ಟು ನೋಟ್ಸ್ ಬರ್ಕೊಳ್ಳಿ. ಆ್ಯಂಡ್ ಆಲ್ಸೋ ಮಕ್ಕಳು ಇಫ್ ಯು ಲುಕಿಂಗ್ ಇನ್ ಟು ಸಿಂಪ್ಲಿಫೈಡ್ ಮೈಂಡ್ KCD ಕೋರ್ಸಸ್ ಜಾಯ್ನ್ ಆಗಬೇಕಂತ ಹೇಳಿದ್ರೆ ಜಾಯಿನ್ ಟು ಸಿಂಪ್ಲಿಫೈಡ್ ಮೈಂಡ್ ಕೋರ್ಸಸ್, ದೇ ಆರ್ ದ ಬೆಸ್ಟ್ ಒನ್. ನಾನೇ ಹೇಳ್ತಾ ಇದ್ದೀನಿ, ಯಾವ ಬುಕ್ಕಲ್ಲೂ ನಿಮ್ಗೆ ಈ ಥರ ಟೀಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬುಕ್ಕು ನೀವು ಯಾವುದೇ ಬುಕ್ ಓಪನ್ ಮಾಡಿದ್ರು ಯು ನಾಟ್ ಗೆಟ್ ದಿಸ್ ಕೈಂಡ್ ಆಫ್ ಸೊಲ್ಯೂಷನ್. ಅರ್ಥ ಆಯ್ತಾ? ನಾನು ಕುತ್ಕೊಂಡು ಪ್ರತಿಯೊಂದು ಕ್ವಶನ್ನು ಆಪ್ಷನ್ ಎಲಿಮಿನೇಟ್ ಮಾಡಿ ನಾನು ಸಾಲ್ವ್ ಮಾಡಿಸೋದು. ಓಕೆನಾ? ಆ್ಯಂಡ್ ದಟ್ಸ್ ಇಟ್ ಮಕ್ಕಳೇ, ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ ಫಾರ್ CET ಆ್ಯಂಡ್ ಬೈ ಆ್ಯಂಡ್ ಟೇಕ್ ಕೇರ್.